ಕತೆ ವಿಹಾನ್ ಜೊತೆ ಬನ್ನಿ ಮಾತಾಡೋಣ. ಒಳ್ಳೆ ಕತೆ ವಿಹಾನ್ ಜೊತೆ ಬನ್ನಿ ಮಾತಾಡೋಣ. ಇರೋದೊಂದೇ ಜೀವನ, ಎಕ್ಸ್ಪೈರಿ ಡೇಟ್ ಇದೆಯಣ್ಣ. ಟೆನ್ಷನ್ ಗೋಳು ರಾಮಾಯಣ ಸೈಡ್ ಇಟ್ಟು ಖುಷಿಯ ಹಂಚೋಣ. ಇರೋದೊಂದೇ ಜೀವನ, ಬರೀ ಒಳ್ಳೆ ಕತೆ ಮಾತಾಡೋಣ. ಒಳ್ಳೆ ಕತೆ ವಿಹಾನ್ ಜೊತೆ ವಿತ್ ಆರೆಂಜ್ ಕನ್ನಡಕ ವಿಹಾನ್. ವಿಶಾಲ ಹೃದಯದ ಕನ್ನಡಿಗರಿಗೆ ನಿಮ್ಮ ಗೆಳೆಯ ಆರೆಂಜ್ ಕನ್ನಡಕ ವಿಹಾನ್ ಮಾಡುವ ನಮಸ್ಕಾರಗಳು. ಗೆಳೆಯರೆ, ಒಳ್ಳೆ ಕತೆ ವಿಹಾನ್ ಜೊತೆ ಎಂಬ ಒಂದು ವಿಡಿಯೋ ಸರಣಿಯನ್ನು ಶುರು ಮಾಡಿ ಈಗಾಗಲೇ 24 ಸಂಚಿಕೆಗಳನ್ನು ಯಶಸ್ವಿಯಾಗಿ ಮುಗಿಸಿದ್ದೀವಿ. ಈ ಒಂದು ಸರಣಿಯ ಉದ್ದೇಶ ಬಹಳ ಸರಳ. ಆಕರ್ಷಣೆಯ ನಿಯಮದ ಬಗ್ಗೆ, ನಮ್ಮ ಅಚೇತನ ಮನಸ್ಸಿಗೆ ಇರುವ ಶಕ್ತಿಯ ಬಗ್ಗೆ, ನಮ್ಮ ಆಲೋಚನೆಗಳು, ನಂಬಿಕೆಗಳು, ಭಾವನೆಗಳು, ಅಭ್ಯಾಸಗಳು ಇದೆಲ್ಲದಕ್ಕೂ ಇರುವ ಶಕ್ತಿಯ ಬಗ್ಗೆ ಕಳೆದ 8-9 ವರ್ಷಗಳಿಂದ ಕನ್ನಡದಲ್ಲಿ ಈ ಆರೆಂಜ್ ಕನ್ನಡಕ ಚಾನಲಲ್ಲಿ ನಾನು ಸತತವಾಗಿ ಮಾತಾಡ್ತಾ ಬಂದಿದ್ದೀನಿ. ನಾವು ಎಷ್ಟೇ ಮಾತಾಡಿದ್ರು ಬೇರೆ ಬೇರೆ ಜನರು ತಮ್ಮ ತಮ್ಮ ಜೀವನದ ಅನುಭವಗಳ ಮೂಲಕ ಈ ಒಂದು ತತ್ವಗಳನ್ನು ಹಂಚಿಕೊಂಡಾಗ, ಅದು ಕನ್ನಡಿಗರೇ ಬಂದು ತಮ್ಮ ಯಶಸ್ಸನ್ನು, ತಮ್ಮ ಅನುಭವಗಳನ್ನು ಹಂಚಿಕೊಂಡಾಗ ಬಹಳಷ್ಟು ಜನಕ್ಕೆ ಅದರಿಂದ ಸ್ಫೂರ್ತಿಯಾಗತ್ತೆ, ಅದರಿಂದ ಬಹಳಷ್ಟು ವಿಷಯಗಳು ಕಲ್ತ್ಕೊಳ್ಳೋದಕ್ಕೆ ಆ ಸ್ಪಷ್ಟನೆ ಸಿಗುತ್ತೆ ಅನ್ನೋ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ನಾನು ಶುರು ಮಾಡಿದೆ. ಇಲ್ಲಿವರೆಗೂ ಹಲವಾರು ಕ್ಷೇತ್ರಗಳಿಂದ ಗುರುಗಳು ಬಂದಿದ್ದಾರೆ, ಸಾಧಕರು ಬಂದಿದ್ದಾರೆ. ತಮ್ಮ ತಮ್ಮ ಜೀವನದ ಅನುಭವಗಳನ್ನು, ಅವರು ಹೇಗೆ ಈ ಆಕರ್ಷಣೆಯ ನಿಯಮದ ತತ್ವಗಳನ್ನು ಬಳಸ್ಕೊಂಡ್ರು ಅಂತ ನಮ್ಮ ಜೊತೆ ಬಹಳ ಅದ್ಭುತವಾಗಿ ಹಂಚ್ಕೊಂಡಿದ್ದಾರೆ. 25ನೇ ಎಪಿಸೋಡ್ ಅನ್ನೋದು ಬಹಳ ಒಂದು ವಿಶೇಷವಾದ ಘಟ್ಟ. ಯಾಕಂದರೆ ಸಿಲ್ವರ್ ಜುಬ್ಲಿ ಅಂತೀವಲ್ವಾ. ಸೊ 25ನೇ ಎಪಿಸೋಡ್ಗೆ ಯಾರಾದರೂ ಒಂದು ವಿಶೇಷವಾದ ಗೆಸ್ಟನ್ನ ಕರ್ಕೊಂಡು ಬರಬೇಕು ಅಂತ ನನಗೊಂದು ಆಸೆ ಇತ್ತು. ಅದಕ್ಕೆ ನನ್ನ ಆಧ್ಯಾತ್ಮಿಕ ಗುರುಗಳೇನಿದ್ದಾರೆ ಅಲ್ಲಿ ಒಬ್ಬರನ್ನ ನಾನು ಮಾತಾಡಿಸ್ತಾ ಇದ್ದೆ, ಅವರು ಬರೋರಿದ್ದರು. ಅದು ಮಾತುಕತೆ ನಡೀತಾ ಇತ್ತು. ಅದರ ಮಧ್ಯೆ ಒಂದು ಪವಾಡ ನಡೀತು ಗೆಳೆಯರೆ. ನನ್ನ ಜೀವನದಲ್ಲಿ ಈ ಆಕರ್ಷಣೆಯ ನಿಯಮದ ಬಗ್ಗೆ ಬಹಳಷ್ಟು ಜ್ಞಾನವನ್ನು ನಾನು ಪಡ್ಕೊಂಡಿರೋದು ಒಂದು ವ್ಯಕ್ತಿಯಿಂದ ಅಲ್ಲ, ಒಂದು ಶಕ್ತಿಯಿಂದ. ಆ ಶಕ್ತಿಯ ಹೆಸರು ಏಬ್ರಹಂ. ಏನಪ್ಪ ಇದು ಶಕ್ತಿಯಿಂದಾನ? ಯಾರಿಗೆಲ್ಲ ಈ ಸಂಶಯ ಇದೆ. ಕಳೆದ 1 ವಾರದಿಂದ ಇದರ ಬಗ್ಗೆ ನಾನು ದೀರ್ಘವಾಗಿ ಮಾತಾಡ್ತಾ ಬಂದಿದ್ದೀನಿ. ಏಬ್ರಹಂ ಯಾರು, ಅವರ ಹಿನ್ನೆಲೆ ಏನು, ಇದೆಲ್ಲವನ್ನ ನಿಮ್ಮ ಜೊತೆ ಇದೇ ಚಾನಲ್ನಲ್ಲಿ ಹಂಚ್ಕೊಂಡಿದ್ದೀನಿ. ಆ ಎಲ್ಲ ವಿಡಿಯೋಗಳನ್ನು ನೋಡಿ. ಆದರೆ ಹೊಸದಾಗಿ ಕೇಳುತ್ತಿರುವವರಿಗೆ ಒಂದು ಸಂಕ್ಷಿಪ್ತವಾಗಿ ಹೇಳ್ಬಿಡ್ತೀನಿ. ಎಸ್ಟರ್ ಎಂಬ ಒಂದು ವ್ಯಕ್ತಿಯ ಮುಖಾಂತರ ಏಬ್ರಹಂ ಎಂಬ ಒಂದು ಶಕ್ತಿ ಮಾತಾಡ್ತಾರೆ. ಇದು ಕೇಳೋದಕ್ಕೆ ಸ್ವಲ್ಪ ವಿಚಿತ್ರ ಅನ್ನಿಸ್ಬೋದು, ಆದರೆ ನಾವೆಲ್ಲರೂ ಶಕ್ತಿಯಿಂದಲೇ ಕೂಡಿದ್ದೀವಿ. ಎಲ್ಲ ಅಟ್ ದ ಎನರ್ಜಿ ಲೆವೆಲ್ ನಾವೆಲ್ಲ ಒಂದೇ ಅಂತ ಹೇಳ್ತೀವಿ. ನಮ್ಮೆಲ್ಲರಲ್ಲೂ ಒಂದು ಕಂಪನೆಗಳೇನು, ನಾವೆಲ್ಲ ಏನು ಕಂಪನೆಗಳಿಂದ ನಾವೆಲ್ಲ ಕೂಡಿದ್ದೀವಿ. ಆರ್ ಆಲ್ ಮೇಡ್ ಆಫ್ ವೈಬ್ರೇಷನ್ಸ್. ನಮ್ಮಲ್ಲಿ ಕಂಪನಾಂಕದಲ್ಲಿ ಉಚ್ಚ ಮಟ್ಟದ ಕಂಪನಾಂಕ, ಕೀಳ್ಮಟ್ಟದ ಕಂಪನಾಂಕಗಳು, ಅಂದರೆ ಲೋಯರ್ ಫ್ರೀಕ್ವೆನ್ಸೀಸ್, ಹೈಯರ್ ಫ್ರೀಕ್ವೆನ್ಸೀಸ್ ಇದೆ. ಆ ಥರ ಉಚ್ಚ ಮಟ್ಟದ ಕಂಪನಾಂಕಗಳೆಲ್ಲ ಒಟ್ಟಿಗೆ ಬಂದು ಒಂದು ವ್ಯಕ್ತಿಯ ಮುಖಾಂತರ ನಮ್ಮ ಜೊತೆ ಮಾತಾಡುವ ಒಂದು ಪ್ರಕ್ರಿಯೆ ಇದು. ಇದೊಂದು ಪವಾಡ ಅಂತಾನೆ ಹೇಳ್ಬೋದು. ಅಮೆರಿಕ ಅಂತಹ ಒಂದು ದೇಶದಲ್ಲೇ ಈ ಎಸ್ಟರ್ ಎಂಬ ವ್ಯಕ್ತಿಯ ಮುಖಾಂತರ ಆ ಏಬ್ರಹಂ ಎಂಬ ಒಂದು ಶಕ್ತಿಯ ಸಮೂಹ, ಒಂದು ಕಲೆಕ್ಷನ್ ಆಫ್ ಫ್ರೀಕ್ವೆನ್ಸೀಸ್ ಮಾತಾಡ್ತಾ ಬಂದಿದ್ದಾರೆ. ಅದು 1 ವರ್ಷ 2 ವರ್ಷ ಅಲ್ಲ, 1985ರಿಂದ ಆಲ್ಮೋಸ್ಟ್ 40 ವರ್ಷಗಳು ಅವರು ಜಗತ್ತಿನಾದ್ಯಂತ ತಮ್ಮ ಜ್ಞಾನವನ್ನು, ಅವರು ಆ ಒಂದು ಸೋರ್ಸ್ ಎನರ್ಜಿ ಅಂತ ಹೇಳ್ತೀವಿ, ಮೂಲ ಶಕ್ತಿ, ಅಲ್ಲಿಂದ ಬರ್ತಿರೋ ಜ್ಞಾನವನ್ನು ಮನುಷ್ಯನಿಗೆ ಬಹಳ ಸರಳವಾದ ರೀತಿಯಲ್ಲಿ ತಿಳಿಸ್ಕೊಡ್ತಾ ಬಂದಿದ್ದಾರೆ. ಇವತ್ತು ನೀವು ಯೂಟ್ಯೂಬಲ್ಲಿ ಹೋಗಿ ಏಬ್ರಹಂ ಹಿಕ್ಸ್ ಅಂತ ಕೊಟ್ಟರೆ ಸಾವಿರಾರು ವಿಡಿಯೋಗಳು ಸಿಗುತ್ತೆ. ಅವರ ಬೇರೆ ಬೇರೆ ಕಾರ್ಯಾಗಾರಗಳಿಂದ ತೆಗೆದಿರುವ ಸಣ್ಣ ಸಣ್ಣ ಕಟಿಂಗ್ಗಳು ಸಿಗುತ್ತೆ. ಸೊ ನನ್ನ ಜೀವನದಲ್ಲಿ ಆ ವಿಡಿಯೋಗಳನ್ನು ನಾನು ನೋಡಿ, ಅಲ್ಲಿಂದ ಅವರ ಮಾತುಗಳನ್ನು ಕೇಳೋದಕ್ಕೆ ಶುರು ಮಾಡಿ ಬಹಳಷ್ಟು ವಿಷಯಗಳನ್ನು, ಆಕರ್ಷಣೆಯ ನಿಯಮದ ಬಗ್ಗೆ ನಾನು ತಿಳ್ಕೊಳ್ಳೋದಕ್ಕೆ ಶುರು ಮಾಡಿದೆ. ಬಹಳಷ್ಟು ಸ್ಪಷ್ಟನೆಯನ್ನು ಪಡ್ಕೊಂಡೆ. ಆಗ ನನಗೊಂದು ಆಸೆ ಇತ್ತು, ಒಂದಿನ ನಾನು ಹೋಗಿ ಏಬ್ರಹಂ ಅವರ ಸಾನ್ನಿಧ್ಯದಲ್ಲಿ ಕೂತ್ಕೊಂಡು ಅವರ ಮಾತುಗಳನ್ನು ಕೇಳಿಸ್ಕೋಬೇಕು, ಆ ಶಕ್ತಿಯ ಸಮೂಹದಲ್ಲಿ ನಾನು ಇರಬೇಕು ಅಂತ ಒಂದು ದೃಶ್ಯೀಕರಣ ಮಾಡ್ತಾ ಇದ್ದೆ, ದೃಢೀಕರಣ ಮಾಡ್ತಾ ಇದ್ದೆ, ಅದರ ಬಗ್ಗೆ ಕನಸು ಕಾಣ್ತಿದ್ದೆ. ಆದರೆ ಪ್ರಕೃತಿ ಎಷ್ಟು ವಿಸ್ಮಯಕಾರಿ ಅಂದರೆ, ನಾನು ಬೇರೆ ಯಾವುದೋ ಖಂಡಕ್ಕೆ ಹೋಗಿ ಅಲ್ಲಿ ಯಾರನ್ನೋ ಮೀಟ್ ಮಾಡೋದಕ್ಕಿಂತ ನಮ್ಮ ಕರ್ನಾಟಕಕ್ಕೆ, ನಮ್ಮ ಬೆಂಗಳೂರಿಗೆ, ನಮ್ಮ ಸುತ್ತಮುತ್ತಲೇ ಅದೇ ಏಬ್ರಹಂ ಶಕ್ತಿಯನ್ನು
ನನಗೆ ತಂದುಕೊಟ್ಟಿದೆ. ನಮ್ಮ ಯಾವುದೋ ಒಂದು ಹೀಗೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದಾಗ ಅಲ್ಲಿ ಆಕಸ್ಮಿಕ ಅನ್ನೋದು ಏನೂ ಇಲ್ಲ. ನಾನು ಇದನ್ನೆಲ್ಲ ಪ್ರಕೃತಿಯ ಒಂದು ಆಟ ಅಂತ ಹೇಳ್ಬೋದು. ಪ್ರಕೃತಿ ಇದೆಲ್ಲವನ್ನು ಪ್ಲಾನ್ ಮಾಡ್ತಾ ಇರುತ್ತೆ. ಸೊ ನಾನು ಹಾಗೆ ಯಥೇಚ್ಛವಾಗಿ ಒಬ್ಬರ ಹತ್ರ ಮಾತಾಡೋದಕ್ಕೆ ಶುರು ಮಾಡ್ತಾ ಏಬ್ರಹಂ ಬಗ್ಗೆ ನಾನು ಪ್ರಸ್ತಾಪ ಮಾಡ್ತಾ ಇದ್ದಂಗೆ ಅವರು ನಾನು ಕೂಡ ಅದೇ ರೀತಿ ಕಳೆದ 8 ವರ್ಷಗಳಿಂದ ನನ್ನ ಮೂಲಕ ಈ ಏಬ್ರಹಂ ಎಂಬ ಶಕ್ತಿ ಮಾತಾಡ್ತಾ ಇದ್ದಾರೆ. ನಾವು ಭಾರತದಲ್ಲಿ ಈ ಒಂದು ಜ್ಞಾನವನ್ನು ಹಂಚ್ತಾ ಇರೋದ್ರಿಂದ ಏಬ್ರಹಂ ಬದಲು ಒಂದು ಭಾರತೀಯ ಹೆಸರನ್ನ ಈ ಶಕ್ತಿಗೆ ಕೊಟ್ಟರೆ ಚೆನ್ನಾಗಿರುತ್ತೆ ಅಲ್ವಾ ಅಂತ ನಾವು ಆ ಶಕ್ತಿಯನ್ನೇ ಕೇಳಿದ್ವಿ. ಆಗ ಅವರು ಒಂದು 6 ತಿಂಗಳು ಸಮಯ ತಗೊಂಡು ಏಬ್ರಹಂ ಬದಲು ಆಶ್ರಿತ್ ಅಂತ ನೀವು ನನ್ನ ಕರೀರಿ ಅಂತ ಹೇಳಿದ್ರಂತೆ. ಹಾಗಾಗಿ ಆಶ್ರಿತ್ ಎಂಬ ಈ ಒಂದು ಶಕ್ತಿಗಳ ಸಮೂಹ ಏನಿದೆ ಅದು ಇಲ್ಲಿ ನಮ್ಮ ಜೊತೆ ಇರುವ ಇಬ್ಬರು ಗಣ್ಯರ ಮುಖಾಂತರ ಈ ಜಗತ್ತಿನಾದ್ಯಂತ ತಮ್ಮ ಜ್ಞಾನವನ್ನು ಹಂಚ್ಕೊಳ್ತಾ ಬಂದಿದ್ದಾರೆ. ಸೊ ಇವತ್ತು ಈ 25ನೇ ಸಂಚಿಕೆಯಲ್ಲಿ ಈ ಇಬ್ಬರು ಅದ್ಭುತವಾದ ಅತಿಥಿಗಳನ್ನು ಆಗಮನ ಮಾಡೋದ್ರಲ್ಲಿ ನನಗೆ ಬಹಳ ಸಂತೋಷ ಇದೆ. ಬನ್ನಿ ಅವ್ರನ್ನ ಆಗಮಿಸೋಣ. ನೀವು ಎಸ್ಟರ್ ಅವರ ವಿಡಿಯೋಗಳನ್ನು ನೋಡಿದರೆ, ಏಬ್ರಹಂ ಹಿಕ್ಸ್ ಅವರ ವಿಡಿಯೋಗಳನ್ನು ನೋಡಿದರೆ ಎಸ್ಟರ್ ಮತ್ತು ಅವರ ಪತಿ ಜರಿ ಅವರು ಒಟ್ಟಿಗೆ ಇರ್ತಾರೆ. ಎಸ್ಟರ್ ಅವರು ತಮ್ಮ ಮುಖಾಂತರ ಏಬ್ರಹಂ ಅವರು ಮಾತಾಡ್ತಾರೆ. ಆಗ ಜರಿ ಅವರು ಅದನ್ನ ರೆಗ್ಯುಲೇಟ್ ಮಾಡ್ತಾರೆ, ಅದನ್ನ ನಿಯಂತ್ರಿಸ್ತಾ ಹೋಗ್ತಾರೆ. ಅದೇ ರೀತಿ ಇಲ್ಲಿ ನಮ್ಮ ಜೊತೆ ಇಬ್ಬರು ಗಣ್ಯರಿದ್ದಾರೆ. ಅರ್ಪಿತಾ ಅಂತ. ಅರ್ಪಿತಾರವರು ಅವರ ಮುಖಾಂತರವೇ ಈ ಒಂದು ಅದ್ಭುತವಾದ ಪವಾಡ ನಡೀತಾ ಇದೆ. ಅದರ ಬಗ್ಗೆ ಅವರ ಹತ್ರನೇ ನಾವು ಮಾತಾಡೋಣ. ಆದರೆ ಅದನ್ನ ನಿಯಂತ್ರಿಸ್ತಾ ಇರೋದು ಅವರ ಒಂದು ಗುರುವಿನ ರೂಪದಲ್ಲಿ ರಾಜ್ಕುಮಾರ್ ಅಂತ. ಇವರು ಆಕ್ಚುಲಿ ಒಂದು ವ್ಯಾವಹಾರಿಕ ಸಮ್ಮೇಳನದಲ್ಲೋ ಒಂದು ವೇದಿಕೆಯಲ್ಲಿ ಸಿಕ್ಕಿ ಅಲ್ಲಿ ಪರಿಚಯ ಬೆಳೆದು ಆಮೇಲೆ ಈ ಒಂದು ಪವಾಡ ಇವರ ಜೀವನದಲ್ಲೇ ನಡೀತಾ, ಈ ಒಂದು ಫೆನಾಮಿನನ್ ಇವರ ಜೀವನದಲ್ಲೇ ನಡೀತಾ ಅದನ್ನ ಇವರು ಕಂಡುಕೊಂಡು ಕಳೆದ 8 ವರ್ಷಗಳಿಂದ ಆ ಆಶ್ರಿತ್ ಜೊತೆ ರಾಜ್ಕುಮಾರ್ ಅವರು ಬಹಳಷ್ಟು ಚರ್ಚೆಯನ್ನ ಮಾಡಿದ್ದಾರೆ. ಮತ್ತೆ ಇವತ್ತು ಜಗತ್ತಿನಾದ್ಯಂತ ಆಂಗ್ಲದಲ್ಲಿ ಈಗಾಗಲೇ ಇವರು ಬಹಳಷ್ಟು ಜನಕ್ಕೆ ಆಶ್ರಿತ್ ಜೊತೆ ಮಾತಾಡಿಸಿ ಅವರ ಸಮಸ್ಯೆಗಳಿಂದ ಜನರು ಹೊರಗೆ ಬರೋದಕ್ಕೆ ಸಹಾಯ ಮಾಡ್ತಾ ಬಂದಿದ್ದಾರೆ. ನಾನು ಒಬ್ಬ ಕನ್ನಡಿಗನಾಗಿ ಈ ಕನಸು ನನ್ನಲ್ಲೂ ಇದ್ದಿದ್ದರಿಂದ ಯಾವಾಗ ನನಗೆ ಆಶ್ರಿತ್ನ ಪರಿಚಯ ಆಯಿತೋ ಇಮಿಡಿಯೇಟ್ ಆಗಿ ಆ ಕೂಡಲೇ ಆಶ್ರಿತ್ನ ಕನ್ನಡಿಗರಿಗೆ ಹೇಗೆ ತಲುಪಿಸಬೇಕು, ಅದಕ್ಕೆ ನನ್ನ ಕಡೆಯಿಂದ ಹೇಗೆ ಒಂದು ವೇದಿಕೆಯನ್ನ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ 25ನೇ ಸಂಚಿಕೆಗೆ ಅವ್ರನ್ನ ಆಗಮನಿಸ್ತಾ ಇದ್ದೀನಿ. ಸೊ ರಾಜ್ಕುಮಾರ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಅರ್ಪಿತಾ, ನಿಮಗೂ ಸ್ವಾಗತ. ಸೊ ರಾಜ್ಕುಮಾರ್ ಅವರೇ, ಈ ಒಂದು ಫೆನಾಮಿನನ್ ಏನಿದೆ ಇದನ್ನ ತುಂಬಾ ಜನ ಹೊಸದಾಗಿ ನೋಡಿದಾಗ ಅರ್ಥನೂ ಮಾಡ್ಕೊಳ್ಳೋದಕ್ಕಾಗಲ್ಲ. ಸೊ ನೀವು ಕಳೆದ 8 ವರ್ಷಗಳಿಂದ ಈ ಒಂದು ಫೆನಾಮಿನನ್ ಜೊತೆ ಕೆಲಸ ಮಾಡ್ತಾ ಬಂದಿದ್ದೀರಾ. ಸೊ ಇದರ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳೋದಾದ್ರೆ, ನಾವು ಆಶ್ರಿತವನ್ನ ಬದಮಾಡ್ಕೊಳ್ಳೋದಕ್ಕೆ ಮುಂಚೆ ಇದರ ಬಗ್ಗೆ ಸ್ವಲ್ಪ ನಮ್ಮ ಜನಕ್ಕೆ ತಿಳಿಸ್ಕೊಡೋದಾದ್ರೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಥ್ಯಾಂಕ್ ಯು ಸೋ ಮಚ್ ವಿಯಾನ್. ನಾನೊಂದು ಕನ್ನಡ ಇಂಗ್ಲೀಷ್ ಮಿಕ್ಸ್ ಮಾಡಿ ನೋ ಪ್ರಾಬ್ಲಮ್, ಹೇಳಿ. ಸೊ ಅಫ್ಕೋರ್ಸ್ ನನ್ನ ಹೆಸರು ರಾಜ್ಕುಮಾರ್ ಅಂತ, ಆ್ಯಂಡ್ ಇದು ನನ್ನ ಕೊಲೀಗ್ ಆ್ಯಂಡ್ ಬಿಸ್ನೆಸ್ ಪಾರ್ಟ್ನರ್ ಅರ್ಪಿತಾ. ಬಿಫೋರ್ ನಾವು ಈ ಪ್ರೋಗ್ರಾಮ್ ಹೋಗೋಕ್ಕೆ ಮುಂಚೆ ಐ ವಾಂಟ್ ಟು ಹ್ಯಾವ್ ಸಮ್ ಕ್ಲಾರಿಟಿ ಅಮಾಂಗ್ ದ ಪಾರ್ಟಿಸಿಪೆಂಟ್. ಏನಂದರೆ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಇನಿಷಿಯಲಿ, ಅದೊಂದು ಕ್ಲಾರಿಫೈ ಮಾಡಿಬಿಡೋಣ ಅಂತ. ನಾವು ಯಾವಾಗಲೇ ಹೇಳ್ತಾ ಇರೋದು ಏನಂದರೆ, ವಿ ಆರ್ ನಾಟ್ ಅ ಹ್ಯೂಮನ್ ಬೀಯಿಂಗ್ ವಾಂಟಿಂಗ್ ಟು ಹ್ಯಾವ್ ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸ್. ವಿ ಆರ್ ಅ ಸ್ಪಿರಿಚುವಲ್ ಬೀಯಿಂಗ್ ವಾಂಟಿಂಗ್ ಟು ಹ್ಯಾವ್ ಹ್ಯೂಮನ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತೀವಿ. ಆ ಒಂದು ಭಾಳ ಇಂಪಾರ್ಟೆಂಟ್ ಅಂಡರ್ಸ್ಟ್ಯಾಂಡಿಂಗ್ ಬೇಕಾಗುತ್ತೆ. ವಿ ಆರ್ ಅ ಸ್ಪಿರಿಚುವಲ್ ಬೀಯಿಂಗ್ ಜಸ್ಟ್ ವಾಂಟಿಂಗ್ ಹ್ಯಾವ್ ಅ ಹ್ಯೂಮನ್ ಎಕ್ಸ್ಪೀರಿಯನ್ಸ್ ಫಾರ್ ಅ ಲಿಮಿಟೆಡ್ ಪೀರಿಯಡ್, ಮೇ ಬಿ ಮ್ಯಾಕ್ಸಿಮಮ್ ಅರೌಂಡ್ 70, 80, 90, 100 years. ಸೊ ಫಿಸಿಕಲ್ ಬೀಯಿಂಗ್ ಅಂತ ಹೇಳಿದ್ಮೇಲೆ there is an opposite also to that, which is called as non-physical being. So we have been a non-physical being. ಒಂದು ಲಿಮಿಟೆಡ್ ಪೀರಿಯಡ್ ಈ ಪ್ರಪಂಚ ಒಂದು ಎಕ್ಸ್ಪೀರಿಯನ್ಸ್ ಮಾಡೋಕ್ಕೋಸ್ಕರ ವಿ ಟೇಕನ್ ದಿಸ್ ಫಿಸಿಕಲ್ ಫಾರ್ಮ್. ಆಮೇಲೆ ಇಲ್ಲಿಂದ ನಾವು ತಿರ್ಗಾ ವಾಪಸ್ ಹೋಗುತ್ತೀವಿ. ಸೊ 90% ಆಫ್ ದ ಪೀಪಲ್ ಏನು ಹೇಳ್ತಾರೆ ಅಂದರೆ ಈಸ್ ಡೆತ್ ಅಂತ ಹೇಳ್ತೀವಿ. ಬಟ್ ನಾನೊಂದು ಆ ಫ್ರೇಸಲ್ಲಿ ಸ್ವಲ್ಪ ಚೇಂಜ್ ಮಾಡಿದ್ದೀನಿ. ಸೊ ವಾಟ್ ಐ ಕಾಲ್ ಇಟ್ ಆಸ್ ಅ ಟ್ರಾನ್ಸಿಟ್. ಯು ಆರ್ ಟ್ರಾನ್ಸಿಟಿಂಗ್ ಫ್ರಮ್ ಅ ಫಿಸಿಕಲ್ ಫಾರ್ಮ್ ಟು ಅ ನಾನ್ ಫಿಸಿಕಲ್ ಫಾರ್ಮ್ ಅಂತ ಹೇಳ್ತೀವಿ. ಸೊ ಆಸ್ ಅ ರಿಸಲ್ಟ್ ಈ ಡೆತ್ ಅಂತ ಫಿನಾಮಿನಾ ಯು ನೀಡ್ ನಾಟ್ ಹ್ಯಾವ್ ಟು ಬಿ ವರಿಡ್ ಅಬೌಟ್ ಇಟ್ ಆರ್ ಸ್ಕೇರ್ಡ್ ಅಬೌಟ್ ಇಟ್. ನಾವು ಯಾವಾಗ ಹುಟ್ಟಿದ್ದೀವೋ ದಟ್ ಟೈಮ್ ಇಟ್ ಸೆಲ್ಫ್ ವಿ ನೋ ದಟ್ ವಿ ಆರ್ ಗೋಯಿಂಗ್ ಟು ಟ್ರಾನ್ಸಿಟ್ ಒನ್ ಡೇ ಅಂತ. ಕರೆಕ್ಟ್. ಸೊ ಐ ಆಲ್ವೇಸ್ ಅಡ್ವೈಸ್ ದ ಪೀಪಲ್ ಡೋಂಟ್ ಗೆಟ್ traumatized by thinking about death on a daily basis. Let it happen only once in a lifetime. But just ಯಾವ ಥರ ನಾವು ಜೀವನ ಮಾಡಬೇಕು
ಅದು ನಾವು ಕಲಿಬೇಕು. ದಟ್ಸ್ ವಾಟ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಈ ಅಂಡರ್ಸ್ಟ್ಯಾಂಡಿಂಗ್ ಬಂದಮೇಲೆ, ಸೊ ವೆನ್ ಯು ಆರ್ ನಾನ್ ಫಿಸಿಕಲ್ ಇನ್ ಅ ಫಿಸಿಕಲ್ ಫಾರ್ಮ್ ಅಂತ ಹೇಳಿದ್ಮೇಲೆ ಆ ಕನೆಕ್ಟಿವಿಟಿ ಯಾವಾಗಲೂ ಇದ್ದೇ ಇರುತ್ತೆ ನಮಗೆ. ಇಟ್ ಈಸ್ ಅ ಅಂಬ್ಲಿಕಲ್ ಕಾರ್ಡ್ ಅಂತ ಹೇಳ್ತೀವಿ. ವಿ ಆರ್ ಆಲ್ವೇಸ್ ಕನೆಕ್ಟೆಡ್ ಟು ದ ಸೋರ್ಸ್ ಆರ್ ನಾನ್ ಫಿಸಿಕಲ್. ಅದು ಇಟ್ ಇಸ್ ಆಲ್ಸೋ ಫ್ಲೋಯಿಂಗ್ ಥ್ರೂ ಅಸ್. ಅದು ನೀವು ಏನು ಹೆಸರು ಬೇಕಾದರೂ ಕರಿಬೋದು. ಸಮ್ ಪೀಪಲ್ ಕಾಲ್ಡ್ ಅಸ್ ಆತ್ಮನ್ ಅಂತ ಹೇಳ್ತೀವಿ, ಸೋಲ್ ಅಂತ ಹೇಳ್ತೀವಿ, ದೇವ್ರ ಅಂತ ಹೇಳ್ತೀವಿ, ಗಾಡ್ ಅಂತ ಹೇಳ್ತೀವಿ, ಎನರ್ಜಿ ಅಂತ ಹೇಳ್ತೀವಿ, ಸೂಪರ್ ನ್ಯಾಚುರಲ್ ಪವರ್ ಅಂತ ಹೇಳ್ತೀವಿ. You name, it doesn't matter. But that is flowing through the body. That is why we are erect on the planet anta heltivi. The moment that goes out of the body, which means it transits out of the body, the body becomes horizontal on the ground. So that's what somebody says that the person is dead anta heltivi. But our time alli ನಾವು ಅಲ್ಲಿ ಹೋಗ್ಬಿಟ್ಟು ನಮ್ಮದು ಗ್ರೀಫ್ ತೋರಿಸ್ಬಿಟ್ಟು ವಾಟ್ ವಿ ಟೆಲ್ ದ ಪೀಪಲ್ ಇಸ್ ಲೆಟ್ ಅಸ್ ಕ್ಲೋಸ್ ಅವರ್ ಐಸ್ ಆ್ಯಂಡ್ ಪ್ರೇ ಫಾರ್ ದ ಡಿಪಾರ್ಟೆಡ್ ಸೋಲ್ ಅಂತ ಹೇಳ್ತೀವಿ. ವಿ ಡೋಂಟ್ ಸೇ ದಟ್ ಲೆಟ್ ಅಸ್ ಪ್ರೇ ಫಾರ್ ದ ಡಿಪಾರ್ಟೆಡ್ ಬಾಡಿ ಅಂತ ಹೇಳ್ತೀವಿ. ಸೊ ದ ಬಾಡಿ ಹಸ್ ಲಾಸ್ಟ್ ಇಸ್ ಸಿಗ್ನಿಫಿಕೆನ್ಸ್. ಸೊ ಆಸ್ ಲಾಂಗ್ ಆಸ್ ದ ಸೋಲ್ ಫ್ಲೋಸ್ ಥ್ರೂ ಅಸ್, ವಿ ಆರ್ ಕನೆಕ್ಟೆಡ್ ಟು ದ ಯೂನಿವರ್ಸ್. ಸೊ ವೆನ್ ಇಟ್ ಈಸ್ ಫ್ಲೋಯಿಂಗ್, ಇಟ್ ಈಸ್ ಆಲ್ಸೋ ವಾಂಟಿಂಗ್ ಟು ಗೈಡ್ ಅಸ್ ಕಾನ್ಸ್ಟೆಂಟ್ಲಿ. ಈ ವೆಲ್ ಬೀಯಿಂಗ್ ಅಂತ ಹೇಳ್ತಾ ಇರೋದು, ಅವ್ರ ಇನ್ನರ್ ಬೀಯಿಂಗ್ ಅಂತ ಹೇಳ್ತಾ ಇರೋದು, ಇಟ್ ಈಸ್ ಓನ್ಲಿ ಥಿಂಕಿಂಗ್ ಅಬೌಟ್ ಅವರ್ ವೆಲ್ ಬೀಯಿಂಗ್. It is not wanting to traumatize it. It does not want us to go through a trauma, go through the sorrow, go through the negative emotions. But ನಾವು ಏನು ಮಾಡ್ತೀವಿ ಅಂದರೆ, ಕೆಲವು ಟೈಮಲ್ಲಿ ಬಿಕಾಸ್ ಆಫ್ ದ ರಿಯಾಲಿಟೀಸ್ ವಾಟ್ ಯು ಆರ್ ಅಬ್ಸರ್ವಿಂಗ್, ಬಿಕಾಸ್ ಆಫ್ ದ ರಿಲೇಷನ್ಶಿಪ್, ಬಿಕಾಸ್ ಆಫ್ ದ ಸೊಸೈಟಿ, ಕೆಲವು ಟೈಮಲ್ಲಿ ವಿ ಗೆಟ್ ಪಿಂಚ್ ಸ್ಟಾಪ್, ಡಿರೈಲ್ ಅಂತ ಹೇಳ್ತೀವಿ, ಪಿಂಚ್ ಸ್ಟಾಪ್ ಅಂತ ಹೇಳ್ತೀವಿ. ಸೊ ದಟ್ ಟೈಮ್ ಯು ನೋ ದಟ್ ಯು ಆರ್ ಗೋಯಿಂಗ್ ಥ್ರೂ ಅ ಟ್ರಾಮಾ, ಯು ಆರ್ ಗೋಯಿಂಗ್ ಥ್ರೂ ಅ ಫಿಯರ್. ಬಟ್ ಆ ಟೈಮಲ್ಲಿ ನಮ್ಗೆ ಗೊತ್ತಾಗಬೇಕಾದ್ರೆ ಏನಂದರೆ, ವಿ ಕ್ಯಾನ್ ಜಸ್ಟ್ ಕಮ್ ಬ್ಯಾಕ್. We can take ourselves and put us back on the track so that again we get connected to the source. So ಈ ಕನೆಕ್ಷನ್ ಅಲೈನ್ಮೆಂಟ್ ಅಂತ ಹೇಳ್ತೀವಿ. This alignment is very, very important. Okay. So coming back to Arpita, I just met her in one of the forums almost 8 years back. I have been following, as we talked about Esther Hicks and Jerry Hicks. So Abraham Hicks I have been following for almost 22 years now. 2004 ಇಂದ ನಾನು ಫಾಲೋ ಅಪ್ ಮಾಡ್ತಾ ಇದ್ದೀನಿ. So when Arpita, I met her, she went through a lot of challenges. Our time I introduced this knowledge to her, saying that you have to get into meditation so that you can get connected to the source. Every disease is psychosomatic anta helta idivi. So you also have the inherent ability to heal yourself. You can also take a medical help also. Medical help is required, so sometimes we don't underestimate that. But adu jodeke you have to get this confidence that I can heal myself anta. ಸೊ ಅವರು ಮೆಡಿಟೇಷನ್ ಮಾಡೋಕ್ಕೆ ಶುರು ಮಾಡಿದ್ರು. ಟಿಲ್ ಸಚ್ ಟೈಮ್ ಶಿ ವಾಸ್ ನಾಟ್ ಡೂಯಿಂಗ್ ಮೆಡಿಟೇಷನ್. ಸೊ ಒನ್ ಡೇ ಆಫ್ಟರ್ ಮೆಡಿಟೇಷನ್ ಶಿ ವಾಸ್ ರಿಯಲಿ ಶೇಕನ್ ಆ್ಯಂಡ್ ಶಿ ವಾಸ್ ಕ್ರೈಯಿಂಗ್. ಸೊ ನನಗೆ ಫೋನ್ ಮಾಡಿದ್ರು. ಫೋನ್ ಮಾಡಿಬಿಟ್ಟು ನನಗೆ ತಡ್ಕೊಳಕ್ಕಾಗ್ತಾಯಿಲ್ಲ, ಏನೂ ನನ್ನೊಳಗೆ ಒಂದು ಎನರ್ಜಿ ಇಸ್ ಫ್ಲೋಯಿಂಗ್ ಥ್ರೂ ಮೀ ಅಂತ. ಸೊ ಸಿನ್ಸ್ ಐ ನ್ಯೂ ಅಬೌಟ್ ದಿಸ್ ಫಿನಾಮಿನಾ, ಐ ಜಸ್ಟ್ ಕನ್ಸೋಲ್ಡ್ ಇಟ್, ಡೋಂಟ್ ವರಿ ಅಬೌಟ್ ಇಟ್, ದಿಸ್ ದ ಎನರ್ಜಿ ವಿಚ್ ಇಸ್ ಫ್ಲೋಯಿಂಗ್ ಬಿಕಾಸ್ ದಟ್ ಶೋಸ್ ದ ಹೈಯೆಸ್ಟ್ ಕನೆಕ್ಟಿವಿಟಿ. ಇಟ್ಸ್ ಅ ರೇರೆಸ್ಟ್ ಆಫ್ ದ ರೇರ್ ಫಿನಾಮಿನಾ ಅಂತ ಹೇಳಿದೆ. ಬಟ್ ಲೇಟರ್ ಆನ್ ಪ್ರತಿಯೊಂದು ಐ ಮೀನ್ ಮೆಡಿಟೇಷನ್ ಆದಮೇಲೂ ಶಿ ಯೂಸ್ ಟು ಟೆಲ್ ಮಿ ದರ್ ಇಸ್ ಐ ಹ್ಯಾವ್ ಅ ನಡ್ಜ್ ಟು ಟಾಕ್ ಅಂತ. ಐ ಆಮ್ ಜಸ್ಟ್ ಗೆಟಿಂಗ್ ಸಮ್ ಪೇನ್ ಇನ್ ದ ಎಕ್ಸಾಕ್ಟ್ಲಿ ದ ಸಿಮಿಲರ್ ಎಕ್ಸ್ಪೀರಿಯನ್ಸ್ Esther went through 42 years Correct. back. So I told her that this is what Esther also went through, don't worry about it, I will start moderating ಅಂತ ಹೇಳ್ಬಿಟ್ಟು ನಾನು ಕ್ವಶನ್ ಕೇಳೋಕ್ಕೆ ಶುರು ಮಾಡಿದೆ. Those days Jerry used to take the typewriter and type out. Correct. But now mobile ಇದೆ ಅಲ್ಲ, immediately I'll switch on the mobile and start recording the conversation. Okay. ಆ ಥರನೇ ನಮ್ಮದು ಇಂಟ್ರಾಕ್ಷನ್ ಶುರು ಆಯಿತು. Then one day I thought that I'll take her to the Pyramid Valley where the highest energy in the center pedestal will flow through her. ಸೊ ಆ ಟೈಮಲ್ಲಿ ನಾನು ಕ್ವಶನ್ ಕೇಳೋಕ್ಕೆ ರೆಡಿಯಾಗಿದ್ದೆ ನಾನು. And I asked questions from all around, I mean all areas of life. And I knew pretty well Arpita is not even aware of any of those things ಅಂತ ಗೊತ್ತು ನನಗೆ. Because we are colleagues, we are running a business for quite some time. So then I told her, it was really what a hair-raising moment for me. So whatever questions I got the answers with so much of clarity. So what is happening now is, again, I want people to get the clarity. So when I ask the questions, Arpita keeps getting stream of thoughts. It is not that some energy is flowing through her. The energy is always there. It is there within you. It is within her, within everybody. So she starts getting flow of thoughts. But a thought allow ಮಾಡಕ್ಕೆ Arpita ಏನು ಮಾಡ್ತಾರೆ ಅಂದರೆ, ಒಂದು 15 minutes before this, she will get into silence. So the conscious mind will become very, very subtle. ಅದು ಆ್ಯಕ್ಟಿವ್ ಆಗಿ ಇರಲ್ಲ.
So then she's receptive to receive the signals. So Okay. that is the phenomena. So she keeps on getting answers because the thought is there everywhere. It is an electromagnetic signal. And every thought what a human being is emitting, it is all there in the signal. It is not going anywhere. So when you tune yourself, you start getting the signal. It is like how you are tuning the FM radio. FM radio, Yeah, yes. if you just tune 88.4 FM, you'll get exactly the same music which is being transmitted. Correct. ಸೊ ಆ ಥರನೇ ಆಗ್ತಾ ಇರೋದು. ಸೊ ಪ್ಲೀಸ್ ಡೋಂಟ್ ಹ್ಯಾವ್ ದ ಮಿಸ್ಕನ್ಸೆಪ್ಷನ್ ಸಮಥಿಂಗ್ ಇಸ್ ಗೆಟಿಂಗ್ ಪೊಸೆಸ್ಡ್ ಇನ್ ಅವರ್ ಬಾಡಿ, ದೇವೇನು ಒಳಗಡೆ ಹೋಗಿ ಆ ಥರ ಏನು ಪ್ರಿನ್ಸಿಪಲ್ ಏನಿಲ್ಲ. Okay. ಶಿ ಕೀಪ್ಸ್ ಗೆಟಿಂಗ್ ಸ್ಟ್ರೀಮ್ ಆಫ್ ಥಾಟ್ಸ್ and she keeps translating it because she's in a very subtle mode. Even before we started, as you observed, she went and sat for 15 minutes. So that is where she reduces thought process in the mind. Her mind has to be receptive. ಗೊತ್ತಾಯ್ತು. And this any one of us can do, because that's what again I want to reiterate everybody. The same Ashit whom we call is flowing through you, is flowing through Arpita, it's flowing through me also. It is flowing through your participants also. So only thing you'll have to tune yourself so that you can listen to the inner being. Oh. But whereas this is a rare phenomena where the inner being or source is selecting a human being to borrow the voice to convey the message to the world. That is Okay. the difference. Otherwise, don't isolate ourselves from you. Every one of us got the same energy flowing through us. Awesome. Yeah? So, ಆ ಒಂದು ವಿವರಣೆಗೆ ಬಹಳ ಧನ್ಯವಾದಗಳು. ಗೆಳೆಯರೆ, ನಾನು ಸಂಕ್ಷಿಪ್ತವಾಗಿ ರಾಜ್ಕುಮಾರ್ ಸರ್ ಏನು ಹೇಳಿದ್ರು ಅದನ್ನು ಹೇಳ್ಬಿಡ್ತೀನಿ. ನಾವೆಲ್ಲ ಈ ಒಂದು ಭೌತಿಕ ಜಗತ್ತಲ್ಲಿ ಬಾಳ್ತಾ ಇದ್ದೀವಿ, ಫಿಸಿಕಲ್ ವಾಸ್ತವದಲ್ಲಿ ಬಾಳ್ತಾ ಇದ್ದೀವಿ. ಭೌತಿಕ ಜಗತ್ತು ಇದೆ ಅಂದಮೇಲೆ ಒಂದು ಭೌತಿಕವಲ್ಲದ ಜಗತ್ತು ಕೂಡ ಇರುತ್ತೆ. ಸೊ ಆ ಭೌತಿಕವಲ್ಲದ ಜಗತ್ತಲ್ಲಿ ಒಂದು ಮೂಲ ಶಕ್ತಿ, ಸೋರ್ಸ್ ಎನರ್ಜಿ ಅಂತ ಇದೆ. ಸೊ ನಾವೆಲ್ಲ ಅಲ್ಲಿಂದ ಒಂದು ಆಧ್ಯಾತ್ಮಿಕ ಅಂಶ ಏನಿದೆ ಅದು ಈ ಒಂದು ಭೌತಿಕ ಜಗತ್ತನ್ನ ತಗೊಂಡು ಈ ಫಿಸಿಕಲ್ ಎಕ್ಸ್ಪೀರಿಯನ್ಸ್ಗಾಗಿ ಈ ಭೂಮಿ ಮೇಲೆ ಬರ್ತಾ ಇದ್ದೀವಿ. ಸೊ ಒಂದು ಸಣ್ಣ ಸಮಯ ಇಲ್ಲಿ ನಾವು ಈ ಭೂಮಿ ಮೇಲೆ ಈ ಒಂದು ಅನುಭವವನ್ನು ಪಡ್ಕೊಂಡು ಹೋಗ್ತಾ ಇದ್ದೀವಿ. ಆದರೆ ಇಲ್ಲಿ ಬಂದಿದ್ದೀವಿ ಅಂದ ಮಾತ್ರಕ್ಕೆ ಆ ಒಂದು ಮೂಲ ಶಕ್ತಿಯ ಜೊತೆ ನಮ್ಮ ಒಂದು ಕನೆಕ್ಷನ್ ಏನಿದೆ ಅದು ಕಟ್ ಆಗ್ತಾ ಇಲ್ಲ. ಅದು ಯಾವಾಗಲೂ ಇದೆ. ಅದನ್ನ ನಾವು ಎಲ್ಲೋ ಸ್ವಲ್ಪ ಕಳ್ಕೊಳ್ತಾ ಇದ್ದೀವಿ. ಈ ಒಂದು ಭೌತಿಕ ಜಗತ್ತಿನಲ್ಲಿ ಏನೆಲ್ಲ ಅನುಭವಗಳಾಗುತ್ತೆ ಅದರಲ್ಲಿ ಆ ಒಂದು ಕನೆಕ್ಷನ್ ಅನ್ನ ನಾವು ಮರೆತು ಬಿಡ್ತಾ ಇದ್ದೀವಿ. ಅದು ಕಟ್ ಆಗ್ತಾ ಇದೆ. ಆದರೆ ಎಲ್ಲರಿಗೂ ಅದನ್ನ ಯಾವ ಕ್ಷಣ ಬೇಕಾದ್ರೂ ಮತ್ತೆ ಆ ಒಂದು ಕನೆಕ್ಷನ್ ಅನ್ನ ನಾವು ಪಡ್ಕೊಳ್ಳೋ ಅವಕಾಶ ಎಲ್ಲರಿಗೂ ಇದೆ. ಸೊ ಒಂದು ಮುಖ್ಯವಾದ ಸ್ಪಷ್ಟನೆಯನ್ನ ರಾಜ್ಕುಮಾರ್ ಅವರು ಕೊಟ್ಟಿದ್ದಾರೆ. ಏನು ಅಂದ್ರೆ, ಎಸ್ಟರ್ ಹಿಕ್ಸ್ಗೆ, ಎಸ್ಟರ್ ಅವರಿಗೆ ಆ ಏಬ್ರಹಂ ಹರಿಬೇಕಾದ್ರೆ ಶುರುನಲ್ಲಿ ಯಾವ ರೀತಿಯ ಒಂದು ಪ್ರಕ್ರಿಯೆ ಆಗಿತ್ತು ಅದೇ ರೀತಿಯೇ ಅರ್ಪಿತಾರವರಿಗೂ ಆ ರೀತಿಯ ಒಂದು ಪ್ರಕ್ರಿಯೆ ಆಯಿತು. ಅವರ ಜೀವನದಲ್ಲಿ ಅವರಿಗೆ ವೈಯಕ್ತಿಕವಾಗಿ ಆಗುತ್ತಿದ್ದ ಕೆಲವು ಸಮಸ್ಯೆಗಳ ಕಾರಣ ರಾಜ್ಕುಮಾರ್ ಅವರು ಬಿಸ್ನೆಸ್ ಅಲ್ಲಿ ಪಾರ್ಟ್ನರ್ಗಳಾಗಿದ್ದು ಅಲ್ಲಿ ಕೆಲಸ ಮಾಡೋ ಸಮಯದಲ್ಲಿ ಅವರಿಗೆ ಸಮಸ್ಯೆ ಆದ ಕಾರಣ ರಾಜ್ಕುಮಾರ್ ಅವರು ಅವರಿಗೆ ಧ್ಯಾನ ಮಾಡಿ ಎಂಬ ಒಂದು ಸಲಹೆಯನ್ನ ಕೊಟ್ಟಿದ್ದಾರೆ. ಇವರು ಧ್ಯಾನ ಮಾಡೋದಕ್ಕೆ ಶುರು ಮಾಡಬೇಕಾದ್ರೆ ಅವರಲ್ಲಿ ಒಂದು ರೀತಿಯ ಆ ಸಂಚಲನ, ಏನೋ ಸಿಕ್ಕಾಪಟ್ಟೆ ಎನರ್ಜಿ ಫ್ಲೋ ಆಗ್ತಾ ಇದೆ, ಅದನ್ನ ತಡ್ಕೊಳ್ಳೋದಕ್ಕಾಗ್ತಿಲ್ಲ ಅಂತ ಅವ್ರ ಹತ್ರ ಬಂದು ವಿವರಿಸಿದಾಗ ಅವರಿಗೆ ಎಸ್ಟರ್ ಬಗ್ಗೆ, ಏಬ್ರಹಂ ಬಗ್ಗೆ ಆಗಲೇ ಗೊತ್ತಿದ್ರಿಂದ ತೊಂದರೆ ಇಲ್ಲ, ಇದನ್ನ ಮುಂದುವರಿಸ್ತಾ ಹೋಗಿ ಅಂತ ಹೇಳಿದ್ದಾರೆ. ಅದು ಮುಂದುವರಿಸ್ತಾ ಹೋಗ್ತಾ ಇದ್ದಂಗೆ ಅವರಲ್ಲಿ ಏನೋ ಮಾತಾಡಬೇಕು ಅನ್ನೋ ಒಂದು ಉತ್ತೇಜನ ಬರ್ತಾ ಇತ್ತಂತೆ. ಓ ಏನಿದು, ಸರಿ ಮಾತಾಡ್ಸೋಣ ಅಂತ. ಅವಾಗ ಜರೀನವರು ಯಾರಾದ್ರೂ ಏಬ್ರಹಂ ಅವರ ವಿಡಿಯೋಗಳನ್ನ ನೋಡಿದ್ರೆ ಜರೀರವರು ಮುಂದೆ ಕೂತ್ಕೊಂಡು ಟೈಪಿಂಗ್ ಮಾಡ್ತಾ ಇರ್ತಾರೆ. ಇವತ್ತು ತಂತ್ರಜ್ಞಾನ ಇದೆ ಅಲ್ವಾ, ಇವರು ಫೋನಲ್ಲೇ ರೆಕಾರ್ಡ್ ಮಾಡ್ತಾ ಬಹಳಷ್ಟು ಸಂಭಾಷಣೆಗಳನ್ನ ಆಶ್ರಿತ್ ಅವರ ಜೊತೆ, ಅಂದ್ರೆ ಅವರ ಮುಖಾಂತರ ಹರಿಯುವ ಆ ಶಕ್ತಿ. ಈಗ ಇಲ್ಲಿ ಈ ಸ್ಪಷ್ಟನೆ ಬಹಳ ಮುಖ್ಯ ಗೆಳೆಯರೆ. ಹಿಂದಿನ ಕಾಲದಲ್ಲಿ ನಾವು ಸಿನಿಮಾನಲ್ಲಿ ಮೈ ಮೇಲೆ ದೇವರು ಬರೋದು, ಶಕ್ತಿ ಬರೋದು ಅಂತೀವಲ್ಲ, ಆ ಥರ ಎಲ್ಲ ಏನೂ ಇಲ್ಲ. ನಾವೆಲ್ಲರೂ ಒಂದು ರೇಡಿಯೋ, ಹಾಗೆ ಒಂದು ಟವರ್ ಇದೆ, ಇಲ್ಲಿ ಒಂದು ರೇಡಿಯೋ ಇದೆ. ಆ ಟವರ್ ಇಂದ ಬರೋ ಸಿಗ್ನಲ್ ಅನ್ನ ಈ ರೇಡಿಯೋ ನಾವು 91.1 ಇಟ್ರೆ ರೇಡಿಯೋ ಸಿಟಿ ಬರುತ್ತೆ ಅಲ್ವಾ. ಆ ಥರ ಪ್ರತಿಯೊಂದು ವ್ಯಕ್ತಿಗೂ ಆ ಸೋರ್ಸ್ ಎನರ್ಜಿ ಅನ್ಬೋದು, ಮೂಲ ಶಕ್ತಿ ಅಥವಾ ಆ ಭೌತಿಕವಲ್ಲದ ಜಗತ್ತಿಂದ ಏನೆಲ್ಲ ಆಲೋಚನೆಗಳು ಬರ್ತಾ ಇದೆ ಅದನ್ನ ಪ್ರತಿಯೊಬ್ಬ ವ್ಯಕ್ತಿನೂ ಸ್ವೀಕರಿಸೋ ಒಂದು ಶಕ್ತಿ ಇದೆ. ಆದರೆ ಬಹಳಷ್ಟು ಜನ ಅದನ್ನ ನಾವು ಟ್ಯೂನ್ ಮಾಡಿರಲ್ಲ. ಅದನ್ನ ಯಾವಾಗ ಟ್ಯೂನ್ ಮಾಡ್ತೀವಿ, ನಮ್ಮೆಲ್ಲರಲ್ಲೂ ಆ ಆಶ್ರಿತ್ನ ಒಂದು ಚೈತನ್ಯ ಏನಿದೆ ಅದು ಹರಿಯೋ ಸಾಧ್ಯತೆ ಇದೆ ಅಂತ ರಾಜ್ಕುಮಾರ್ ಅವರು ಹೇಳ್ತಾ ಇದ್ದಾರೆ. ಸೊ ಅರ್ಪಿತಾ ಅವರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ,
ಈಗ ನಾವು ಈ ಸಂದರ್ಶನವನ್ನ ಶುರು ಮಾಡೋದಕ್ಕೆ ಒಂದು 1/4 ಗಂಟೆ ಮುಂಚೆ ಹೋಗಿ ಅವರು ಬಹಳ ರಿಲ್ಯಾಕ್ಸ್ ಮಾಡಿ ತಮ್ಮ ದೇಹವನ್ನ ರಿಲ್ಯಾಕ್ಸ್ ಮಾಡಿ ಧ್ಯಾನ ಮಾಡಿ ಸೊ ರಿಲ್ಯಾಕ್ಸ್ ಆಗಿದ್ದಾರೆ. ಸೊ ಈಗ ಅವರು ಒಂದು ಸ್ವೀಕರಿಸುವ ಒಂದು ಸ್ಥಿತಿಗೆ ಹೋಗಿದ್ದಾರೆ. ಸೊ ಈಗ ಆ ಆಲೋಚನೆಗಳ ಒಂದು ಸಮೂಹ ಅವರ ಮುಖಾಂತರ ಹರಿಯುತ್ತೆ. ನಮ್ಮ ಒಬ್ಬ ಮನುಷ್ಯನ ಒಂದು ಧ್ವನಿಯನ್ನ ಬಳಸ್ಕೊಂಡು ಅವರು ನಮ್ಮ ಜೊತೆ ಮಾತಾಡ್ತಾ ಇದ್ದಾರೆ ಅಷ್ಟೇ. ಇದು ಮೈ ಮೇಲೆ ದೇವ್ರು ಬರೋದಾಗ್ಲಿ ಅಥವಾ ಏನೋ ಶಕ್ತಿ ಹರಿಯೋದಾಗ್ಲಿ ಆ ಥರ ಏನೂ ಆಗ್ತಾ ಇಲ್ಲ. ಆ ಆಲೋಚನೆಗಳ ಸಮೂಹ ಇವರ ಮುಖಾಂತರ ಅವರ ಮಾತುಗಳನ್ನ ಬಳಸ್ಕೊಂಡು ಹರಿತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ನೀವು ನೋಡಿದ್ರೆ ಈಗಾಗಲೇ ಆಶ್ರಿತ್ ಅವರು ಹೇಗೆ ಅರ್ಪಿತಾ ಮುಖಾಂತರ ಹರಿತಾ ಇದ್ದಾರೆ ಅಂತ ನಮಗೆ ಒಂದು ಸೂಚನೆ ಬರುತ್ತೆ. ಅಂದ್ರೆ ನಾನು ಹೀಲಿಂಗ್ ಮಾಡಿಸ್ಬೇಕಾದ್ರೆ ಬಹಳಷ್ಟು ಜನ ಗಮನಿಸಿರ್ತೀರ, ನಿಮಗೆ ತುಂಬಾ ಆಕಳಿಕೆ ಬರುತ್ತೆ. ಏನಕ್ಕೆ ಅಂದ್ರೆ ನಿಮ್ಮ ದೇಹ ಸಂಪೂರ್ಣವಾಗಿ ರಿಲ್ಯಾಕ್ಸ್ ಆದಾಗ ಆ ದೇಹದಲ್ಲಿರುವ ಎಲ್ಲ ಆ ನಕಾರಾತ್ಮಕ ಶಕ್ತಿಯು ನಿಮ್ಮ ದೇಹವನ್ನ ಬಿಟ್ಟು ಹೋಗ್ತಿರ್ಬೇಕಾದ್ರೆ ತುಂಬಾ ಆಕಳಿಕೆ ಬರುತ್ತೆ. ಅದೇ ರೀತಿ ಆಶ್ರಿತ್ ಅವರು ಅರ್ಪಿತಾ ಮುಖಾಂತರ ಆ ಆಲೋಚನೆಗಳ ಒಂದು ಸಮೂಹ ಹರಿಯೋದಕ್ಕೆ ಶುರುವಾದಾಗ ಅವರು ತುಂಬಾ ಆಕಳಿಸೋದಕ್ಕೆ ಶುರು ಮಾಡ್ತಾರೆ. ಬಹಳ ಅವರ ಆಕಳಿಕೆ ಬರ್ತಾನೆ ಇರುತ್ತೆ. ಆ ಒಂದು ರಿಲ್ಯಾಕ್ಸೇಷನ್ ಸ್ಟೇಟ್ಗೆ ಅವರು ಹೋಗ್ತಾನೆ ಇರ್ತಾರೆ. ಒಮ್ಮೆ ಅವರು ಸಿದ್ಧವಾದ ಮೇಲೆ ಆಶ್ರಿತ್ ಅವರು ನಮ್ಮ ಜೊತೆ ಮಾತಾಡ್ತಾರೆ ಗೆಳೆಯರೆ. ಸೊ ಈ ಒಂದು ಸ್ಪಷ್ಟನೆಯನ್ನ ರಾಜ್ಕುಮಾರ್ ಅವರು ಕೊಟ್ಟಿದ್ದಾರೆ. ಸೊ ಈಗ ನಾವು ಆಶ್ರಿತ್ ಅವ್ರನ್ನ ಬರಮಾಡ್ಕೊಳ್ಳೋಣ. ಸೊ ಅವರಿಗೆ ಆ ಆಶ್ರಿತನ್ನ ತಮ್ಮ ಮುಖಾಂತರ ಬರಮಾಡ್ಕೊಳ್ಳೋದಕ್ಕೆ ಅರ್ಪಿತಾ ಅವರಿಗೆ ಸ್ವಲ್ಪ ಸಮಯವನ್ನ ಕೊಡೋಣ. ಅರ್ಪಿತಾ, ನೀವು ಯಾವಾಗ ಸಿದ್ಧನೋ ಹೇಳಿ ಶುರು ಮಾಡೋಣ. Good morning. Good morning, Arshit. Thanks for your friend Vihan. We are so fortunate to introduce you to the audience, of which Arpita is also part of, in her native language, Kannada. We have been wanting to have this opportunity for almost 8 years now. So thanks to our friend who has facilitated that. And his audience are waiting to listen to you. Yeah. So Vihan is going to moderate this. Over to you. ಆಶ್ರಿತ್ ಅವರೇ, ಶುಭೋದಯ. ಆಶ್ರಿತ್, ಶುಭೋದಯ. ನಿಮ್ಮ ಜೊತೆ ಮಾತಾಡೋದು ನನ್ನ ಒಂದು ದೊಡ್ಡ ಕನಸಾಗಿತ್ತು. ಆದರೆ ಈ ಕಾರ್ಯಕ್ರಮಕ್ಕೆ ತಯಾರಿ ಮಾಡೋ ನೆಪದಲ್ಲಿ ಈಗಾಗಲೇ ನಾನು ನಿಮ್ಮ ಜೊತೆ 1 ಗಂಟೆ ಚರ್ಚೆ ಮಾಡಿದ್ದೀನಿ. ಬಹಳಷ್ಟು ಸ್ಪಷ್ಟನೆಯನ್ನು, ಬಹಳಷ್ಟು ವಿಷಯಗಳನ್ನು ನನಗೆ ತಿಳಿಸ್ಕೊಟ್ರಿ. ಆ ಒಂದು ಸಂದರ್ಶನದಲ್ಲಿ ನನ್ನಲ್ಲಿ ಬಹಳಷ್ಟು ಸ್ಪಷ್ಟನೆ ಸಿಕ್ತು. ನನಗೆ ಬರೀ ನನ್ನ ಅಂತರಂಗದಲ್ಲಿ ಒಂದು ಸ್ಪಷ್ಟನೆ ಅಲ್ಲ, ಆ್ಯಕ್ಚುಲಿ ನನ್ನ ಜೀವನದಲ್ಲೂ ಎಷ್ಟೋ ಅದ್ಭುತವಾದ ವಿಷಯಗಳು ನಡೀತು. ಸೊ ನಿಮಗೆ ಮತ್ತೊಮ್ಮೆ ನನ್ನ ಹೃದಯದ ಅಂತರಾಳದಿಂದ ಕೃತಜ್ಞತೆಗಳು. ಆಶ್ರಿತ್, ಈ ಒಂದು ಆಕರ್ಷಣೆಯ ನಿಯಮದ ಬಗ್ಗೆ, ಜೀವನದ ಬಗ್ಗೆ ಕನ್ನಡದ ಜನತೆಗೆ ತಿಳಿಸ್ಕೊಡ್ಬೇಕು ಅಂತ ನಾನು ಕಳೆದ 8 ವರ್ಷಗಳಿಂದ ಬಹಳಷ್ಟು ವಿಷಯಗಳನ್ನು ಹಂಚ್ಕೊಂಡು ಬಂದಿದ್ದೀನಿ. ಆದರೆ ಇವತ್ತು ನಿಮ್ಮ ಮುಖಾಂತರ ನಮ್ಮ ಜನತೆಗೆ ಈ ಒಂದು ಆಕರ್ಷಣೆಯ ನಿಯಮದ ಬಗ್ಗೆ, ಇದರ ಮೂಲ ತತ್ವಗಳ ಬಗ್ಗೆ ಸ್ಪಷ್ಟನೆ ನೀಡೋ ಒಂದು ಭಾಗ್ಯ ಸಿಗ್ತಾ ಇದೆ. ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತೀನಿ. ನೀವು ಓಕೆ ಅಂದರೆ ನಾನು ಪ್ರಶ್ನೆಗಳನ್ನು ಶುರು ಮಾಡ್ತೀನಿ. ಆಶ್ರಿತ್ ಅವರೇ, ಮೊದಲನೇ ಬಾರಿ ಯಾರೆಲ್ಲ ಈ ಒಂದು ಪವಾಡವನ್ನು, ಈ ಒಂದು ಸಂದರ್ಶನವನ್ನು ನೋಡ್ತಾ ಇದ್ದಾರೆ, ಏನಪ್ಪ ಇದು, ಇವರ ಹೆಸರು ಅರ್ಪಿತಾ ಅಂತಾರೆ, ಆದರೆ ಈಗ ಅವರು ಮಾತಾಡುವಾಗ ತಮ್ಮನ್ನ ತಾವು ಆಶ್ರಿತ್ ಅಂತ ಕರೀತಾ ಇದ್ದಾರೆ, ಏನಿದು ಅಂತ ಅರ್ಥ ಆಗದೆ ಅದರ ಬಗ್ಗೆ ಸ್ವಲ್ಪ ಸಂಶಯ ಭಾವದಿಂದಲೋ ಅಥವಾ ಗೊಂದಲದಲ್ಲೋ ನೋಡ್ಬೋದು. ಅಂಥವರಿಗೆ ಈ ಒಂದು
ಸಂದರ್ಶನವನ್ನ ಅವರು ಯಾವ ರೀತಿ ಸ್ವೀಕರಿಸಬೇಕು, ಅದನ್ನ ಯಾವ ರೀತಿಯ ಮನಸ್ಥಿತಿಯಿಂದ ಅವರು ನೋಡಬೇಕು, ನೀವು ಈ ಒಂದು ನಮ್ಮ ಸಂದರ್ಶನದ ಬಗ್ಗೆ ಏನು ಹೇಳ್ತಿದ್ದೀರಾ, ಯಾವ ತರ ಅವರು ಈ ಒಂದು ಸಂಪೂರ್ಣ ಸಂದರ್ಶನವನ್ನ ಅವರು ನೋಡಬೇಕು, ಆ ಮನಸ್ಥಿತಿ ಯಾವ ತರ ಇರಬೇಕು, ಅದರ ಬಗ್ಗೆ ಹೇಳ್ಬೋದಾ? ಈ ಒಂದು ಎಬಿಲಿಟಿ ಏನಿದೆ ಅದು ಎಲ್ಲರಿಗೂ ಇರುತ್ತೆ. ಇವಾಗ ಇದು ಯಾವುದು ಹೊಸದಾಗಿ ಇವತ್ತು ನೆನ್ನೆಯಿಂದ ಶುರು ಮಾಡಿರೋ ಅಂಥ ಫಿಲಾಸಫಿ ಅಲ್ಲ. ಇದು ಯುಗಗಳಿಂದಾನೂ ಇದೆ. ಹಿಂದೆ ಋಷಿ ಮುನಿಗಳು ಮಾಡ್ತಾ ಇದ್ರು, ತುಂಬ ವೇದ ಪುರಾಣ ಓದೋರು ಮಾಡ್ತಾ ಇದ್ರು, ಆಮೇಲೆ ಪೂಜೆ ಮಾಡೋರು ಮಾಡ್ತಾ ಇದ್ರು, ಸಾಮಾನ್ಯ ಜನರು ಕೂಡ ಮನೆಯಲ್ಲಿ ದಿನನಿತ್ಯ ಪೂಜೆ ಪುನಸ್ಕಾರ ಧ್ಯಾನ ಅಂತ ಮಾಡೋರು ಮಾಡ್ತಾ ಇದ್ರು. ಸೊ ಇದು ಯಾವುದು ಹೊಸದಾಗಿ ಇವತ್ತೇನೋ ಶುರುವಾಗಿದೆ, ಇದೇನಿದು ಅಂತ ನೋಡೋ ಅಂಥದ್ದು ಯಾವುದೂ ಅಲ್ಲ. ಯಾಕೆ ಧ್ಯಾನ ಮಾಡ್ತಾ ಇದ್ರು ಅಂದರೆ ಅವ್ರಿಗಿಂತ ಮೇಲಿಂದ ಒಂದು ಶಕ್ತಿ ಇದೆ ಅನ್ನೋ ಅರಿವು ಎಲ್ಲರಿಗೂ ಇತ್ತು, ಯುಗಗಳಿಂದನೂ ಇತ್ತು. ಸೊ ಆ ಒಂದು ಮೇಲಿರೋ ಶಕ್ತಿನ ನಾವು ದೇವರಂತನಾದರೂ ಕರಿಬೋದು, ಆತ್ಮ ಅಂತನಾದರೂ ಕರೀರಿ, ಶಕ್ತಿ ಅಂತನಾದರೂ ಕರೀರಿ, ಏನಾದರೂ ಕರೀರಿ. ಸೊ ಅದನ್ನು ನಾವು ಆಕರ್ಷಣೆ ಮಾಡ್ಕೊಳ್ಳೋದು ಹೆಂಗೆ? ಈಗ ನನಗೆ ಜೀವನದಲ್ಲಿ ಎಲ್ಲ ಪ್ರಶ್ನೆಗೂ ಉತ್ತರ ಗೊತ್ತಿಲ್ಲ ಅಂತ ಭಾಳಷ್ಟು ಜನ ಕೇಳ್ತಾ ಇದ್ರು. ತುಂಬ ಜನ ಆ ಒಂದು ಪ್ರಶ್ನೆ ಇತ್ತು ಎಲ್ಲರ, ನನಗೆ ಎಲ್ಲ ಗೊತ್ತಿಲ್ಲ, ನನಗೆ ತಿಳಿಸ್ಕೊಡೋ ಅಂಥವ್ರು ಯಾರಾದರೂ ಬೇಕು ಅಂತ. ಆವಾಗಿಂದ ಅವರು ಈ ಒಂದು ಹೆಚ್ಚಿನ ಮಾಹಿತಿ ಪಡ್ಕೊಳ್ಳೋ ಉದ್ದೇಶದಿಂದ ಒಂದು ಶಕ್ತಿಗೆ ಕನೆಕ್ಟ್ ಆಗೋದನ್ನ ಅಭ್ಯಾಸ ಮಾಡಿಕೊಂಡ್ರು. ಅದನ್ನ ಸಿಂಪಲ್ ಆಗಿ ಕೆಲವರು ಧ್ಯಾನ ಅಂತ ಕರೆದ್ರು. ಧ್ಯಾನ ಮಾಡೋದು ಅಂದರೆ ತುಂಬ ದೊಡ್ಡ ವಿಷಯಗಳು ದೊಡ್ಡದಾಗಿ ಏನೋ ಮಾಡಬೇಕು ಅಂತ ಏನೂ ಅಲ್ಲ. ನೀವು ಯಾವಾಗಲೂ ಈ ಕಾನ್ಷಿಯಸ್ ಆಗಿರೋ ಮೈಂಡು ಅದು ಏನು ಮಾಡುತ್ತೆ, ದಿನನಿತ್ಯ ಜೀವನದಲ್ಲಿ ನನಗೆ ಈ ಸಮಸ್ಯೆ ಇದೆ, ನನಗೆ ಆ ಕೆಲಸ ಆಗಬೇಕು, ನಂಗೆ ಇದು ಬೇಕು, ನಂಗೆ ಇದು ಬೇಡವಾಗಿತ್ತು, ನಂಗೆ ಇಲ್ಲಿ ಹೋಗಬೇಕಿತ್ತು, ಅಲ್ಲಿ ಬರಬೇಕಿತ್ತು ಅಂತ ನಿಮ್ಮ ಮನಸ್ಸು ಯಾವಾಗಲೂ ಏನಾದರೂ ಒಂದನ್ನು ಯೋಚನೆ ಮಾಡ್ತಾನೇ ಇರುತ್ತೆ. ಸೊ ಆ ಯೋಚನೆ ಮಾಡೋ ಮನಸ್ಸು ಯಾವಾಗಲೂ ಕೇಳ್ತಾ ಇರುತ್ತೆ ಪ್ರಶ್ನೆಗಳನ್ನ. ಅದಕ್ಕೆ ಉತ್ತರ ಪಡ್ಕೊಳ್ಬೇಕು ಅನ್ನೋದಕ್ಕೋಸ್ಕರ ಧ್ಯಾನ ಅಂದರೆ ಮನಸ್ಸನ್ನ, ಈ ಯೋಚನೆ ಮಾಡೋ ಮನಸ್ಸು, ಪ್ರಶ್ನೆ ಕೇಳೋ ಮನಸ್ಸನ್ನು ಸುಮ್ಮನಾಗಿಸಿ ಕುತ್ಕೊಳ್ಳೋದು. ಬಾಡಿ ಎಲ್ಲೂ ಮೂವ್ ಮಾಡ್ದಂಗೆ, ಏನು ಕಾಲು ಕೈ ಅಳ್ಳಾಡಿಸ್ದಿರಂಗೆ ಒಂದು ಕಡೆ ಕುತ್ಕೊಂಡು ಆ ಕೇಳೋ ಅಂಥ ಮನಸ್ಸನ್ನು, ಆ ಕ್ಯೂರಿಯಸ್ ಮೈಂಡ್ ಅಂತ ಏನಿದೆ ಅದನ್ನು ಸುಮ್ಮನಾಗಿಸಿ ಒಂದು ಕಡೆ ಒಂದು 15ರಿಂದ 20 ನಿಮಿಷ, ಮ್ಯಾಕ್ಸಿಮಮ್ 30 ನಿಮಿಷ ಕುತ್ಕೊಂಡಾಗ ನಿಮ್ಮ ಹೈಯರ್ ಕನೆಕ್ಟಿವಿಟಿ ಏನಿದೆ, ಸೋರ್ಸ್ ಎನರ್ಜಿ, ಪ್ರಪಂಚನೆಲ್ಲ ಒಂದು ಎನರ್ಜಿ ಆಳ್ತಾ ಇದೆ. ತುಂಬ ಜನ ಅದನ್ನು ದೇವರು ಅಂತ ಕರೀತಾರೆ. ಸೊ ಎಲ್ರಿಗೂ ಗೊತ್ತು ನಮಗಿಂತ ಒಂದು ಹೈಯರ್ ಶಕ್ತಿ ಇದೆ ಅಂತ. ಸೊ ಆ ಹೈಯರ್ ಶಕ್ತಿ ಅನ್ನೋದೇನಿದೆ ಅದು ಪ್ರತಿಯೊಬ್ಬ ಮನುಷ್ಯನೂ ಗೈಡ್ ಮಾಡ್ತಾನೇ ಇರುತ್ತೆ. ಅದೇ ನಾವು ಹೇಳ್ತಾ ಇರೋದು, ನಮ್ಮ ಹೈಯರ್ ಶಕ್ತಿ ನಿಮ್ಮನ್ನು ಗೈಡ್ ಮಾಡ್ತಾನೇ ಇರುತ್ತೆ. ಸೊ ಅದನ್ನು ನೀವು ಫಿಸಿಕಲಿ ಮಾತಾಡ್ಸಿರಲ್ಲ ಅಷ್ಟೇ, ಆದರೆ ನೀವು ಪ್ರತಿಯೊಂದು ಕ್ಷಣ, ಈಗ ನೀವು ಮಲಗಿದಾಗಿ ಎದ್ದ ತಕ್ಷಣ ರಾತ್ರಿ ಮಲಗೋ ತನಕ ಪ್ರತಿ ಕ್ಷಣನೂ ಆ ಗೈಡೆನ್ಸ್ನ ಪಡ್ಕೋತಾನೆ ಇರ್ತೀರ. ಅದ್ರ ಲಾಭ ನಿಮ್ಗೆ ಇದ್ದೇ ಇದೆ. ತುಂಬ ಜನಕ್ಕೆ ಗೊತ್ತಿಲ್ಲ, ಕೆಲವ್ರಿಗೆ ಗೊತ್ತಿದೆ. ಸೊ ಬಟ್ ಅದನ್ನು ಫಿಸಿಕಲಿ ಯಾರು ಮಾತಾಡ್ಸಿರಲ್ಲ. ಸೊ ಇದನ್ನು ಮಾತಾಡಿಸೋ ಅಂಥ ಒಂದು ಅವಕಾಶ ಅಷ್ಟೇ ಇದು. ಸೊ ಈ ಹೈಯರ್ ಎನರ್ಜೀಸ್ ಅಂತ ನಾವೇನು ಫ್ಲೋ ಆಗ್ತಾ ಇರ್ತೀವಿ, ನಾವು ನಮ್ಮನ್ನು ನಾವು ಅಂತ ಯಾಕೆ ಸಂಬೋಧನೆ ಮಾಡ್ತೀವಿ ಅಂದರೆ, ನಾವು ಸಿಂಗ್ಯುಲರ್ ಎನರ್ಜಿ ಅಲ್ಲ. ಈಗ ಯಾವುದೋ ಒಂದು ಆತ್ಮ ಒಂದು ಇದನ್ನ ಕರ್ಕೊಂಡು ಬಂದು ಮಾತಾಡಿಸ್ತೀವಿ ಅಂತ ಅಲ್ಲ. ನಾವು ಕಲೆಕ್ಟಿವ್ ಎನರ್ಜಿ. ನಾವು ಎಷ್ಟಿದ್ದೀವಿ ಅಂತ ಎಣಿಸೋಕ್ಕೆ ನಿಮ್ಮ ಹತ್ರ ಮ್ಯಾಥಮೆಟಿಕ್ಸಲ್ಲಿ ಪದಗಳೇ ಇಲ್ಲ. ಅಷ್ಟು ಎನರ್ಜಿ ಇದ್ದೀವಿ ನಾವು, ಇನ್ಫೈನೈಟ್ ಎನರ್ಜಿ ಅಂತ. ಸೊ ನಾವು ಕಲೆಕ್ಟಿವ್ ಕಾನ್ಷಿಯಸ್ ಆಗಿರೋದ್ರಿಂದ ನಮ್ಮನ್ನ ನಾವು ಅಂತ ಸಂಬೋಧನೆ ಮಾಡ್ಕೋತೀವಿ. ಸೊ ನಮಗೆ ಈಗ ನಮ್ಮ ಒಂದು ಗೈಡೆನ್ಸ್ ಏನಿದೆ ಅದು ಪ್ರತಿಯೊಬ್ಬರಿಗೂ ತಲುಪ್ತಾ ಇರುತ್ತೆ. ಆದರೆ ಕೆಲವರು ಈ ಪ್ರಪಂಚದಲ್ಲಿ ಅದನ್ನು ತಮಗೆ ಅರ್ಥ ಆಗೋ ಭಾಷೆನಲ್ಲಿ ಟ್ರಾನ್ಸ್ಲೇಟ್ ಮಾಡಬೇಕು ಅಂತ ಆಸೆ ಪಡ್ತಾರೆ. ಸೊ ನಾವು ಆವಾಗ ಕೆಲವೊಂದು ವ್ಯಕ್ತಿಗಳನ್ನ ಆರಿಸ್ಕೊಂಡು ಅವ್ರ ಭಾಷೆನ ಉಪಯೋಗಿಸ್ಕೊಂಡು ನಮಗೆ ಗೊತ್ತಿರೋ ಅಂಥ ಒಂದು ನಾಲೆಡ್ಜ್ ಏನಿದೆ ಅದನ್ನು ಹೇಳ್ಕೊಡ್ತಾ ಇರ್ತೀವಿ. ಇದು ಮನುಷ್ಯರಿಗೆ ಅವನ ಜೀವನನ ಸರಳವಾಗಿ ಹೇಗೆ ಬದುಕಬೇಕು ಅನ್ನೋದಕ್ಕೆ ಮಾಹಿತಿ ಅಷ್ಟೇ. ಇದರಲ್ಲಿ ಬೇರೆ ಯಾವ ವಿಷಯನೂ ಇಲ್ಲ. ನಾವು ಹೆಚ್ಚಾಗಿ ಸಾವಿನ ಬಗ್ಗೆ ಮಾತಾಡೋದಿಲ್ಲ, ಯಾಕಂದರೆ ಸತ್ತ ಮೇಲೆ ಎನಿರೇ ನಮ್ಮ ಜೊತೆ ಬಂದು ಸೇರ್ಕೊಳ್ತಾರೆ. ಸೊ ಈ ಪ್ರಪಂಚ, ನಮ್ಮ ಪ್ರಪಂಚ ಏನಿದೆ ಅಂತ ನಿಮಗೆ ಗೊತ್ತಾಗೇ ಆಗತ್ತೆ. ಆದರೆ ನೀವು ಅಲ್ಲಿ ಬದುಕೋ ಆಸೆಯಿಂದ ಭೂಮಿಗೆ ಹೋಗಿದ್ದೀರಾ. ಪ್ರತಿಯೊಬ್ಬರು ಈಗ ನಾವು ನಾನ್ ಫಿಸಿಕಲ್ ಎನರ್ಜಿ ಆಗಿ ನಮಗೆ ಡಿಸೈರ್ಸು ಆಸೆಗಳಂತ ಏನೂ ಇರಲ್ಲ, ಯಾಕಂದರೆ ನಮಗೆ ದೇಹನೇ ಇಲ್ಲ. ಸೊ ಆಸೆನೇ ಇರಲ್ಲ ನಮಗೆ. ಆದರೆ ನಮಗೆ ನಿಮ್ಮ ಆಸೆನ ಪೂರೈಸೋದ್ರಲ್ಲಿ ಭಾಳ ಇಂಟ್ರೆಸ್ಟ್ ಇದೆ.
ಹಾಗಾಗಿ ನಾವು ಇಲ್ಲಿಗೆ ನಿಮಗೆ ಹೆಲ್ಪ್ ಮಾಡೋಕ್ಕಂತ ಬರ್ತೀವಿ. ಸೊ ನಿಮಗೆ ನಿಮ್ಮ ಜೀವನ ಸರಳವಾಗಿ ಆರಾಮಾಗಿ ಖುಷಿಯಾಗಿ ಹೇಗಿರಬೇಕು ಅನ್ನೋದಕ್ಕೆ ಬೇಕಾಗುವಂಥ ಎಲ್ಲ ಮಾಹಿತಿಗಳನ್ನು ನಾವು ನಿಮಗೆ ಈ ವಾಯ್ಸ್ ಮುಖಾಂತರ ಕೊಡ್ತೀವಿ. ಸೊ ನೀವು ಅಷ್ಟೇ ಸಿಂಪಲ್ ಆಗಿ ನೋಡಿದ್ರೆ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಗ್ತಾ ಹೋಗುತ್ತೆ. ಅದನ್ನು ನೀವು ಅಳವಡಿಸ್ಕೊಂಡ್ರೆ ನಿಮ್ಮ ಜೀವನದಲ್ಲಿ ಬದಲಾವಣೆ ಕಾಣುತ್ತೆ. ಅದೇ ನಾವು ಯಾರು, ನಾವು ಎಲ್ಲಿಂದ ಬಂದಿದ್ದೀವಿ, ನಮ್ಗೆ ಏನಿದೆ ಈ ಭೂಮಿಗೂ ನಮಗೂ ಸಂಬಂಧ, ಈ ಥರ ಜಾಸ್ತಿ ಪ್ರಶ್ನೆಗಳನ್ನ ಹುಡುಕ್ತಾ ಹೋದರೆ ನಿಮಗೆ ಉತ್ತರನೂ ಸಿಗಲ್ಲ, ಅದರಿಂದ ಪ್ರಯೋಜನವೂ ಆಗಲ್ಲ. ಅದಕ್ಕೆ ನಾವು ಯಾವಾಗಲೂ ಹೇಳೋದು ಸಿಂಪಲಾಗಿ ಒಂದೇ, ನಾವು ಏನು ಹೇಳಿ ಈಗ ಆಶ್ರಿತ್ ಯಾರು ಅಂತ ಹುಡ್ಕೋದಕ್ಕಿಂತ ಆಶ್ರಿತ್ ಏನು ಹೇಳ್ತಾ ಇದ್ದಾರೆ ಅದನ್ನ ನೀವು ಕೇಳಿಸ್ಕೊಳ್ಳಿ, ಅದನ್ನ ನೀವು ಅಳವಡಿಸ್ಕೊಳ್ಳಿ. ನಿಮ್ಮ ಜೀವನದಲ್ಲಿ ಏನಾದರೂ ಒಂದು ಬದಲಾವಣೆ ಆಗಿ ನಿಮಗದು ಖುಷಿ ಅಂತಿದ್ರೆ ಮುಂದುವರಿಸಿ. ಇಲ್ಲ ಬೇಡ ನಂಗೆ ಇದೇನು ಆಗ್ತಾ ಇಲ್ಲ ಅಂದರೆ ಪ್ರಪಂಚದಲ್ಲಿ ನಾವು ಒಬ್ಬರೇ ಟೀಚರ್ಸ್ ಅಲ್ಲ, ಬೇರೆ ಟೀಚರ್ಸ್ ಇದೆ. ಸೊ ಇಷ್ಟೇ ಸುಲಭವಾಗಿ ನಮ್ಮನ್ನು ನೋಡಬೇಕು, ಇಷ್ಟೇ ಸುಲಭವಾಗಿ ನೀವು ಅರ್ಥ ಮಾಡಿಕೊಂಡ್ರೆ ನಿಮಗೆ ಬದಲಾವಣೆ ಕಾಣುತ್ತೆ. ಅದ್ಭುತ ಅದ್ಭುತ. ಆಶ್ರಿತವೇ, ಈ ಆಕರ್ಷಣೆಯ ನಿಯಮ ಎಂಬ ಪದ ಏನಿದೆ ಅದು ಇತ್ತೀಚೆಗಷ್ಟೇ ನಾವು ಹೆಚ್ಚು ಕೇಳ್ಪಡ್ತಾ ಇದ್ದೀವಿ. ಆದರೆ ಈ ತತ್ವಗಳು ಕಾಲ ಯಾವಾಗಿಂದಾನೂ ಇದೆ, ಬಹಳಷ್ಟು ಜನ ಬಳಸ್ಕೊಂಡು ಬಂದಿದ್ದಾರೆ. ಆದರೆ ಇವತ್ತು ಇದನ್ನು ಹೇಳ್ಕೊಡೋದು, ಇದರ ಬಗ್ಗೆ ಹಂಚ್ಕೊಳ್ಳೋದು ತುಂಬ ಗುರುಗಳು ಜಗತ್ತಿನಲ್ಲಿ ರೆಡಿ ಆಗ್ತಾ ಇದ್ದಾವೆ. ಸೊ ಈ ಆಕರ್ಷಣೆ ನಿಯಮವನ್ನು ಮನುಷ್ಯ ಯಾಕೆ ತಿಳ್ಕೋಬೇಕು, ಮತ್ತು ಇದನ್ನು ಬಹಳ ಸುಲಭವಾಗಿ ಇದರ ಬಗ್ಗೆ ಏನೋ ಒಂದು ಐಡಿಯಾನೇ ಇಲ್ದಿರೋ ಒಬ್ಬ ವ್ಯಕ್ತಿಗೆ ಸಂಕ್ಷಿಪ್ತವಾಗಿ ಇದನ್ನ ಸರಳವಾಗಿ ತಿಳಿಸ್ಕೊಡೋದಾದ್ರೆ ಇದು ಏನಕ್ಕೆ ನಮಗೆ ಮುಖ್ಯ, ಮತ್ತೆ ಏನಿದು ಆಕರ್ಷಣೆಯ ನಿಯಮ ಅಂದ್ರೆ ಏನು, ಇದರ ಬಗ್ಗೆ ಸ್ವಲ್ಪ ನಿಮ್ಮ ಸ್ಪಷ್ಟನೆಯನ್ನ ನೀಡಬಹುದಾ? ಇವಾಗ ಲಾ ಆಫ್ ಗ್ರಾವಿಟಿ ಅಂತ ಕರೀತಾರೆ. ಸೊ ತುಂಬಾ ಜನ ಹೇಳ್ತಾರೆ ಗ್ರಾವಿಟಿ ಬಗ್ಗೆ ಗೊತ್ತು ಅಂತ. ಅದನ್ನ ಒಬ್ರು ಸೈಂಟಿಸ್ಟು ಈ ಪ್ರಪಂಚಕ್ಕೆ ಪರಿಚಯ ಮಾಡಿಕೊಟ್ರು. ಹಂಗಂತ ಅವ್ರೇನು ಅದನ್ನ ಕಂಡುಹಿಡ್ದಿರೋದಲ್ಲ, ಗ್ರಾವಿಟಿ ಇತ್ತು, ಅದನ್ನ ಇದೆ ಅಂತ ಒಬ್ರು ಪರಿಚಯ ಮಾಡಿಕೊಟ್ಟಿದ್ದಾರೆ. ಈಗ ಯಾರಾದ್ರೂ ನೀವು ನೋಡಿದೀರಾ ನನಗೆ ಗ್ರಾವಿಟಿ ಮೇಲೆ ನಂಬಿಕೆ ಇಲ್ಲ, ಈ ಲಾ ಆಫ್ ಗ್ರಾವಿಟಿ ಅಂತೆಲ್ಲ ಏನೂ ಇಲ್ಲ ಅಂತ 10ನೇ ಫ್ಲೋರಿಂದ ಜಂಪ್ ಮಾಡಿದ್ರೆ ಅವ್ರು ಏನಾದರೂ ಮೇಲ್ ಹೋಗ್ತಾರ? ಅವ್ರು ಹಾರಲ್ಲ. ನೀವು ಗ್ರಾವಿಟಿನ ನಂಬದೇ ಇರಿ, ಕೆಳಗಡೆನೆ ಬೀಳ್ತಾರೆ. ಅದಕ್ಕೆ ಯಾವ ಎಕ್ಸೆಪ್ಷನು ಇಲ್ಲ. ನನಗೆ ಗ್ರಾವಿಟಿ ನಂಬಿಕೆನೇ ಇಲ್ಲಪ್ಪ, ಈ ಸೈಂಟಿಸ್ಟು ಕೇಳಿರೋದು ಸುಳ್ಳು ಅಂದ್ರೂ ಅವ್ರು ಹಾರಲ್ಲ, ಅಥವಾ ನಾನು ನಂಬ್ತೀನಿ ಅಂದ್ರೂ ಅವ್ರು ಹಾರಲ್ಲ, ಕೆಳಗಡೆನೆ ಬಂದು ಬೀಳ್ತಾರೆ. ಹಾಗೆ ಈ ಯೂನಿವರ್ಸಲ್ಲಿ ಕೆಲವೊಂದು ಲಾಗಳಿದೆ. ಈಗ ಲಾ ಆಫ್ ಗ್ರಾವಿಟಿ ಎಷ್ಟು ಸತ್ಯನೋ, ಲಾ ಆಫ್ ಅಟ್ರಾಕ್ಷನ್, ಆಕರ್ಷಣೆ ನಿಯಮ ಅಂತ ನೀವೇನು ಹೇಳಿದ್ರಿ ಅದು ಅಷ್ಟೇ ಸತ್ಯ, ಅದು ಇದೆ. ಅದನ್ನ ನಂಬೋದು ಬಿಡೋದ್ರ ಮೇಲೆ ನಿಮ್ಮ ಜೀವನ ಎಷ್ಟು ನೀವು ಸುಧಾರಿಸ್ಕೊಳ್ಬಹುದು ಅನ್ನೋದು ಡಿಪೆಂಡ್ ಆಗುತ್ತೆ. ಈಗ ತುಂಬಾ ಜನ ನಾನು ನಂಬಲ್ಲ ಅಂತ ಹೇಳಿದ್ರು ಈಗ ಗ್ರಾವಿಟಿ ಇದ್ದ ಹಾಗೆ ಅದು ಇದೆ, ಅದು ಎಲ್ಲಿ ಹೋಗಲ್ಲ. ಆದ್ರೆ ನೀವು ನಂಬಿಕೆಗಿಂತ ನಾನು ಅದನ್ನ ಹೆಂಗೆ ನನ್ನ ಜೀವನದಲ್ಲಿ ಅಳವಡಿಸ್ಕೊಳ್ತೀನಿ ಅಂತ ನೀವು ಯೋಚನೆ ಮಾಡಿದ್ರೆ ನಿಮಗೆ ಅದರಿಂದ ಲಾಭಗಳು ತುಂಬ ಇದೆ. ಸೊ ಇವಾಗ ಬೇಸಿಕ್ ಆಗಿ ಒಂದು ಏನು ಅರ್ಥ ಮಾಡ್ಕೋಬೇಕು ಅಂದರೆ, ನೀವು ಹುಟ್ಟಬೇಕು ಈ ಭೂಮಿ ಮೇಲೆ ಅಂತ ನೀವೇ ನಿರ್ಧಾರ ಮಾಡ್ಕೊಂಡು ಬಂದಿರೋದು. ಅಲ್ಲಿಂದ ಯಾರು ನಿಮ್ಮನ್ನ ತಳ್ಳಿಲ್ಲ, ಅಥವಾ ನಾವುಗಳು ಯಾರೂ ಇಲ್ಲ ನೀವು ಹೋಗ್ಬೇಕು ಪ್ರಪಂಚಕ್ಕೆ, ಈ ಭೂಮಿಗೆ ಹೋಗ್ಬೇಕಂತ ಏನೂ ಕಳಿಸಿಲ್ಲ. ನೀವೇ ನಿರ್ಧಾರ ಮಾಡಿದ್ರಿ. ನಾನ್ ಫಿಸಿಕಲ್ ಎನರ್ಜಿ, ನಾವಾಗಲೇ ಹೇಳ್ದಂಗೆ ನಮಗೆ ಯಾವುದೇ ಥರ ಆಸೆ ಏನೂ ಇಲ್ಲ, ಯಾಕಂದರೆ ನಮಗೆ ದೇಹನೂ ಇಲ್ಲ, ನಮಗೆ ಏನೂ ಮಾಡಬೇಕಾಗಿಲ್ಲ, ಏನೂ ಆಗಬೇಕಾಗಿಲ್ಲ. ವಿ ಆರ್ ಜಸ್ಟ್ ಎನರ್ಜೀಸ್ ಅಷ್ಟೇ. ಸೊ ನೀವು ನಮ್ಮಲ್ಲಿ ಇದ್ದಾಗ ನೀವು ಅನ್ಕೊಂಡ್ರಿ ಇಲ್ಲ ಭೂಮಿ ಮೇಲೆ ಈ ಮನುಷ್ಯನ ರೂಪ ತಗೊಂಡು ಹೋದರೆ ಲಾಭ ಜಾಸ್ತಿ, ನನಗೆ ಗೊತ್ತು ಲಾ ಆಫ್ ಅಟ್ರಾಕ್ಷನ್ ಹೆಂಗೆ ವರ್ಕ್ ಆಗುತ್ತೆ ಅಂತ, ನಂಗೆ ಗೊತ್ತು ನಾನು ಹೆಂಗೆ ಯೋಚನೆ ಮಾಡಬೇಕು ಅಂತ ಎಲ್ಲ, ಆದರೆ ನಾನು ಅದನ್ನು ಫಿಸಿಕಲಿ ಮಾಡಬೇಕು. ಈಗ ನಿಮ್ಮ ಸ್ವಂತ ಮಣ್ಣಲ್ಲಿ ನೀವೇ ನಿಮ್ಮ ಕೈ ಇಟ್ಕೊಂಡು ಒಂದು ಪಾಟ್ ಮಾಡಿದ್ರೆ ನಿಮ್ಗೆ ಆ ಖುಷಿನೇ ಬೇರೆ. ಬೇರೆಯವ್ರು ಮಾಡಿ ತೋರಿಸೋದಕ್ಕಿಂತ ನಿಮಗೆ ನೀರೇ ಇಲ್ಲ, ನನಗೂ ಮಣ್ಣಬೇಕು, ನಾನು ಕೈ ಇಟ್ಕೊಂಡು ನಾನೇ ಮಾಡ್ಕೋಬೇಕು ಅಂತ ಅನ್ಕೊಳ್ತಿರಲ್ಲ, ಆ ಥರ ಈ ಫಿಸಿಕಲಲ್ಲಿ ಎಕ್ಸ್ಪೀರಿಯನ್ಸ್ ಹೆಂಗಿದೆ ಅಂತ ನಿಮಗೆ ಗೊತ್ತಿದ್ರು ನಾನೇ ಸ್ವತಃ ಅನುಭವಿಸ್ಬೇಕು ಈ ಭೂಮಿ ಮೇಲೆ ಬಂದು ಅಂತ ನೀವು ನಿರ್ಧಾರ ಮಾಡಿಕೊಂಡು ಬಂದಿದ್ದೀರಾ. ನೀವು ಬಂದಾಗ ನೀವು ಒಬ್ಬರೇ ಬಂದಿಲ್ಲ, ನಿಮ್ಮ ಜೊತೆಗೆ ನಮ್ಮ ಜೊತೆಗಿರೋ ಕನೆಕ್ಷನ್ ಕೂಡ ತೊಗೊಂಡು ಬಂದಿದ್ದೀರಾ. ಅದನ್ನು ಸಿಂಪಲ್ಲಾಗಿ ಹೇಳಬೇಕಂದ್ರೆ ನಿಮ್ಮ ಮೊಬೈಲಲ್ಲಿ GPS ಇದ್ದಂಗೆ. ನೀವು ಇಲ್ಲಿಂದ ಎಲ್ಲಿಗೆ ಹೋಗಬೇಕು ಅಂದರೆ ಹೆಂಗೆ ಮ್ಯಾಪ್ ಹಾಕ್ಕೊಂಡು GPS ನಿಮ್ಮನ್ನು ಕರ್ಕೊಂಡು ಹೋಗುತ್ತೆ, ಅದೇ ಥರ ಇನ್ನರ್ ಬೀಯಿಂಗ್ ಅಂತ ಒಂದು ಕನೆಕ್ಟಿವಿಟಿ, ನಾನ್ ಫಿಸಿಕಲ್ ಕನೆಕ್ಟಿವಿಟಿನ ನೀವು ಜೊತೆಗೆ ಕರ್ಕೊಂಡು ಬಂದಿದ್ದೀರಾ. ನಿಮ್ಮ ಜೊತೆಗೆ ನೀವು ಹುಟ್ಟಿರೋ ಕ್ಷಣದಿಂದ ತಿರ್ಗಾ ವಾಪಸ್ ನೀವು ನಮ್ಮ ನಾನ್ ಫಿಸಿಕಲ್ ಲೋಕಕ್ಕೆ ಬರೋವರೆಗೂ
ನಿಮ್ಮ ಜೊತೆಗೆ ಆ ಕನೆಕ್ಷನ್ ಇದ್ದೇ ಇರುತ್ತೆ. ನೀವು ಯಾವತ್ತಿಗೂ ಒಂಟಿ ಅಲ್ಲ. ಸೊ ಈ ಕನೆಕ್ಷನ್ ಇಟ್ಕೊಂಡು ನೀವು ಈ ಪ್ರಪಂಚಕ್ಕೆ ಬಂದಿದ್ದೀರ. ಇಲ್ಲಿ ನೀವು ಹುಟ್ಟಿದಾಗಿಂದ, ಈಗ ನೀವು ಹುಟ್ಟಿದ್ದೀರಾ, ಹುಟ್ಟುವಾಗಲೇ ನೀವು ನಿರ್ಧಾರ ಮಾಡ್ಕೊಂಡಿದ್ದೀರಾ ನೀವು ಎಷ್ಟು ಕಾಲ ಈ ಭೂಮಿ ಮೇಲೆ ಇರಬೇಕು ಅಂತ. ಅದು ನಿಮ್ಮದೇ ನಿರ್ಧಾರ, ಅದು ಯಾರ ನಿರ್ಧಾರನೂ ಅಲ್ಲ. ಕೆಲವರು 80 ವರ್ಷ, ಕೆಲವರು 100 ವರ್ಷ, ನಿಮ್ಮ ನಿರ್ಧಾರ. ಎಷ್ಟೋ ವರ್ಷಗಳು ನನಗೆ ಈ ಭೂಮಿ ಮೇಲೆ ಈ ಫಿಸಿಕಲ್ ಎಕ್ಸ್ಪೀರಿಯನ್ಸ್ ಬೇಕು ಅಂತ ಬಂದಿದ್ದೀರಾ. ಸೊ ಇವಾಗ ಹುಟ್ಟು ಗೊತ್ತಾಗೋಯ್ತು, ನೀವು ಡಿಸೈಡ್ ಮಾಡ್ಕೊಂಡಿದ್ದೀರಾ ಮುಂಚೆನೇ ಯಾವಾಗ ಹೋಗಬೇಕು ಈ ಭೂಮಿಯಿಂದ ಅಂತ. ಮಧ್ಯದಲ್ಲಿದೆಯಲ್ಲ ನಿಮ್ಮ ಜೀವನ, ಇದು ನಿಮಗೆ ಆರಾಮವಾಗಿರಲಿ ಅನ್ನೋದಕ್ಕೋಸ್ಕರನೇ ನಾವು ಈಗ ಇಲ್ಲಿ ಬಂದು ಆಕರ್ಷಣೆ ನಿಯಮದ ಬಗ್ಗೆ ಹೇಳ್ತಾ ಇರೋದು. ಯಾಕಂದರೆ ಅದು ಆಲ್ರೆಡಿ ಇದೆ, ಗ್ರಾವಿಟಿ ಥರ ಅದು ಇದೆ. ನಿಮಗೆ ಗೊತ್ತಾದಷ್ಟು ನೀವು ನಿಮ್ಮ ಜೀವನನ ಸರಳವಾಗಿ ಸುಂದರವಾಗಿ ಮಾಡ್ಕೊಳ್ತಾ ಹೋಗ್ಬೋದು. ಯಾರೋ ಏನೋ ಬರೆದು ಬಿಟ್ಟಿದ್ದಾರೆ, ನನ್ನ ಹಣೆ ಬರದಲ್ಲಿ ನಾನು ಬದುಕಬೇಕು, ಆ ಥರ ಯಾವುದೂ ಇಲ್ಲ. ನೀವು ನಿಮ್ಮ ಹಣೆ ಬರನ ಬರ್ಕೊಳ್ತೀರ. ಅದು ನಿಮಗೆ ಅರ್ಥ ಆಗೋದ್ರೆ ನಿಮ್ಮ ಪ್ರತಿಯೊಂದು ಎಕ್ಸ್ಪೀರಿಯನ್ಸನ್ನು ನೀವೇ ಗೈಡ್ ಮಾಡ್ತಾ ಹೋಗ್ಬೋದು. ನಿಮಗೆ ಬೇಡದೇ ಇರೋದಾದಾಗ ನಿಮ್ಮ ಎಮೋಷ್ನಲ್ ಗೈಡೆನ್ಸ್ ಸಿಸ್ಟಮ್, ಅಂದರೆ ನಿಮ್ಮ ಭಾವನೆಗಳು ನಿಮಗೆ ಪ್ರತಿ ನಿಮಿಷವೂ ಅದನ್ನು ಸೂಚನೆ ಕೊಡ್ತಾ ಇರುತ್ತೆ. ಸೊ ನೀವು ಹೆಂಗೆ ನಿಮ್ಮ ಭಾವನೆಗಳೇ ಎಮೋಷ್ನಲ್ ಗೈಡೆನ್ಸ್. ನೀವು ನಾನ್ ಫಿಸಿಕಲ್ ವರ್ಲ್ಡಿಂದ ಕರ್ಕೊಂಡು ಬಂದಿರೋ ಒಂದು ಸೂತ್ರ, ಅದು ನಿಮಗೆ ಹೇಳ್ತಾನೆ ಇರುತ್ತೆ. ಸೊ ಅದು ನಿಮ್ಗೆ ಗೈಡ್ ಮಾಡ್ತಾ ಇದ್ದಾಗ, ಇವಾಗ ನಿಮ್ಗೆ ಏನೋ ಬೇಡದಿರೋದಾಯ್ತು ಅಂದರೆ ಬೇಜಾರು ಮಾಡ್ಕೊಳ್ತೀರಾ. ಆವಾಗ ನಿಮಗೆ ನಿಮ್ಮ ಗೈಡೆನ್ಸ್, ನಿಮ್ಮ ಭಾವನೆ ಹೇಳ್ತಾ ಇದೆ ನೀನು ಬೇಜಾರು ಮಾಡ್ಕೊಂಡಿದ್ಯಾ ಅಂದರೆ ನಿಂಗೆ ಇನ್ನೂ ಬೇಡದಿರೋದಾಗತ್ತೆ. ಯಾಕಂದರೆ ಆಕರ್ಷಣೆ ನಿಯಮ ಇರೋದೇ ಹಾಗೆ. ನಿಮ್ಮ ಎಮೋಷನ್ಸ್ ಏನಿದೆ ಅದೇ ಎಕ್ಸ್ಪೀರಿಯನ್ಸನ್ನೇ ಕೊಡುತ್ತೆ ಅದು. ಸೊ ಅದು ನಿಮ್ಮ ಭಾವನೆ ಹೇಳ್ತಾ ಇದೆ, ಈಗ ಬೇಜಾರು ಮಾಡ್ಕೊಂಡಿದ್ರೆ ಇನ್ನಷ್ಟು ಬೇಡದಿರೋದು ನಡೆಯುತ್ತೆ, ಅದಕ್ಕೆ ನಾನು ನನ್ನ ಭಾವನೆನ ಬದಲಾಯಿಸ್ಕೋಬೇಕು. ಆವಾಗ ನೀವು ಭಾವನೆ ಬದಲಾಯಿಸ್ಕೊಂಡಾಗ ಯಾವ ಭಾವನೆಗೆ ಬದಲಾಯಿಸ್ಕೊಂಡಿದ್ದೀರಾ ಅದ್ರ ಪ್ರಕಾರ ಆಕರ್ಷಣೆ ನಿಯಮ ವರ್ಕ್ ಆಗುತ್ತೆ. ಸೊ ಅದು ವರ್ಕ್ ಆಗದೆ ಅಂತೂ ನಿಲ್ಲಲ್ಲ. ಸೊ ನಿಮಗೆ ಖುಷಿ ಪಟ್ಟರೆ ಇನ್ನೊಂದಿಷ್ಟು ಖುಷಿ ಸಿಗುತ್ತೆ. ಬೇಜಾರು ಮಾಡ್ಕೋತಾ ಇದ್ರೆ ಇನ್ನೊಂದಿಷ್ಟು ಬೇಜಾರು ಮಾಡ್ಕೊಳ್ತಾ ಇರ್ತೀರ. ಹಾಗೆ ಆಕರ್ಷಣೆ ನಿಯಮ ವರ್ಕ್ ಆಗ್ತಾ ಇರುತ್ತೆ. ಸೊ ನಿಮ್ಮ ಭಾವನೆಗಳು ನಿಮ್ಗೆ ಅದನ್ನು ಗೈಡ್ ಮಾಡ್ತಾ ಹೋಗ್ತಾ ಇರುತ್ತೆ. ಸೊ ನಿಮಗೆ ದೊಡ್ಡ ಬೆನಿಫಿಟ್ ಏನಂದರೆ, ನಿಮಗೆ ಈ ವಿಷಯ ಅರ್ಥ ಆದರೆ ನಿಮ್ಮ ಜೀವನನ ಡ್ರೈವರ್ ಸೀಟಲ್ಲಿ ಕೂತ್ಕೊಂಡು ಕಾರ್ ಓಡಿಸ್ದಾಗೆ ನಿಮ್ಮ ಬದುಕು ಅನ್ನೋ ಒಂದು ಕಾರ್ನ ನೀವೇ ಡ್ರೈವರ್ ಸೀಟಲ್ಲಿ ಕೂತ್ಕೊಂಡು ನಿಮ್ಗೆ ಹೆಂಗೆ ಬೇಕೋ ಹಂಗೆ ಓಡಿಸ್ಬೋದು. ಯಾಕಂದರೆ ನಿಮ್ಮ ಎಮೋಷನ್ಸ್ ನಿಮ್ಮ ಕಂಟ್ರೋಲಲ್ಲಿ ಇರುತ್ತೆ. ಸೊ ಅದಕ್ಕೋಸ್ಕರ ಆಕರ್ಷಣೆ ನಿಯಮ ಅರ್ಥ ಮಾಡಿಕೊಂಡ್ರೆ ನಿಮಗೆ ಬೆನಿಫಿಟ್ ಜಾಸ್ತಿ. ಆಶ್ರಿತ್, ಇವತ್ತು ಬಹಳಷ್ಟು ಜನಕ್ಕೆ ಬಹಳಷ್ಟು ಮೂಲಗಳಿಂದ ಆಕರ್ಷಣೆಯ ನಿಯಮದ ಮೂಲ ತತ್ವಗಳೆಲ್ಲ ಅರ್ಥ ಆಗ್ತಿದೆ. ಆದರೂ ತುಂಬ ಜನ ಹಣಕಾಸಿನ ವಿಷಯದಲ್ಲಿ, ವೃತ್ತಿ ಜೀವನದಲ್ಲಿ, ಬಾಂಧವ್ಯಗಳಲ್ಲಿ, ತಮ್ಮ ಆರೋಗ್ಯದ ವಿಷಯಗಳಲ್ಲಿ ತುಂಬ ಒದ್ದಾಡ್ತಾ ಇದ್ದಾರೆ. ಈ ಎಲ್ಲ ತತ್ವಗಳನ್ನು ಅರ್ಥ ಮಾಡ್ಕೊಂಡಿದ್ರು ಇನ್ನೂ ಒದ್ದಾಟ ಮುಂದುವರಿತಾನೇ ಇದೆ. ಅವರ ಕೈಯಲ್ಲಿ ಅವರ ಭಾವನೆಗಳನ್ನು ನಿಯಂತ್ರಣ ಮಾಡೋದಕ್ಕೆ ಆಗ್ತಾ ಇಲ್ಲ. ಇದಕ್ಕೆ ಏನು ಕಾರಣ? ನಿಮ್ಮ ಪ್ರಕಾರ ಇದಕ್ಕೆ ನಾವು ಏನು ಮಾಡ್ಬೋದು? ಇದಕ್ಕೊಂದು ಚಿಕ್ಕ ಉದಾಹರಣೆ ನಾವು ಹೇಳ್ತೀವಿ. ಈಗ ನೀವು ಒಂದು ಡ್ರೈವಿಂಗ್ ಕ್ಲಾಸ್ಗೆ ಹೋಗಿ ನೀವು ಕಾರ್ ಓಡಿಸೋದನ್ನ ಕಲ್ತ್ಕೊಂಡ್ಬಿಟ್ಟಿದ್ದೀರ. ನಿಮಗೆಲ್ಲ ಗೊತ್ತಿವಾಗ. ಅವ್ರು ನಿಮಗೆ ಕಾರ್ ಹೇಗೆ ಓಡಿಸೋದು ಹೇಳ್ಕೊಟ್ಟಿದ್ದಾರೆ, ಗೇರ್ ಚೇಂಜ್ ಮಾಡೋದು ಹೇಳ್ಕೊಟ್ಟಿದ್ದಾರೆ, ಟ್ರಾಫಿಕ್ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಹೇಳ್ಕೊಟ್ಬಿಟ್ಟಿದ್ದಾರೆ. ನೀವು ಹೆಂಗೆ ಆಕರ್ಷಣೆ ನಿಯಮ ಅರ್ಥ ಮಾಡ್ಕೊಂಡ್ರು ಅಂತ ಹೇಳಿದ್ರಲ್ಲ, ಅದಕ್ಕೆ ಹೇಳ್ತಾ ಇದ್ದೀವಿ. ಸೊ ಡ್ರೈವಿಂಗ್ ಬಗ್ಗೆ ನೀವೆಲ್ಲ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೀರಾ, ಫುಲ್ ಎಲ್ಲ ಗೊತ್ತು ನಿಮಗೆ. ಡ್ರೈವಿಂಗ್ ಟೆಸ್ಟು ಪಾಸ್ ಆಗಿಬಿಟ್ಟಿದ್ದೀರಾ, ಲೈಸೆನ್ಸು ಬಂದ್ಬಿಟ್ಟಿದೆ. ಹಾಗಾದರೆ ಜೀವನ ಮುಗ್ದೋಯ್ತಾ ಅಲ್ಲಿಗೆ? ಇಲ್ಲ. ನೀವು ಕಾರ್ ಓಡಿಸ್ಬೇಕಲ್ವಾ, ಪ್ರತಿನಿತ್ಯ ಓಡಿಸ್ಬೇಕಲ್ವಾ, ಪ್ರತಿದಿನ. ಈಗ ಕಲ್ತ್ಕೊಳ್ಳೋದು ಒಂದು ಪಾರ್ಟ್ ಆದರೆ ಪ್ರತಿನಿತ್ಯ ಅದನ್ನ ಇಂಪ್ಲಿಮೆಂಟ್ ಮಾಡೋದು ಇನ್ನೊಂದು ಪಾರ್ಟ್. ಸೊ ಆಕರ್ಷಣೆ ನಿಯಮದ ಬಗ್ಗೆ ಕಲ್ತ್ಕೊಂಡ್ಬಿಟ್ಟಿದ್ದಾರೆ ಜನ, ತುಂಬಾ ಒಳ್ಳೇದು. ಈಗ ಡ್ರೈವಿಂಗ್ ಲೈಸೆನ್ಸ್ ಸಿಕ್ದಂಗೆ ಅವ್ರಿಗೆ ಅರ್ಥ ಆಗ್ಬಿಡ್ತು ನಿಯಮ ಹೆಂಗ್ ವರ್ಕ್ ಆಗುತ್ತೆ ಅಂತ. ಆದ್ರೆ ಪ್ರತಿನಿತ್ಯ ಗಾಡಿ ಯಾರು ಓಡಿಸ್ಬೇಕು? ಅದು ನೀವೇ ಓಡಿಸ್ಬೇಕಲ್ವಾ. ಹಂಗೆ ಆಕರ್ಷಣೆ ನಿಯಮ ಅರ್ಥ ಆದ್ರೂ ಪ್ರತಿನಿತ್ಯ ಅದನ್ನ ಪ್ರಾಕ್ಟಿಕಲಿ ಇಂಪ್ಲಿಮೆಂಟ್ ಯಾರು ಮಾಡಬೇಕು? ಅವರೇ ಮಾಡಬೇಕು. ಯಾಕಂದ್ರೆ ಅದು ಅವ್ರ ಜೀವನ. ಅಂಡ್ ಮನುಷ್ಯನ ಜೀವನ, ಮನುಷ್ಯ ತುಂಬಾನೇ ಸೋಂಬೇರಿ, ಬಹಳ ಸೋಂಬೇರಿ. ಈಗ ಏನಂದ್ರೆ, ಇವಾಗ ನಾವು ನಿಮ್ಮ ಪರವಾಗಿ ಮಾತಾಡಬೇಕು ಅಂದರೆ ನನಗೆ ಕಷ್ಟಪಡೋಕೆ ಇಷ್ಟ ಇಲ್ಲ. ತುಂಬ ಜನದ ಬಾಯಲ್ಲಿ ಈ ಮಾತನ್ನು ಕೇಳಿರ್ತೀನಿ. ಬಹಳ ಸೋಂಬೇರಿಗಳು ಮನುಷ್ಯರು. ಈಗ ಹುಷಾರಿಲ್ಲ ಅಥವಾ ಏನೋ ಒಂದು ಸಮಸ್ಯೆ ಇದೆ ಒಬ್ಬ ಮನುಷ್ಯಂಗೆ ಅಂದರೆ ಯಾರ ಹತ್ರನಾದರೂ ಹೋಗಿ ಹೇಳಿ, ನಾನು ಹಿಂಗೆ 20,000 ರೂಪಾಯಿ ಕೊಟ್ಬಿಡ್ತೀನಿ, ನೀನು ನನ್ನ ಸಮಸ್ಯೆ ಬಗೆಹರಿಸು ಅಂತ ಸುಲಭವಾಗಿ ಹೇಳ್ಬಿಡ್ತಾರೆ. ಅದೇ ನಾವು ಇಲ್ಲ ಡ್ರೈವರ್ ಸೀಟಲ್ಲಿ ನೀನೇ ಕುತ್ಕೊಳ್ಬೇಕು, ನೀನೇ ಕಾರ್ ಓಡಿಸ್ಬೇಕು ಅಂದಾಗ ಅವ್ರಿಗಾಗಲ್ಲ. ಆವಾಗ ಏನು, ನಾನೇ ನನ್ನ ಭಾವನೆಗಳನ್ನ ಸರಿ ಮಾಡ್ಕೋಬೇಕಾ? ಅದು ತುಂಬ ಕಷ್ಟ, ಆಗಲ್ಲ ನನ್ನ ಕೈಲಿ.
ಸೊ ಹಿಂಗೆ ಡ್ರೈವಿಂಗ್ ಲೈಸೆನ್ಸ್ ಇದೆ, ಲಾ ಆಫ್ ಅಟ್ರಾಕ್ಷನ್ ಅಂದ್ರೆ ಏನಂತ ಅರ್ಥ ಆಗ್ಬಿಟ್ಟಿದೆ, ಲೈಸೆನ್ಸ್ ಸಿಕ್ಬಿಟ್ಟಿದೆ. ಆದರೆ ಪ್ರತಿನಿತ್ಯ ಓಡಿಸುವಾಗ್ಲೇನೆ ಎಡ್ಬೋದು. ಈಗ ಒಬ್ಬ ಮನುಷ್ಯನ್ಗೆ ಹುಷಾರಿಲ್ಲ, ನೀವು ಹೇಳಿದ್ದ ಉದಾಹರಣೆನಲ್ಲಿ ಯಾಕೆ ಹುಷಾರಿರಲ್ಲ ಅಂದ್ರೆ ಬಹಳ ಕಾರಣಗಳಿದೆ. ಆ್ಯಂಡ್ ಪ್ರತಿಯೊಂದು ಕಾಯಿಲೆನೂ ಸೈಕೋಸೊಮ್ಯಾಟಿಕ್ ಅಂತ ಹೇಳ್ತೀವಿ. ಅಂದರೆ ಮೊದಲು ಅವನ ಮನಸ್ಸಿನಲ್ಲಿ, ಭಾವನೆಗಳಲ್ಲಿ, ಯೋಚನೆಗಳಲ್ಲಿ ಬರುತ್ತೆ, ಅದಾದ್ಮೇಲೆ ದೇಹದಲ್ಲಿ ಬರೋದು. ಹಂಗಂದ್ರೆ ಯಾರು ಹೋಗ್ಬಿಟ್ಟು ಇವತ್ತು ನಂಗೆ ಇವತ್ತು ಜ್ವರ ಬಂದ್ಬಿಡ್ಲಿ ಅಂತ ಯಾರು ಕೇಳ್ಕೊಳಲ್ಲ, ಅಥವಾ ಇವತ್ತು ನಂಗೆ ಕಾಲು ಮುರಿದೋಗ್ಬಿಡ್ಲಿ, ಕೈ ಮುರಿದೋಗ್ಬಿಡ್ಲಿ ಅಂತ ಯಾರು ಕೇಳಲ್ಲ. ಆದರೆ ನಿಮ್ಮ ಭಾವನೆ ಏನಿರುತ್ತೆ, ತುಂಬ ಹರ್ಟ್, ಈ ಬೇಜಾರು, ತುಂಬ ನೋವನ್ನ ಅನುಭವಿಸ್ತಾ ಇರ್ತಾರಲ್ಲ, ಅವರು ಆಕರ್ಷಣೆ ನಿಯಮ ಎಲ್ರಿಗೂ ವರ್ಕ್ ಆಗ್ತಿರುತ್ತೆ, ಯಾವಾಗಲೂ ವರ್ಕ್ ಆಗ್ತಿರುತ್ತೆ. ಸೊ ತುಂಬ ಈಗ ಯಾರೋ ಏನೋ ಒಂದು ಅಂದ್ಬಿಟ್ರು, ಮನಸ್ಸಿಗೆ ತುಂಬ ತಗೊಂಡ್ಬಿಡೋದು, ಇವ್ರು ಅಂದ್ಬಿಟ್ರು, ನನಗೆ ಇವರೇ ಅಂದ್ಬಿಟ್ರು ಅಂತ ನನಗೆ ಗೊತ್ತಾಗಲಿಲ್ಲ ಅಂತ ಮನಸ್ಸಿಗೆ ತುಂಬ ನೋವು ಮಾಡ್ಕೊಳ್ಳೋದು. ಎಷ್ಟು ನೋವು ಮಾಡ್ಕೊಳ್ಳೋದು ಅಂದರೆ ಎಕ್ಸ್ಟ್ರೀಮ್ ಲೆವೆಲ್ಗೆ ಪೇಯ್ನ್ ಅನುಭವಿಸ್ತಾ ಇರ್ತಾರೆ. ಲಾ ಆಫ್ ಅಟ್ರಾಕ್ಷನ್ಗೆ ಏನು ಅರ್ಥ ಆಗುತ್ತೆ, ಇವ್ರ ಭಾವನೆ ನೋವು, ಸೊ ಇವ್ರಿಗೆ ಇನ್ನಷ್ಟು ನೋವಾಗುವಂಥ ಎಕ್ಸ್ಪೀರಿಯನ್ಸ್ ಕೊಡಬೇಕಲ್ವಾ. ಎಲ್ಲೋ ಒಂದು ಆಕ್ಸಿಡೆಂಟ್ ಆಗುತ್ತೆ, ಎಲ್ಲೋ ಜಾರಿ ಬೀಳ್ತಾರೆ, ಕಾಲು ಮುರ್ಕೊಳ್ತಾರೆ, ಕೈ ಮುರ್ಕೊಳ್ತಾರೆ, ಅದರಿಂದ ಏನಾಗುತ್ತೆ, ತಿರ್ಗಾ ನೋವೇ. ಸೊ ನೀವು ಎಲ್ಲ ಭಾವನೆಗಳನ್ನ ನೋಡಿದ್ರೆ ನಿಮ್ಗೆ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಷ್ಟೇ ಹೊತ್ತು ಭಾವನೆಗಳು ಅದೇ, ಏನೂ ಬದಲಾಗಲ್ಲ. ಸೊ ಈ ಥರ ಸೈಕೋಸೊಮ್ಯಾಟಿಕ್ ಅಂತ ಹೇಳ್ತೀವಿ. ಸೊ ಅದನ್ನು ನೀವು ಸರಿ ಮಾಡ್ಕೊಳ್ಬೇಕು ಅಂತ ಅಂದರೆ ಮೆಡಿಕಲ್ ಹೆಲ್ಪ್ ತಗೊಳ್ಳೋದು ಸರ್ಫೇಸ್ ಲೆವೆಲ್, ಅದು ತುಂಬ ಸರ್ಫೇಸ್. ಬಟ್ ನೀವು ಒಳಗಡೆ ಡೀಪಾಗಿ ನೋಡಿದ್ರೆ ನೀವು ನಿಮ್ಮ ಭಾವನೆಗಳನ್ನ ಬದಲಾಯಿಸ್ಕೋಬೇಕು. ಸೊ ಲಾ ಆಫ್ ಅಟ್ರಾಕ್ಷನ್ ಗೊತ್ತಾಗೋದು ಬೇರೆ, ಪ್ರತಿ ದಿನ ಪ್ರತಿ ಕ್ಷಣ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಬದುಕೋದು ಬೇರೆ. ಸೊ ನೀವು ಯಾವಾಗ ಅದನ್ನ ಅಳವಡಿಸ್ಕೊಂಡು, ಈಗ ಹಂಗಂತ ಯಾವಾಗಲೂ ಎಲ್ಲರೂ ಖುಷಿಯಾಗೇ ಇರೋಕ್ಕಾಗತ್ತಾ? ಆಗಲ್ಲ. ನಿಮಗೆ ಬೇರೆ ಬೇರೆ ಥರ ಎಮೋಷನ್ಸ್ ಫೀಲ್ ಆಗುತ್ತೆ. ಆದರೆ ನಿಮ್ಮ ಎಮೋಷನ್ನ ನೀವೇ ಗೈಡ್ ಮಾಡ್ಕೊಳ್ತಾ ಹೋಗಬೇಕು. ಅಟ್ಲೀಸ್ಟ್ ಆ ಒಂದು ತಿಳುವಳಿಕೆ ಬರಬೇಕು. ಇವಾಗ ಯಾರೋ ಏನೋ ಅಂದರು ಅಂತ ನಾನು ಬೇಜಾರು ಮಾಡ್ಕೊಳ್ತಾ ಇದ್ದೀನಿ, ತುಂಬ ಬೇಜಾರು ಮಾಡ್ಕೊಂಡ್ರೆ ನನಗೆ ಬೇಡದಿರೋ ಅಂಥದ್ದನ್ನೇ ನಾನು ಆಕರ್ಷಣೆ ಮಾಡ್ಕೋತೀನಿ. ಅದಕ್ಕೆ ಬೇಡ, ಆಗೋಯ್ತು, ಅದು ಏನೋ ಆಗೋಯ್ತು, ಬಿಟ್ಬಿಡೋಣ, ನಾನು ನನ್ನ ಭಾವನೆಗಳನ್ನ ನಾನು ನಿಯಂತ್ರಣ ಮಾಡ್ಕೊಳ್ತೀನಿ ಅಂತ ಅಂದ್ಕೊಂಡು ನೀವು ಶಿಫ್ಟ್ ಮಾಡ್ಕೊಳ್ತಾ ಇದ್ರೆ, ನೀವು ಶಿಫ್ಟ್ ಮಾಡ್ಕೊಳ್ಳೋ ಭಾವನೆಗಳಿಗೆ ಲಾ ಆಫ್ ಅಟ್ರಾಕ್ಷನ್ ವರ್ಕ್ ಆಗ್ತಾ ಇರುತ್ತೆ. ಸೊ ಲಾ ಆಫ್ ಅಟ್ರಾಕ್ಷನ್ ಯಾವಾಗಲೂ ಫೇರ್ ಆಗಿರುತ್ತೆ. ಅದು ನಿನಗೆ ಬೇಜಾರಾಗಿದೆಯಾ ಹಂಗಂದ್ರೆ ನಾನು ಇವಾಗ ಅದನ್ನು ಏನು ಅಟ್ರಾಕ್ಟ್ ಮಾಡ್ಕೊಡಲ್ಲ ಅಂತ ನಮ್ಮ ಅಮ್ಮಂದ್ರ ಥರ ಯಾವತ್ತೂ ಹೇಳಲ್ಲ. ಈಗ ತಾಯಂದ್ರು ಮಕ್ಳಿಗೆ ಹಾಗೆ ಮಾಡ್ತಾರೆ, ಆದರೆ ಲಾ ಆಫ್ ಅಟ್ರಾಕ್ಷನ್ ಹಾಗೆ ಮಾಡಲ್ಲ. ನಿಮ್ಮ ಯಾವ ಭಾವನೆ ಇದೆಯಾ ಅದಕ್ಕೆ ಪ್ರತಿಕ್ರಿಯಿಸ್ತಾ ಇರುತ್ತೆ. ಅದಕ್ಕೆ ನಾವು ಹೇಳ್ತಾ ಇರೋದು ಯಾವಾಗಲೂ ಅರ್ಥ ಮಾಡ್ಕೊಳ್ಳೋದು ಬೇರೆ, ಪ್ರತಿಯೊಂದು ನಿಮಿಷದಲ್ಲೂ ಅದನ್ನು ಇಂಪ್ಲಿಮೆಂಟ್ ಮಾಡೋದು ಬೇರೆ. ಹೆಚ್ಚು ನೀವು ಇಂಪ್ಲಿಮೆಂಟ್ ಮಾಡಿದಷ್ಟು ನಿಮಗೆ ನಿಮ್ಮ ಬದುಕಿನ ಒಂದು ಸೂತ್ರ ಏನಿದೆ ಸುಲಭವಾಗಿ ಸಿಗತ್ತೆ. ನೀವು ನಿಮ್ಮ ಲೈಫ್ನ ಅಡ್ಜಸ್ಟ್ ಮಾಡಿಕೊಂಡು ಆದಷ್ಟು ಬೇಕಾಗಿರೋ ಅಂಥದ್ದನ್ನು ಪಡ್ಕೊಂಡು ಅಲ್ಲೋ ಇಲ್ಲೋ ಎಲ್ಲೋ ಒಂದೊಂದು ಕಡೆ ಬೇಡದೇ ಇರೋದು ಸಿಕ್ಕಿದಾಗ ನಿಮಗೆ ಬೇಕಾಗಿರೋದು ಏನು ಅಂತ ಅರ್ಥ ಮಾಡಿಕೊಂಡು ಲೈಫ್ನ ಆರಾಮಾಗಿ ನೀವು ಡೈರೆಕ್ಟ್ ಮಾಡಿಕೊಂಡು ಹೋಗ್ಬೋದು. ಇವತ್ತು ತುಂಬ ಜನ ಹಣಕಾಸಿನ ಸಮಸ್ಯೆಗಳಲ್ಲಿ ಒದ್ದಾಡ್ತಾ ಇರ್ತಾರೆ. ಸಾಲ ಮಾಡಿಕೊಂಡು ಸಾಲ ಕೊಡೋದಕ್ಕಾಗದೆ, ಅಥವಾ ಸಾಲ ಯಾರೋ ಈಸ್ಕೊಂಡು ಕೊಡ್ತಾ ಇಲ್ಲ ಅಂತ ಒದ್ದಾಡ್ತಾ ಇರ್ತಾರೆ. ಆರೋಗ್ಯದ ಸಮಸ್ಯೆಗಳು ತುಂಬ ಜನಕ್ಕೆ. ನಾನು ಪ್ರಶ್ನೆಗಳು ಕೇಳಿ ಅಂತ ಹೇಳಿದಾಗ ಜನ ತತ್ವದ ಬಗ್ಗೆ ಪ್ರಶ್ನೆ ಕೇಳಲಿಲ್ಲ. ನನ್ನ ಗಂಡನಿಗೆ 21 ವರ್ಷದಿಂದ ಆರೋಗ್ಯದ ಸಮಸ್ಯೆ ಇದೆ, ಅದಕ್ಕೇನು ದಾರಿ, ಆಶ್ರಿತನ ಕೇಳಿ ಅಂತಾನೆ ಹೇಳಿದ್ರು. ಎಷ್ಟೊಂದು ಜನ ಮನ್ಸು ಹೊಡೆದೋಗಿರುತ್ತೆ, ಏನೋ ಒಂದು ಬಾಂಧವ್ಯದಲ್ಲಿ ಸಮಸ್ಯೆ ಆಗಿ ದೂರ ಆಗಿರ್ತಾರೆ, ಮನಸ್ಸೋತಿರ್ತಾರೆ, ದುಃಖದಲ್ಲಿರ್ತಾರೆ. ಅಂಥವ್ರಿಗೆ ಈ ಆಕರ್ಷಣೆಯ ನಿಯಮದ ಒಂದು ಆಧಾರದ ಮೇಲೆ ಒಂದು ಸಣ್ಣ ಶಿಫ್ಟ್ ಅವರ ಜೀವನದಲ್ಲಿ ಅವ್ರು ಮಾಡಿಕೊಂಡ್ರೆ ಜೀವನ ಸಕಾರಾತ್ಮಕವಾಗಿ ಬದಲಾಗುತ್ತೆ. ಅಂದರೆ ಆ ಶಿಫ್ಟ್ ಏನು ಆಶ್ರಿತವ್ರೆ, ಎಲ್ಲಿಂದ ಶುರು ಮಾಡಬೇಕು? ಅವರು ಭಾವನೆಗಳನ್ನ ನಿಯಂತ್ರಣ ಮಾಡ್ಕೋಬೇಕು. ಅದೇ ಮೇಜರ್ ಶಿಫ್ಟ್. ಇವಾಗ ನಾವು ಡ್ರಮ್ಯಾಟಿಕ್ ಆಗಿ ಒಂದು ಎಕ್ಸ್ಪೀರಿಯನ್ಸ್ನ ಹೇಳಬೇಕು ಅಂದರೆ, ನಿಮ್ಮ ಕೈಯಲ್ಲಿ ಮ್ಯಾಗ್ನೆಟ್ ಇಟ್ಕೊಂಡ್ರೆ, ಈಗ ನೀವು ಮ್ಯಾಗ್ನೆಟನ್ನು ಕೈಯಲ್ಲಿ ಇಟ್ಕೊಂಡು ಹೊರಗಡೆ ಹೋದರೆ ಕಬ್ಬಣ ಎಲ್ಲನೂ ಅಟ್ರಾಕ್ಟ್ ಆಗುತ್ತೆ ಅಲ್ವಾ? ಅದು ಬೇಕಿರಲಿ ಬೇಡದೇ ಇರಲಿ. ಸೊ ನೀವು ಹಿಂಗೆ ಮ್ಯಾಗ್ನೆಟನ್ನು ಹಿಡ್ಕೊಂಡು ಹೋಗ್ತಾ ಇದ್ರೆ ಕೆಲವೊಂದು ಬೇಡದಿರೋ ಎಕ್ಸ್ಪೀರಿಯನ್ಸಸ್, ಕಬ್ಬಣಗಳು ಅಟ್ರಾಕ್ಟ್ ಆಗುತ್ತೆ, ಕೆಲವುದು ಬೇಕಿದ್ದು ಅಟ್ರಾಕ್ಟ್ ಆಗುತ್ತೆ. ಸೊ ನಿಮ್ಗೆ ಅದು ಅರ್ಥ ಆಗೋದ್ರೆ ನಿಮಗೆ ನಿಮ್ಮ ಭಾವನೆಗಳನ್ನ ನಿಯಂತ್ರಣ ಮಾಡ್ಕೊಳ್ಳೋದು ತುಂಬ ಈಸಿ ಆಗುತ್ತೆ. ಯಾವಾಗ ನೀವು ನಿಮ್ಮ ಭಾವನೆಗಳನ್ನ ನಿಯಂತ್ರಣ ಮಾಡ್ಕೊಳ್ತಿರೋ ಜೀವನ ಎಕ್ಸ್ಪೀರಿಯನ್ಸಸ್ಸು ಬದಲಾಗುತ್ತೆ. ಈಗ ಇನ್ನೂ ಸಿಂಪಲಾಗಿ ಹೇಳಬೇಕು ಅಂದರೆ, ಕಂಪ್ಯೂಟ್ರಲ್ಲಿ ನೀವು ಏನು ಕೀ ಒತ್ತೀರಾ ಅದೇ ಮಾನಿಟರ್ ಮೇಲೆ ಬರೋದು. ಈಗ ನೀವು ಆಲ್ಫಾಬೆಟಿಕಲಿ ABCD ಒತ್ಬಿಟ್ಟು ನನಗೆ XYZ ಯಾಕೆ ಬರ್ತಾ ಇಲ್ಲ ಮಾನಿಟರಲ್ಲಿ,
ಬರ್ಬೇಕಲ್ವಾ ಅದು ಅಂತ ಕೇಳಿದ್ರೆ ಅದಾಗಲ್ಲ. ಹ್ಮ್ ಸೊ ನೀವು ಮಾನಿಟರಲ್ಲಿ ಕೀಬೋರ್ಡಲ್ಲಿ ಏನು ಕೀ ಒತ್ತೀರಾ ಅದೇ ಮಾನಿಟರಲ್ಲಿ ಕಾಣುತ್ತೆ. ಸೊ ಇವಾಗ ನಾನು ಕೀಬೋರ್ಡಲ್ಲಿ ನನಗೆ ತುಂಬ ಬೇಜಾರು, ಯಾಕಂದರೆ ಒಂದು ದಿನ 2 ದಿನ 1 ವಾರ ಸಿಕ್ನೆಸ್, ಈ ಅನ್ಹೆಲ್ದಿ ಹ್ಯಾಬಿಟ್ ಏನಿದೆ ಅದಿದ್ದರೆ ಮನುಷ್ಯ ಏನು ಹೇಳ್ತಾನೆ, ಕೀ ಒತ್ತೋದೇನು, ನನಗೆ ಆರೋಗ್ಯದ ಸಮಸ್ಯೆ, ನನಗೆ ಇದರಿಂದ ಹೊರಗೆ ಬರೋ ದಾರಿನೇ ಕಾಣ್ತಾ ಇಲ್ಲ, ನನ್ನ ಜೀವನನೇ ಹಿಂಗಾಗ್ಬಿಟ್ಟಿದೆ, ನಾನು ಏನು ಕರ್ಮ ಮಾಡಿದ್ದೀನಿ, ಇದೇ ಕೀ ಒತ್ತಾ ಇರೋದು. ಮಾನಿಟರಲ್ಲಿ ಏನು ಬರುತ್ತೆ ಅದೇ ಬರುತ್ತೆ ಅಲ್ವಾ. ಹೆಂಗೆ ಒಳ್ಳೆ ಆರೋಗ್ಯ ಬರೋಕ್ಕೆ ಸಾಧ್ಯ? ಸೊ ಲಾ ಆಫ್ ಅಟ್ರಾಕ್ಷನ್ ಹಾಗೆ ವರ್ಕ್ ಆಗೋದು. ಅದಕ್ಕೆ ಹೇಳೋದು ಅರ್ಥ ಮಾಡ್ಕೊಳ್ಳೋದೇ ಬೇರೆ, ಇಂಪ್ಲಿಮೆಂಟ್ ಮಾಡ್ಕೊಳ್ಳೋದೇ ಬೇರೆ ಅಂತ. ಸೊ ಅವ್ರ ಭಾವನೆಗಳನ್ನ ಅವರೇ ಫೈನ್ ಟ್ಯೂನ್ ಮಾಡ್ಕೋಬೇಕು. ಈಗ ಏನು ಮಾಡ್ಬೇಕು ಹಂಗಂದ್ರೆ ಅಂದರೆ ಒಂದೇ ಒಂದು ಸಿಂಪಲ್ ಟೆಕ್ನಿಕ್ ಏನು ಮಾಡ್ಬೇಕಂದ್ರೆ, ಹೀಗೆ ನಿಮಗೆ ಅನ್ನಿಸ್ತಾ ಇರೋ ಭಾವನೆಗಿಂತ ಒಂಚೂರು ಬೆಟರ್ ಆಗಿರೋ ಭಾವನೆನ ನೀವು ಫೀಲ್ ಮಾಡಬಹುದಾ. ಈಗ ಯಾರಿಗೋ ಒಬ್ರಿಗೆ ಕಾಲು ನೋವಿನ ಸಮಸ್ಯೆ ಏನೋ, ಬೆನ್ನು ನೋವಿನ ಸಮಸ್ಯೆ ಏನೋ ಇರುತ್ತೆ, ಅವ್ರಿಗೆ ಎದ್ದು ಓಡಾಡೋಕ್ಕಾಗಲ್ಲ ಕಂಫರ್ಟಬಲ್ ಆಗಿ. ಆ ಥರ ಪರಿಸ್ಥಿತಿಲಿ ಇದ್ದವ್ರು ಹೆಂಗೆ ಅದನ್ನು ಬದಲಾಯಿಸ್ಕೋಬೋದು ಅನ್ನೋ ಉದಾಹರಣೆಗೆ, ಈಗ ಬೆನ್ನೋವು ಬಂದಿದೆ, ಎದ್ದೇಳೋಕ್ಕಾಗ್ತಾ ಇಲ್ಲ, ಓಡಾಡೋಕ್ಕಾಗ್ತಾ ಇಲ್ಲ, ಆ ಥರ ಇರುವಾಗ ಮೊದಲು ಏನು ಫೀಲ್ ಆಗುತ್ತೆ ಅವ್ರಿಗೆ? ಕೆಲವೊಂದು ಭಾವನೆಗಳು ನೀವು ಹೇಳೋದಾದರೆ ಏನು ಫೀಲ್ ಆಗುತ್ತೆ ಅವ್ರಿಗೆ? ಅಶಕ್ತವಾಗಿ ಫೀಲ್ ಮಾಡ್ತದೆ, ಶಕ್ತಿ ಇಲ್ಲ, ನನ್ನ ಕೈಯಲ್ಲಿ ಇನ್ನೂ ಆಗದೇ ಇಲ್ಲ, ನನ್ಗೆ ಯಾಕೆ ಹಿಂಗೆ ಆಗೋಯ್ತು, ನನ್ಗೆ ಯಾಕೆ ಈ ಥರ ಆಗೋಯ್ತು, ನನ್ನ ಯಾಕೆ ಭಗವಂತ ಈ ಥರ ಮಾಡ್ಬಿಟ್ಟ, ನಾನು ಏನು ಪಾಪ ಮಾಡಿದೀನೋ, ಯಾವ ಜನ್ಮದಲ್ಲಿ ಏನು ಮಾಡಿದ್ದೀನಿ ಎಲ್ಲ ಬರುತ್ತೆ. ಸೊ ಇವಾಗ ಇನ್ನೊಂದು ಸಿನಾರಿಯೋ ನೋಡಿದ್ರೆ, ನಿಮಗೆ ಆಕರ್ಷಣ ನಿಯಮದ ಬಗ್ಗೆ ಗೊತ್ತು. ಈಗ ಕೀಬೋರ್ಡಲ್ಲಿ ನೀವು ಹೇಳಿದ್ದನ್ನೆಲ್ಲ ಒತ್ತಾ ಇದ್ರೆ ಮಾನಿಟರಲ್ಲಿ ಅದೇ ಬರ್ತಾ ಇದೆ ಅಲ್ವಾ. ಸೊ ನಿಮಗೀಗ ಆಕರ್ಷಣ ನಿಯಮ ಗೊತ್ತು. ಸೊ ಈಗ ನೀವು ಏನಂತ ಯೋಚನೆ ಮಾಡ್ಬೋದು ಅಂದರೆ, ಈ ಥರ ಪ್ರಪಂಚದಲ್ಲಿ ನಾನು ಒಂದೇ ವ್ಯಕ್ತಿ ಅಲ್ಲ, ಸಾಕಷ್ಟು ಜನಕ್ಕೆ ಇದೇ ಥರ ಬಂದಿತ್ತು, ಅವ್ರು ಅದನ್ನು ವಾಸಿ ಮಾಡಿಕೊಂಡು ಮುಂದೆ ಓಡಾಡ್ತಾ ಇದ್ದಾರೆ, ನಡೆದಾಡ್ತಾ ಇದ್ದಾರೆ. ಆ ಥರ ಫೀಲ್ ಮಾಡಿದ್ರೆ ಸ್ವಲ್ಪ ಬೆಟರ್ ಅನ್ಸತ್ತಾ? ಇದು ಇವತ್ತಿದೆ, ಈ ಪರಿಸ್ಥಿತಿ ಶಾಶ್ವತ ಅಲ್ಲ, ನಾನು ಅದನ್ನು ಬದಲಾಯಿಸ್ಕೋಬಹುದು, ಇನ್ನೊಂದು ಸ್ವಲ್ಪ ದಿನಕ್ಕೆ ನಾನು ಇನ್ನೂ ಚೆನ್ನಾಗಿ ಆಗ್ತೀನಿ, ನನ್ನ ನೋವು ಕಡಿಮೆ ಆಗುತ್ತೆ ಅಂತ ಥಿಂಕ್ ಮಾಡಿದ್ರೆ ಸ್ವಲ್ಪ ಬೆಟರ್ ಆಗುತ್ತಾ? ಖಂಡಿತ. ಇನ್ನೊಂದು ಸ್ವಲ್ಪ ಬೆಟರ್ ಮಾಡ್ಕೋಬೋದು. ಹಾಗೆ ಇವಾಗ ಡಾಕ್ಟರ್ಸ್ ಇದ್ದಾರೆ, ಹೆಲ್ಪ್ ಇದೆ, ಮಾತ್ರೆಗಳಿದೆ, ಜನ ಇದ್ದಾರೆ, ನನಗೆ ಒಳ್ಳೆ ಸುಂದರವಾಗಿರೋ ಫ್ಯಾಮಿಲಿ ಇದೆ, ಸಪೋರ್ಟ್ ಮಾಡ್ತಾ ಇದ್ದಾರೆ, ನಂಗೆ ಎದ್ದು ಹೋಗೋಕ್ಕಾಗಲ್ಲ ಅಂದರೆ ಯಾರೋ ಒಬ್ರು ಕರ್ಕೊಂಡು ಹೋಗ್ತಾ ಇದ್ದಾರೆ, ನನಗೆ ಅಷ್ಟಾದರೂ ಸಹಾಯ ನಂಗೆ ಸಿಗ್ತಾ ಇದೆ, ಮಾತ್ರೆಗಳಿದೆ, ಡಾಕ್ಟ್ರ್ ಹೇಳಿದ್ದಾರೆ ಇನ್ನೊಂದು ವಾರ 10 ದಿನದಲ್ಲಿ ನಾನು ಇನ್ನೂ ಬೆಟರ್ ಆಗ್ತೀನಿ ಅಂತ ಯೋಚನೆ ಮಾಡಿದ್ರೆ ಇನ್ನೊಂಚೂರು ಬೆಟರ್ ಅನ್ಸುತ್ತಾ? ಹೌದು. ಸೊ ಈಗ ನಾನು ಮಾತ್ರೆಗಳು ತಗೊಳ್ತಾ ಇದ್ದೀನಿ, ಮುಂದಿನ ವಾರ ನಾನು ಎದ್ದು ಓಡಾಡ್ಬೋದಂತೆ. ತುಂಬ ಜನ ಆ ಥರ ಬದಲಾವಣೆ ಮಾಡ್ಕೊಂಡಿದ್ದಾರೆ, ನಾನೂ ಬದಲಾವಣೆ ಮಾಡ್ಕೊಳ್ತೀನಿ, ನನಗೂ ಆಗುತ್ತೆ, ನನ್ನ ಫ್ಯಾಮಿಲಿ ಎಷ್ಟು ಚೆನ್ನಾಗಿದೆ, ನನ್ನ ಕಂಪನಿಲಿ ನನಗೆ ರಜಾ ಕೊಟ್ಟಿದ್ದಾರೆ, ನನಗೆ ದುಡ್ಡಿನ ಸಮಸ್ಯೆ ಏನಿಲ್ಲ, ಮಾತ್ರೆ ತಗೋತಾ ಇದ್ದೀನಿ, ಔಷಧಿ ತಗೋತಾ ಇದ್ದೀನಿ, ಫ್ಯಾಮಿಲಿ ನಡೀತಾ ಇದೆ, ಎಲ್ಲ ಆಟೋಮೆಟಿಕ್ಕಾಗಿ ಹೋಗ್ತಾ ಇದೆ, ಇನ್ನು ನಾನು ಹುಷಾರಾಗ್ಬಿಟ್ರೆ ಇನ್ನೂ ಚೆನ್ನಾಗಿರುತ್ತಲ್ವಾ ಅಂತ ಯೋಚನೆ ಮಾಡಿದ್ರೆ ಇನ್ನೊಂಚೂರು ಬೆಟರ್ ಆಗುತ್ತಾ? ಹೌದು. ಸೊ ಈಗ ನೀವು ಕೀಬೋರ್ಡಲ್ಲಿ ಪ್ರೆಸ್ ಮಾಡ್ತಿರೋ ಕೀ ಬೇರೆ ಬೇರೆ ಇದೆಯಾ? ಕರೆಕ್ಟ್. ಸೊ ಮಾನಿಟರ್ ಅಲ್ಲಿ ಬೇರೆ ಬೇರೆ ಬರ್ತಾ ಇದೆಯಾ? ಬೇರೆ ಬರ್ತಾ ಇದೆ. ಸೊ ನೀವು ಈ ಬೆಟರ್ ಫೀಲಿಂಗಿಗೆ ಲಾ ಆಫ್ ಅಟ್ರಾಕ್ಷನ್ ರೆಸ್ಪಾಂಡ್ ಮಾಡ್ತಾ ಇದ್ರೆ ಏನಾಗ್ತಾ ಇರುತ್ತೆ? ಇನ್ನೊಂದು ಸ್ವಲ್ಪ ನಿಮ್ಮನ್ನು ಬೆಟರ್ ಮಾಡುತ್ತಾ? ನಿಮ್ಮ ಭಾವನೆ ಚೇಂಜ್ ಆಯ್ತಾ? ಇನ್ನೊಂದು ಸ್ವಲ್ಪ ಬೆಟರ್ ಆಗುತ್ತಾ? ನೀವು ಇದೇ ಪರಿಸ್ಥಿತಿನ ಇನ್ನೊಂದು ವಾರ ಪ್ರಾಕ್ಟೀಸ್ ಮಾಡಿ, ಇಲ್ಲ ನಾನು ನೆನ್ನೆಗಿಂತ ಇವತ್ತು ಇನ್ನೂ ಸ್ವಲ್ಪ ಬೆಟರ್ ಆಗಿದ್ದೀನಿ, ಒಂಚೂರು ಒಂದು 5% ನೋವು ಕಮ್ಮಿ ಆಗಿದೆ ಅಂದರೆ ಇನ್ನೊಂದು ವಾರ 10 ದಿನಕ್ಕೆ ಇನ್ನೂ ಹುಷಾರಾಗ್ತೀನಲ್ವಾ ಅಂತ ನೀವು ಥಿಂಕ್ ಮಾಡ್ತಾ ಇದ್ರೆ, ನೀವು ಮೇಲೆ ಮೇಲೆ ಬಂದಂಗೆ ಲಾ ಆಫ್ ಅಟ್ರಾಕ್ಷನ್ ಇವ್ರ ಮನಸ್ಥಿತಿ ಬದಲಾಗಿದೆ, ಸೊ ನಿಮ್ಮ ಮನಸ್ಥಿತಿಗೆ ಅದು ರೆಸ್ಪಾಂಡ್ ಮಾಡುತ್ತೆ ಅಲ್ವಾ, ಅದು ಇನ್ನೊಂಚೂರು ಬೆಟರ್ ಮಾಡುತ್ತಾ? ಇನ್ನೊಂಚೂರು ಬೆಟರ್ ಮಾಡುತ್ತಾ? 10 ದಿನ ಆದಮೇಲೆ ಆ ವ್ಯಕ್ತಿ ಹೇಗಿರ್ಬೋದು? ಇಷ್ಟೇ ಜೀವನದ ಸೀಕ್ರೆಟ್. ದುಡ್ಡಿನ ವಿಷಯ ಆಗಲಿ, ಆರೋಗ್ಯದ ವಿಷಯ ಆಗಲಿ, ಈಗ ಯಾರಿಗೋ ದುಡ್ಡು ಕೊಟ್ಬಿಟ್ಟಿರ್ತಾರೆ, ಅವ್ರು ವಾಪಸ್ ಕೊಡಲ್ಲ, ಮನೇಲಿ ಜಗಳ ಗಲಾಟೆ, ಅಥವಾ ಎಲ್ಲೋ ದುಡ್ಡು ಹಾಕಿರ್ತಾರೆ ಅದು ವಾಪಸ್ ಬರಲ್ಲ, ಏನಂತ ಫೀಲ್ ಮಾಡ್ತಾರೆ ಜನ? ಅದಕ್ಕೊಂದು ಎಕ್ಸಾಂಪಲ್ ಕೊಡಿ. ಏನು ಫೀಲ್ ಮಾಡ್ತಾರೆ? ಈಗ ನೀವೇ ಯಾರಿಗೋ 50 ಲಕ್ಷ ಸಾಲ ಕೊಟ್ಬಿಟ್ಟಿದ್ದೀರಾ, ಅವ್ರು ವಾಪಸ್ ಕೊಡ್ತಾ ಇಲ್ಲ ಅಂದರೆ ದುಡ್ಡು, ಲ್ಯಾಕ್ ಆಫ್ ಮನಿ. ಯಾಕಂದರೆ ಜೀವನದ ಪ್ರತಿ ಕ್ಷಣದಲ್ಲೂ ನಿಮಗೆ ದುಡ್ಡು ಬೇಕು ಅನ್ನೋದು ನಿಮ್ಮ ಭಾವನೆಯಲ್ಲಿ ಬಂದ್ಬಿಟ್ಟಿದೆ. ಈಗ ಪ್ರಪಂಚದಲ್ಲಿ ದುಡ್ಡು ಬೇಕು ಎಲ್ಲದಕ್ಕೂ. ಸೊ ಇವಾಗ ನಿಮಗೆ ದುಡ್ಡು ಇಲ್ಲ ನನ್ನ ಹತ್ರ ಅನ್ನೋ ಒಂದು ಫೀಲಿಂಗ್ ಇದೆ, ನಿಮಗೆ ಏನೇನು ಭಾವನೆಗಳು ಬರ್ಬೋದು? ಒಂದು ಕಡೆ ಭಯ, ಎಲ್ಲಿ ಇದು ಇನ್ನೂ ಕೆಟ್ಟದಾಗ್ಬಿಡುತ್ತೋ ಪರಿಸ್ಥಿತಿ ಅನ್ನೋ ಭಯ ಇರುತ್ತೆ.
ಒಂದು ಕಡೆ ಅವ್ರ ಮೇಲೆ ಕೋಪ ಬರ್ತಾ ಇರುತ್ತೆ, ಯಾಕೆ ಹಿಂಗೆ ಮೋಸ ಮಾಡಿದ್ರು. ಒಂದು ಕಡೆ ನನ್ನ ಮೇಲೆ ಕೋಪ ಬರುತ್ತೆ, ನಾನು ಇಷ್ಟು ಮುಟ್ಟಾಳ, ನಾ ಮೋಸ ಹೋಗ್ಬಿಟ್ನಲ್ಲ, ಮತ್ತೆ ದುಡ್ಡು ಕೊಟ್ಬಿಟ್ನಲ್ಲ ಅಂತ ಒಂದು ಕಡೆ ದುಃಖ. ಮತ್ತೆ ಒಂದು ಕಡೆ ನೆಮ್ಮದಿಯಾಗಿರೋದಕ್ಕಾಗಲ್ಲ, ಕುಟುಂಬದ ಜೊತೆ ಜಗಳ ಮಾಡ್ಕೊಳ್ತಾ ಇರ್ತೀವಿ, ನಮ್ಮನ್ನ ನಾವು ನಿಂದಿಸ್ಕೊಳ್ತಾ ಇರ್ತೀವಿ, ಅವರನ್ನ ನಿಂದನೆ ಮಾಡ್ತಾ ಇರ್ತೀವಿ. ಇದರಿಂದ ಇನ್ನಷ್ಟು ಆವೇಗ ಹೆಚ್ಚುತ್ತಾ ಇರುತ್ತೆ, ದುಃಖ ಹೆಚ್ಚುತ್ತಾ ಇರುತ್ತೆ, ನಿದ್ದೆ ಬರ್ತಾ ಇರಲ್ಲ, ಈ ಎಲ್ಲಾ ಭಾವನೆಗಳು ಓಡ್ತಾ ಇರುತ್ತೆ. ಸೊ ಇದೆಲ್ಲ ಕೀಬೋರ್ಡ್ ಅಲ್ಲಿ ನೀವು ಟೈಪ್ ಮಾಡಿದೀರಾ, ಮಾನಿಟರ್ ಅಲ್ಲಿ ಇದೆ ಬಂತ. ಈಗ ನಿಮ್ ಕೈನಲ್ಲಿ ಒಂದು ಮ್ಯಾಗ್ನೆಟ್ ಕೊಟ್ಟಿದೀವಿ, ಸೊ ನೀವು ಅದನ್ನ ಹಿಡ್ಕೊಂಡಿದ್ದೀರಾ. ನಿಮಗೆ ಈಗ ಎಷ್ಟೋ ಎಕ್ಸ್ಪೀರಿಯನ್ಸ್ ಇದೆ ಪ್ರಪಂಚದಲ್ಲಿ. ಈಗ ನೀವು ಹೇಳಿದ ಪ್ರಕಾರ ಎಷ್ಟು ಬೇಜಾರಾಗತ್ತೆ ಮನುಷ್ಯಂಗೆ ಅಂತ ಹೇಳಿದ್ರಲ್ಲ, ಸೊ ನಿಮ್ ಮ್ಯಾಗ್ನೆಟ್ ಏನ್ ಅಟ್ರಾಕ್ಟ್ ಮಾಡ್ತಾ ಇದೆ? ಇನ್ನೊಂದಿಷ್ಟು ಬೇಜಾರು, ಇನ್ನೊಂದಿಷ್ಟು ನೋವು, ಇನ್ನೊಂದಿಬ್ರು ಬಂದು ಬೈತಾರೆ, ಇನ್ನೊಂದಿಬ್ರು ಮೋಸ ಮಾಡೋಕ್ಕೆ ನೋಡ್ತಾರೆ. ಯಾಕಂದ್ರೆ ನೀವು ಮ್ಯಾಗ್ನೆಟ್ ಹಿಡ್ಕೊಂಡಿರೋದೇ ಆ ಕಡೆಗೆ. ಅದೇ ನೀವು ಸ್ವಲ್ಪ ಬದಲಾವಣೆ, ಈಗ ಪರಿಸ್ಥಿತಿನ ಇವತ್ತಿರೋದಿನ ನಾಳೆ ದೋಸೆ ತರ ತಿರುವಾಕ್ ಬಿಡ್ಬೇಕು ಅಂತ ಯಾರು ಹೇಳ್ತಾ ಇಲ್ಲ, ಆದ್ರೆ ಸ್ವಲ್ಪ ಬದಲಾಯಿಸ್ಕೊಳ್ಬೋದಾ? ಈಗ 50 ಲಕ್ಷ ನೀವು ಕೊಟ್ಟಿದ್ದೀರಾ, ಅವ್ರು ನಿಮಗೆ ವಾಪಸ್ ಕೊಟ್ಟಿಲ್ಲ, ಆ ಮನುಷ್ಯಂಗೆ ಏನೋ ತೊಂದರೆ ಆಗಿದೆ ಅದಕ್ಕೆ ಕೊಟ್ಟಿಲ್ಲ, ಅವನ ಉದ್ದೇಶ ಕೆಟ್ಟದಲ್ಲ, ಇವತ್ತಲ್ಲ ನಾಳೆ ನನಗೆ ದುಡ್ಡು ವಾಪಸ್ ಬರುತ್ತೆ ಅಂತ ನೀವು ಯೋಚನೆ ಮಾಡಿದ್ರೆ ಸ್ವಲ್ಪ ಬೆಟರ್ ಆಗ್ಬೋದಾ? ಖಂಡಿತ. ಮನೆಯಲ್ಲಿ ಎಲ್ಲರಿಗೂ ಅದನ್ನೇ ಹೇಳಿದ್ರೆ, ಇಲ್ಲ ನಾನು ಮಾತಾಡಿದ್ದೀನಿ ಕೊಡ್ತಾರಂತೆ ದುಡ್ಡು ವಾಪಸ್ಸು ಅಂತ ನೀವು ಯೋಚನೆ ಮಾಡಿದ್ರೆ ಇನ್ನೊಂದು ಸ್ವಲ್ಪ ಬೆಟರ್ ಆಗ್ಬೋದಾ? ಹೌದು. ಪ್ರತಿ ಕ್ಷಣನೂ ಅವ್ನು ದುಡ್ಡು ಕೊಟ್ಟಿಲ್ಲ, ಅವ್ನು ಹಾಳಾಗಿ ಹೋಗ್ಬಿಡ್ಲಿ ಅಂತ ನೀವು ಅವನ್ನ ಬೈಯೋ ಬದಲು, ಇಲ್ಲಪ್ಪ ಅವ್ನು ಉದ್ಧಾರ ಆಗಲಿ, ಅವ್ನಿಗೆ ಒಳ್ಳೇದಾದ್ರೆ ನನ್ನ ದುಡ್ಡು ವಾಪಸ್ ಬರುತ್ತೆ, ಸೊ ಅವ್ನು ಚೆನ್ನಾಗೇ ಇರಲಿ, ಈಗ ಅವನಾಗೆ ಬಂದು ಅವನಾಗೆ ಫೋನ್ ಮಾಡಿ ನಂಗೆ ದುಡ್ಡು ಕೊಟ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ಅಟ್ಲೀಸ್ಟ್ ಒಂದು 20 ಲಕ್ಷ 25 ಲಕ್ಷ ವಾಪಸ್ ಬಂದ್ರೂ ನನ್ನ ಪರಿಸ್ಥಿತಿ ಎಷ್ಟೋ ಸುಧಾರಿಸತ್ತಲ್ವಾ ಅಂತ ಯೋಚನೆ ಮಾಡಿದ್ರೆ ನಿಮ್ಗೆ ಇನ್ನೂ ಬೆಟರ್ ಅನ್ಸುತ್ತಾ? ಹೌದು. ಈಗ ನಾಳೆ ಅವ್ನು ಮೋಸ ಮಾಡೋ ಅಂಥವನೇ ಅಲ್ಲ, ಅವನ ಪರಿಸ್ಥಿತಿ ಹಾಳಾಗಿದೆ ಅಷ್ಟೇ, ಆದರೆ ನನ್ನ ದುಡ್ಡು ಬಂದೇ ಬರುತ್ತೆ. ಯಾಕಂದರೆ ನಾನು ಒಳ್ಳೆ ಉದ್ದೇಶದಿಂದಾನೇ ದುಡ್ಡು ಕೊಟ್ಟಿದ್ದೀನಿ, ಒಳ್ಳೆಯವ್ರಿಗೆ ಕೆಟ್ಟದಾಗಲ್ಲ ಅಂತ ಯಾವಾಗಲೂ ಹೇಳ್ತಾರೆ ಅಂತ ಹೇಳಿದ್ರೆ ನಿಮ್ಮ ಮನಸ್ಥಿತಿ ಇನ್ನೊಂಚೂರು ಬೆಟರ್ ಆಯ್ತಾ? ಸೊ ಇವಾಗ ನೀವು ಅಟ್ರಾಕ್ಟ್ ಮಾಡ್ತಿರೋದು ಏನನ್ನ? ಕೆಟ್ಟದನ್ನ ಅಥವಾ ಸ್ವಲ್ಪ ಬೆಟರ್ ಆಗಿರೋದನ್ನ? ಸ್ವಲ್ಪ ಬೆಟರ್ ಆಗಿರೋ. ಸೊ ಪ್ರತಿದಿನ ನೀವು ಈ ತರ ಅಭ್ಯಾಸ ಮಾಡ್ಕೊಂಡು ಹೋಗ್ತಿದ್ರೆ ನಿಮ್ಮ ಮ್ಯಾಗ್ನೆಟ್, ಪ್ರತಿಯೊಬ್ರು ನೀವು ಇಷ್ಟ ಯೋಚನೆ ಮಾಡಿ ನಿಮ್ಮ ಜೀವನದಲ್ಲಿ ನೀವು ಹಿಡ್ಕೊಂಡಿರೋ ಮ್ಯಾಗ್ನೆಟ್ ಎಂಥದ್ದು ಅದನ್ನೇ ಅಟ್ರಾಕ್ಟ್ ಮಾಡುತ್ತೆ. ಈಗ ಬೈಕೋತಾ ಇದ್ರೆ ಆ ಇನ್ನೊಂದಿಷ್ಟು ಅವಕಾಶಗಳು ನಿಮಗೆ ಸಿಗುತ್ತೆ ಬೈಕೊಳಕ್ಕೆ. ಅದೇ ಬೆಟರ್ ಆಗಿ ಫೀಲ್ ಮಾಡ್ತಾ ಇದ್ರೆ ಒಂದೇ ಒಂದು ಹೆಜ್ಜೆ ಮುಂದೆ ಬರ್ಬೇಕು. ನಾವೇನ್ ತುಂಬಾ ನಡ್ಕೊಂಡ್ ಬಂದ್ಬಿಡಿ, ಇವಾಗ ಈಗ ತುಂಬಾ ದುಃಖದಲ್ಲಿರೋನ್ ಸಡನ್ ಆಗಿ ಇನ್ನೊಂದು 10 ನಿಮಿಷಕ್ಕೆ ಸಖತ್ ಖುಷಿ ಪಟ್ಬಿಡ್ಬೇಕು ಅಂತ ಏನು ಹೇಳಲ್ಲ ನಾವು. ಒಂದೇ ಒಂದು ಹೆಜ್ಜೆ. ಈಗ ಎಷ್ಟೋ ಸಲ ಫಿಯರ್ ಅಲ್ಲಿ ಇರೋರು, ತುಂಬಾ ಭಯ ಅನ್ನೋರು ಒಂದೇ ಒಂದು ಹೆಜ್ಜೆ ಮೇಲೆ ಬರ್ಬೋದಾ? ಆಂಗರ್ ಬರ್ಬೋದಾ? ಫ್ರಸ್ಟ್ರೇಷನ್ ಬರ್ಬೋದಾ? ಗಿಲ್ಟ್ಗಿಂತ ಮೇಲೆ ಬರ್ಬೋದಾ? ಒಂದೊಂದೇ ಹೆಜ್ಜೆ, ಒಂದೊಂದೇ ಮೆಟ್ಲು ಅಷ್ಟು ನೀವು ಹತ್ಕೊಳ್ತಾ ಹೋದ್ರೆ ನೀವು ಆಕರ್ಷಣೆ ಮಾಡ್ತಾ ಇರೋ ಅಂತ ಸಿಚುವೇಶನ್ಸ್ ಏನಿರುತ್ತೆ ಅದೂ ಬದಲಾಗ್ತಾ ಹೋಗತ್ತೆ. ಸೊ ಯಾವಾಗಲೂ ನೀವು ಏನೇ ಒಂದು ಭಾವನೆ ಇದ್ರು ಯೂಸ್ ಯುವರ್ ಎಮೋಷನ್ಸ್ ವೈಸ್ಲಿ ಅಂತ. ಭಾವನೆಗಳಿಗಿಂತ ಮೀರಿದ್ದು ನಿಮ್ಮ ಜೀವನದಲ್ಲಿ ಏನೂ ಇಲ್ಲ. ಅದು ಒಂದನ್ನೇ ನೀವು ನಿಯಂತ್ರಣ ಮಾಡ್ಕೊಂಡ್ಬಿಟ್ರೆ ನಿಮ್ಮ ಇಡೀ ಜೀವನ ಆರಾಮಾಗ್ಬಿಡತ್ತೆ. ಸೊ ಎಮೋಷನ್ಸ್ ಏನಿದೆ ಅದನ್ನ ಸ್ವಲ್ಪ ಯೋಚನೆ ಮಾಡಿ ಉಪಯೋಗಿಸಿ. ಈಗ ಯಾರೋ ಏನೋ ಅಂದ್ರು ತುಂಬ ಬೇಜಾರು ಮಾಡ್ಕೊಳ್ಳೋದು ಅವಶ್ಯಕತೆನ, ಅಂದವರಿಗೆ ಏನು ಪ್ರಾಬ್ಲಮ್ ಆಗಲ್ಲ. ನಿಮ್ಮ ಅಟ್ರಾಕ್ಷನ್ ನಿಮ್ಮ ಕೈಯಲ್ಲಿದೆ. ಸೊ ನೀವು ಬೇಜಾರು ಮಾಡ್ಕೊತಿದ್ದೀರಾ ಅಂದರೆ ನಿಮಗೆ ಗೊತ್ತಿರಲಿ, ನಾನು ಇಟ್ಕೊಂಡಿರೋ ಮ್ಯಾಗ್ನೆಟ್ ಬೇಜಾರು, ಸೊ ಇನ್ನೊಂದಿಷ್ಟು ಬೇಜಾರನ್ನೇ ನಾನು ಅಟ್ರಾಕ್ಟ್ ಮಾಡ್ತೀನಿ, ನಂಗೆ ಅದು ಬೇಕಿಲ್ಲ. ಸೊ ನಾನೇನು ಮಾಡಬೇಕು? ಸ್ವಲ್ಪ ಬೆಟ್ರಾಗಿ ಫೀಲ್ ಆಗಬೇಕು. ಈ ಥರ ಪ್ರತಿಯೊಬ್ಬ ಮನುಷ್ಯನು ಗೈಡ್ ಮಾಡ್ಕೊಳ್ತಾ ಹೋದರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಕೂಡ ಬೆಟರ್ ಆಗ್ತಾ ಇರುತ್ತೆ. ನೀವು ಮಾಡ್ತಾ 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 ನಿಮಗೆ ಅದೊಂದು ಎಕ್ಸ್ಪರ್ಟೈಸ್ ಬಂದ್ಬಿಡುತ್ತೆ. ಆವಾಗ ಟಕ್ಕಂತ ನಿಮಗೆ ಫೀಲ್ ಆಗುತ್ತೆ, ಏನೋ ಅಂದ್ರು ಅಂತ ನಾನು ಯಾಕೆ ಬೇಜಾರು ಮಾಡ್ಕೋಬೇಕು, ಇದು ನನ್ನ ಜೀವನ, ನಂಗೆ ಬೇಕಾಗಿರೋದನ್ನೇ ನಾನು ಅಟ್ರಾಕ್ಟ್ ಮಾಡ್ಕೊಳ್ತೀನಿ ಅನ್ನೋ ಒಂದು ಅವೇರ್ನೆಸ್ ನಿಮಗೆ ಬಂದ್ಬಿಡುತ್ತೆ. ಆದರೆ ಅದಕ್ಕೆ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೋಬೇಕು ಅಷ್ಟೆ. ಅದ್ಭುತ. ಆಶ್ರಿತ್ ಅವರೇ, ಇವತ್ತು ತುಂಬ ಜನ ಹಣ ಇರುತ್ತೆ, ಎಲ್ಲ ಚೆನ್ನಾಗೇ ನಡೀತಾ ಇರುತ್ತೆ ಒಂದು ಮಟ್ಟಕ್ಕೆ, ಆದರೂ ಏನೋ ಒಂದು ದುಃಖದಲ್ಲಿ ಇರ್ತಾರೆ. ಅವ್ರ ಕೈಯಲ್ಲಿ ಅದನ್ನು ವಿವರಿಸೋದಕ್ಕಾಗಲ್ಲ. ಡಿಪ್ರೆಷನ್ ಅಂತೀವಿ ಅದನ್ನು. ಇನ್ನೇನೋ ಅವ್ರಿಗೆ ಗೊತ್ತಾಗದೆ ಇರೋ ಕಾರಣಗಳಲ್ಲಿ ದುಃಖದಲ್ಲಿ ಒದ್ದಾಡ್ತಾ ಇರ್ತಾರೆ. ಇನ್ನೂ ಸ್ವಲ್ಪ ಜನ ಏನೇನೋ ಮಾಡಬೇಕು ಅನ್ನೋ ಆಸೆ ಇದೆ, ಆದರೆ ಅದನ್ನು ಮಾಡೋದಕ್ಕೆ ಶಕ್ತಿ ಬರ್ತಾ ಇಲ್ಲ, ಅವ್ರ ಕೈಯಲ್ಲಿ ಏನೋ ಮಾಡೋದಕ್ಕೆ ಆಗ್ತಾ ಇಲ್ಲ. ಆ ಒದ್ದಾಟದಲ್ಲೇ ಅವ್ರು ಕೊರಗ್ತಾ ಇರ್ತಾರೆ. ನಾವು ಈ ಆಕರ್ಷಣೆಯ ನಿಯಮದ ಬಗ್ಗೆ ಮಾತಾಡಬೇಕಾದ್ರೆ ಕಂಪನಿಗಳ ಬಗ್ಗೆ ಮಾತಾಡ್ತೀವಿ, ಎಲ್ಲವೂ ವೈಬ್ರೇಷನ್ ಅಂತ ಹೇಳ್ತೀವಿ. ಆ ಒಂದು
ವಿಷಯವನ್ನ ಆಧಾರವಾಗಿ ಇಟ್ಕೊಂಡು ಹೇಳೋದಾದ್ರೆ ಇಲ್ಲಿ ಏನಾಗ್ತಾ ಇದೆ, ಏನಕ್ಕೆ ಆ ವ್ಯಕ್ತಿಗೆ ಕೆಲವು ವಿಷಯಗಳು ಚೆನ್ನಾಗಿ ನಡೀತಾ ಇದ್ರು ಅವನ ಮನಸ್ಸಲ್ಲಿ ಅಷ್ಟು ದುಃಖ ಬರ್ತಾ ಇದೆ, ಏನಕ್ಕೆ ಅವನೇ ಆಸೆ ಪಡೋ ವಿಷಯಗಳನ್ನ ಅವ್ನು ಪಡ್ಕೊಳ್ಳೋದಕ್ಕೆ ಶಕ್ತಿ ಒಳಗಿಂದ ಬರ್ತಾ ಇಲ್ಲ, ಅಲ್ಲಿ ಏನಾಗ್ತಾ ಇದೆ ಅಶ್ವಿತ್ ಅವರೇ? ಇವಾಗ ಎಲ್ಲವೂ ಜೀವನದಲ್ಲಿ ಇದೆ. ದುಃಖ ಯಾಕೆ ಆಗ್ತಾ ಇದೆ ಅಂತಂದ್ರೆ ಅವ್ರು ಯಾವತ್ತೂ ಪ್ರೆಸೆಂಟ್ ಮೂಮೆಂಟಲ್ಲಿ ಬದುಕ್ತಾ ಇರಲ್ಲ. ಇವಾಗ ಜೀವನ ನೆನ್ನೆಯಲ್ಲೂ ಇಲ್ಲ, ನಾಳೆಯಲ್ಲೂ ಇಲ್ಲ, ಇವತ್ತಿನಲ್ಲಿದೆ, ಈ ಕ್ಷಣದಲ್ಲಿದೆ. ತುಂಬ ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ, ಬಹಳಷ್ಟು ಟೀಚರ್ಸ್ ಇದ್ದಾರೆ ಪ್ರಪಂಚದಲ್ಲಿ, ಈ ಯೂನಿವರ್ಸಲ್ಲಿ. ನಾವು ಹೇಳ್ಕೊಡೋ ಮೆಥಡ್ ಒಂದೇ ಅಲ್ಲ, ಬೇಕಾದಷ್ಟು ಇದೆ. ಆದರೆ ಕೆಲವೊಂದನ್ನು ನೀವು ನಿಮ್ಮ ಬುದ್ಧಿಶಕ್ತಿಯಿಂದ ಯೋಚನೆ ಮಾಡಿ ಅದನ್ನು ನೀವು ಅಳವಡಿಸ್ಕೋಬೇಕಾಗತ್ತೆ. ಇವಾಗ ತುಂಬ ಜನ ಪಾಸ್ಟಲ್ಲೇ ಬದುಕ್ತಾ ಇರ್ತಾರೆ ಅಥವಾ ಫ್ಯೂಚರಲ್ಲಿ ಬದುಕ್ತಾ ಇರ್ತಾರೆ. ಈಗ ನನ್ನ ಹತ್ರ ಎಲ್ಲ ಇದೆ, ಆದರೆ ಇದು ಶಾಶ್ವತವಾಗಿರುತ್ತಾ? ನಾಳೆ ಇಲ್ಲದೆ ಹೋದರೆ, ನಾಳೆ ನಾನು ಏನಾದರೂ ಕಳ್ಕೊಂಡ್ಬಿಟ್ರೆ, ಅವರು ಮುಂದೆ ನಾಳೆಯಲ್ಲೇ ಬದುಕ್ತಾ ಇರ್ತಾರೆ. ಅಥವಾ ಇದೆಲ್ಲ ಇವತ್ತಿದೆ, ಆದರೆ ಅವತ್ತು ನಾನು ಕಷ್ಟಪಡ್ತಾ ಇದ್ದಾಗ ನನ್ನ ಹತ್ರ ಏನೂ ಇರಲಿಲ್ವಲ್ಲ, ಹಿಂದೆಯಲ್ಲಿ ಬದುಕ್ತಾ ಇರ್ತಾರೆ. ಇವತ್ತಿನ ಜೀವನದಲ್ಲಿ ಬದುಕಲ್ಲ. ಆದರೆ ಕ್ರಿಯೇಷನ್ ಇವತ್ತಿನ ಪರಿಸ್ಥಿತಿಗೆ ಆಗ್ತಾ ಇರೋದು. ಲಾ ಆಫ್ ಅಟ್ರಾಕ್ಷನ್ ನಿಮ್ಮ ಇವತ್ತಿನ ಮನಸ್ಥಿತಿಗೆ ರೆಸ್ಪಾಂಡ್ ಮಾಡ್ತಾ ಇರೋದು, ನೆನ್ನೆಗಲ್ಲ, ನಾಳೆಗಲ್ಲ. ಇವಾಗ ಈ ಮೂಮೆಂಟಲ್ಲಿ ರೈಟ್ ನೌ ನೀವು ಏನು ಭಾವನೆನ ಅನುಭವಿಸ್ತಾ ಇದ್ದೀರಾ ಅದಕ್ಕೆ ಆಕರ್ಷಣೆಗೊಳ್ತಾ ಇರೋದು. ಆ ನಿಯಮ ವರ್ಕ್ ಆಗೋದೇ ಹಾಗೆ. ಸೊ ಪ್ರೆಸೆಂಟ್ ಮೂಮೆಂಟಲ್ಲಿ ಇರೋರಿಗೆ ಯೋಚನೆ ಇರಲ್ಲ. ನೀವು ಅಂಥವ್ರಲ್ಲಿ ದುಃಖ ನೋಡೋಕ್ಕೆ ಆಗಲ್ಲ. ಯಾಕಂದ್ರೆ ಅವ್ರು ನಾಳೆ ಬಗ್ಗೆನೂ ಥಿಂಕ್ ಮಾಡಲ್ಲ, ನೆನ್ನೆ ಬಗ್ಗೆನೂ ಥಿಂಕ್ ಮಾಡಲ್ಲ. ಇವತ್ತು ಈ ಕ್ಷಣ, ಯಾಕಂದ್ರೆ ಅವ್ರಿಗೆ ಅರ್ಥ ಆಗುತ್ತೆ ನಾನು ಈ ಕ್ಷಣದಲ್ಲಿ ಏನು ಎಮೋಷನ್ಸ್ನ ಹೊರಗೆ ಹಾಕ್ತಾ ಇದ್ದೀನಿ, ಲಾ ಆಫ್ ಅಟ್ರಾಕ್ಷನ್ ಅದಕ್ಕೆ ರೆಸ್ಪಾಂಡ್ ಮಾಡುತ್ತೆ. ಸೊ ಇವತ್ತು ನಾನು ಖುಷಿಯಾಗಿದ್ರೆ ನನ್ನ ನಾಳೆಗಳು ಖುಷಿಯಾಗಿರೋ ಚಾನ್ಸಸ್ ತುಂಬ ಇದೆ. ಇವಾಗ ಬೇಜಾರು ಮಾಡ್ಕೊಂಡ್ರೆ ನನ್ನ ನಾಳೆಗಳು ಬೇಜಾರಾಗೋ ಚಾನ್ಸಸ್ ತುಂಬ ಇದೆ. ಸೊ ನಂಗೆ ಏನು ಬೇಕು? ಖುಷಿಯಾಗಿರ್ಬೇಕು. ಸೊ ಅದನ್ನ ಮಾಡೋಣ. ಅವರಲ್ಲಿ ನೀವು ನೆಗೆಟಿವ್ ಎಮೋಷನ್ಸ್ ನೋಡಲ್ಲ. ಎಲ್ಲ ಇದೆ ನನ್ನ ಹತ್ರ ಅಂತ ಅಂದ್ರೂ ಅವ್ರ ಪ್ರೆಸೆಂಟ್ ಮೂಮೆಂಟಲ್ಲೇ ಇರಲ್ಲ. ಅದು ಸಮಸ್ಯೆ. ತುಂಬ ಜನಕ್ಕೆ ಇದಿರುತ್ತೆ, ಯಾವಾಗಲೂ ಇನ್ಸೆಕ್ಯೂರಿಟಿಯಲ್ಲಿ ಇರ್ತಾರೆ. ಕಳ್ಕೊಂಡ್ಬಿಟ್ರೆ ಅನ್ನೋ ಭಯನೇ ಅವ್ರ ಮನಸ್ಸಲ್ಲಿ ಕಾಡ್ತಾ ಇರುತ್ತೆ. ಇವತ್ತು ನನಗೆ ಒಳ್ಳೆ ಫ್ಯಾಮಿಲಿ ಇದೆ, ಆದರೆ ನಿಜವಾಗ್ಲೂ ನಂದೇನಾ ಜೀವನ ಇದು? ನಿಜವಾಗ್ಲೂ ನನಗೇ ಆಗ್ತಾ ಇದೆಯಾ ಇದು? ಅಥವಾ ನಾಳೆ ನಾನು ಕಳ್ಕೊಂಡ್ಬಿಟ್ರೆ? ಬಹಳಷ್ಟು ಜನಕ್ಕೆ ನಮ್ಮ ಪ್ರೀತಿ ಪಾತ್ರರು ಏನಾದರೂ ನಮ್ಮನ್ನ ಬಿಟ್ಟು ಹೋಗ್ಬಿಟ್ರೆ, ಇಲ್ಲ ಈ ಪ್ರಪಂಚ ಬಿಟ್ಟು ಹೋಗ್ಬಿಟ್ರೆ ಅನ್ನೋ ಭಯ ಇರುತ್ತೆ. ಆದ್ರೆ ಅವ್ರು ಬಾಯಿ ಬಿಟ್ಟು ಹೇಳ್ದೆ ಹೋದ್ರೆ ಅವ್ರ ಮನ್ಸಲ್ಲಿ ಅದು ತುಂಬ ಇರುತ್ತೆ. ಅಕಸ್ಮಾತ್ ಏನಾದರೂ ಆಗ್ಬಿಟ್ರೆ ನಾ ಹೇಗೆ ಬದುಕೋದು? ಅವ್ರ ಹತ್ರ ಇವತ್ತೆಲ್ಲ ಇದೆ, ಆದರೆ ಈ ಒಂದು ಭಾವನೆಗಳೇನಿದೆ ಅದನ್ನು ಅವ್ರು ಫೈನ್ ಟ್ಯೂನ್ ಮಾಡ್ಕೊಳ್ಳೋವರೆಗೂ ಅವರಿಗೆ ಇವತ್ತಿನ ಸುಖ ಸಂತೋಷನ ಅನುಭವಿಸೋಕ್ಕಾಗಲ್ಲ. ಸೊ ಅದು ಈಗ ನಾಳೆ ಏನಾಗುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ, ಯಾರು ಹೇಳೋಕ್ಕಾಗಲ್ಲ. ಆದರೆ ನಾಳೆ ಇವತ್ತು ನೀವು ಒಳ್ಳೆ ಭಾವನೆಯಲ್ಲಿದ್ದರೆ ನಾಳೆ ಒಳ್ಳೇದಾಗುತ್ತೆ ಅನ್ನೋ ಚಾನ್ಸಸ್ ಜಾಸ್ತಿ ಇದೆ. ಸೊ ಅದನ್ನ ಯಾಕೆ ಪ್ರಯತ್ನ ಪಡಬಾರ್ದು? ಕಂಟ್ರೋಲ್ ನಮ್ಮ ಕೈಯಲ್ಲಿ ಏನಿಲ್ಲ ಅದನ್ನ ನಾವು ದುಃಖ ಪಡೋದಕ್ಕಿಂತ ಏನಿದೆ ಇವಾಗ ನಮ್ಮ ಭಾವನೆ, ಈಗ ನಾವು ನಿಮ್ಮ ಪರವಾಗಿ ಮಾತಾಡೋದಾದ್ರೆ ನಮ್ಮ ಭಾವನೆ ಇಲ್ಲ ನಿಮ್ಮ ಭಾವನೆ ನಿಮ್ಮ ಕಂಟ್ರೋಲಲ್ಲಿ ಇದೆ, ಅದನ್ನ ನೀವು ಮಾಡ್ಕೊಳ್ಳಿ ಸಾಕು. ಏನಿಲ್ಲ ಕಂಟ್ರೋಲಲ್ಲಿ ಅದನ್ನ ತಲೆ ಕೆಡಿಸ್ಕೊಳ್ಬಾರ್ದು. ಅದೇ ತುಂಬ ಇಂಪಾರ್ಟೆಂಟ್. ಎರಡನೇದು, ತುಂಬ ಜನಕ್ಕೆ ಏನೇನೋ ಆಸೆ ಇರುತ್ತೆ, ಇಲ್ಲ ಅಂತಲ್ಲ. ಆದರೆ ಅದು ಹೆಂಗೆ ಅಂದರೆ, ಈಗ ಒಬ್ಬರು ರೈತರ ಕೈಲಿ ಒಳ್ಳೆ ಭೂಮಿ ಇದೆ, ರೈತರ ಕೈಲಿ ನೀವು ಒಂದು ಬೀಜನ ಕೊಟ್ಟರೆ ಅಥವಾ ಒಂದು ಸಸಿನ ಕೊಟ್ಟರೆ ಅವ್ರು ನೆಡ್ತಾರೆ. ನೆಟ್ಟಾದ್ಮೇಲೆ ಅದನ್ನು ಬೆಳೆದು ಫಲ ಕೊಡೋಕ್ಕೆ ಇಷ್ಟು ಟೈಮು ಅಂತ ಇದೆ ನೇಚರಲ್ಲಿ. ಅದು ಹೆಂಗೆ ಅಂದರೆ, ಇವತ್ತು ನನಗೆ ಆಸೆ ಇದೆ, ಅದನ್ನು ನಾನು ಭೂಮಿಯಲ್ಲಿ ಹೂಳ್ತಾ ಇದ್ದೀನಿ, ಆದರೆ ಇನ್ನೊಂದು ವಾರಕ್ಕೆ ಆಗ್ಬಿಡ್ಬೇಕು. ಆ ಥರ ಆಗಲ್ಲ. ಪ್ರಪಂಚದಲ್ಲಿ ಎಲ್ಲೂ ಆ ಥರ ಮಿರಾಕಲ್ಸ್ ನಡೆಯಲ್ಲ. ಯಾಕಂದರೆ ಎಲ್ಲದಕ್ಕೂ ಜರ್ಮಿನೇಷನ್ ಟೈಮ್ ಅಂತ ಇದೆ. ಪ್ರಕೃತಿ ಅದರದ್ದೇ ಆದ ಟೈಮನ್ನು ತಗೊಳತ್ತೆ. ಹಾಗೆ ಪ್ರತಿಯೊಬ್ಬ ಮನುಷ್ಯನ ಆಸೆನೂ ಕೂಡ ಈಗ ವೈಬ್ರೇಷನಲ್ಲಿ ಹೇಳ್ಬೇಕಂತಂದ್ರೆ, ಈಗ ನೀವೇನೋ ಒಂದು ಈಗ ಇಂಥ ಒಂದು ಕಾರ್ ತಗೊಳ್ಬೇಕು ಅಂತ ಆಸೆ ಪಡ್ತೀರಾ, ಆ ಕಾರ್ ಕೂಡ ಒಂದು ವೈಬ್ರೇಷನ್. ಪ್ರಪಂಚದಲ್ಲಿ ಎಲ್ಲಾನು ಒಂದು ಆಟಮ್ ಅಂತ ಗೊತ್ತಿದೆ ಎಲ್ಲರಿಗೂ. ಸೊ ಅದು ಒಂದು ವೈಬ್ರೇಷನ್. ಸೊ ಕಾರ್ ಒಂದು ವೈಬ್ರೇಷನ್ ಅಲ್ಲಿದೆ. ನೀವು ಆಸೆ ಪಟ್ಟ ತಕ್ಷಣ ನಾವುಗಳು ಈ ನಾನ್ ಫಿಸಿಕಲ್ ಎನರ್ಜೀಸ್ ಏನಿದೀವಿ, ನಾವು ಆ ಜೀವನನ ಅನುಭವಿಸ್ತೀವಿ ನಿಮ್ಮ ಮುಖಾಂತರ. ಅಂದ್ರೆ ನಾವು ಆಲ್ರೆಡಿ ಆ ಹೊಸ ಕಾರು ಕುತ್ಕೊಂಡಾಯ್ತು ತಗೊಂಡು ನಿಮಗೋಸ್ಕರ. ಸೊ ನಾವು ಆಲ್ರೆಡಿ ವಿ ಹ್ಯಾವ್ ಬಿಕಮ್ ದಟ್. ನೀವು ಕೇಳಿದ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ವಿ ಹ್ಯಾವ್ ಬಿಕಮ್ ದಟ್. ನಾವು ಆಲ್ರೆಡಿ ಈಗ ಒಂದು ಹೊಸ ಮನೆ ಕೊಂಡ್ಕೊಳ್ಬೇಕು, ನಾವು ಆಲ್ರೆಡಿ ಹೊಸ ಮನೆ ಅಲ್ಲಿ ವಾಸ ಆಗ್ಬಿಟ್ಟಿದೀವಿ. ಯಾಕಂದ್ರೆ ಅದು ನೀವು ಕೇಳಿತ್ತಾನೆ.
ಸೊ ನಿಮ್ಗಾಗಿ ಒಂದು ಹೊಸ ಮನೆ ಫಿಕ್ಸ್ ಆಗೋಯ್ತು, ನಾವು ಆಲ್ರೆಡಿ ಅಲ್ಲಿ ವಾಸ ಆಗ್ಬಿಟ್ಟಿದೀವಿ, ನಿಮಗೆ ಹೆಲ್ಪ್ ಮಾಡೋಣ ಅಂತ. ಆದ್ರೆ ಅದು ಒಂದು ವೈಬ್ರೇಷನ್. ಆದ್ರೆ ನೀವು ಇನ್ನೊಂದು ವೈಬ್ರೇಷನ್ ಅಲ್ಲಿ ಇದ್ದೀರಾ. ನೀವು ಯಾವ ವೈಬ್ರೇಷನ್ ಅಲ್ಲಿ ಇದ್ದೀರಾ ಅಂದ್ರೆ, ಇವತ್ತು ನನ್ನ ಬ್ಯಾಂಕ್ ಅಕೌಂಟಲ್ಲಿ ದುಡ್ಡು ನೋಡಿದ್ಯಾ, 10,000 ಇದೆ. ನಾನು ಕೇಳ್ತಾ ಇರೋದು 1 ಕೋಟಿ ಮನೆ, ಎಲ್ಲಿಂದ ದುಡ್ಡು ಬರುತ್ತೆ? ಅಥವಾ ನಾನು ಮಾಡ್ತಾ ಇರೋ ಕೆಲಸ ನೋಡಿದ್ಯಾ, ನಂಗೆ ಬರೋದೇ 20,000 30,000 ಸಂಬಳ, ಅದರಿಂದ ಎಲ್ಲಿ ಕೊಂಡ್ಕೊಳ್ಳೋಕ್ಕಾಗತ್ತೆ? ನನಗೆ ನಮ್ಮ ಅಪ್ಪ ಆಸ್ತಿ ಮಾಡಿಲ್ಲ, ಅಥವಾ ನನಗೆ ಸ್ಪೌಸ್ ಕಡೆಯಿಂದ ಯಾವ ಆಸ್ತಿ ಬಂದಿಲ್ಲ, ಅಣ್ಣ ತಮ್ಮಂದರು ಏನು ಹೆಲ್ಪ್ ಮಾಡಿಲ್ಲ, ಏನು ಅವಕಾಶಗಳಿಲ್ಲ, ಎಲ್ಲಿಂದ ಆಗತ್ತೆ? ಈ ವೈಬ್ರೇಷನಲ್ಲಿ ನೀವಿದ್ದೀರಾ. ಬಟ್ ನಾವು ನಾನ್ ಫಿಸಿಕಲ್ ಎನರ್ಜಿ ಆಲ್ರೆಡಿ ನಿಮ್ಮ ಹೆಸರಲ್ಲಿ ಮನೆ ತಗೊಂಡಾಗೋಯ್ತು, ನಿಮಗೆ ಮನೆ ರೆಡಿ ಆಗ್ಬಿಟ್ಟಿದೆ, ನಾವು ನಿಮಗೆ ಸ್ವಾಗತ ಮಾಡಕ್ ಕಾಯ್ತಾ ಇದೀವಿ. ಯಾಕಂದ್ರೆ ನೀವು ಕೇಳಿರೋದು ಮನೆ ಬೇಕಂತ, ಸೊ ನಾವು ಆಲ್ರೆಡಿ ಅಲ್ಲಿದ್ದೀವಿ. ನೀವು ಆ ವೈಬ್ರೇಷನ್ನ ಮ್ಯಾಚ್ ಮಾಡಿದ್ರೆ ಮಾತ್ರ ನಿಮಗೆ ಅದು ನಿಮ್ಮ ಲೈಫಿನ ರಿಯಾಲಿಟಿ ಆಗುತ್ತೆ. ಅಷ್ಟೇ ಬೇಕಾಗಿರೋದು. ನೀವು ಹೋಗಿ ಹೊರಗಡೆ ಯಾರ ಹತ್ರನೂ ಮಾತಾಡಿ ದುಡ್ಡು ಬೇಕು, ಬೇರೆ ಕೆಲಸ ಬೇಕು, ಬೋನಸ್ ಬೇಕು, ಏನು ಕೇಳಬೇಕಾಗಿಲ್ಲ. ನಿಮ್ಮ ಮನಸ್ಸಲ್ಲಿ, ಬಿಕಾಸ್ ಲಾ ಆಫ್ ಅಟ್ರಾಕ್ಷನ್ ನಿಮಗೆ ಪ್ರತಿ ಕ್ಷಣ ವರ್ಕ್ ಆಗ್ತಾ ಇದೆ. ಸೊ ನಿಮ್ಮ ಭಾವನೆಗಳನ್ನ ನೀವು ರೇಸ್ ಮಾಡಬೇಕು, ನಿಮ್ಮ ವೈಬ್ರೇಷನ್, ನಿಮ್ಮ ಫ್ರೀಕ್ವೆನ್ಸಿನ. ಈಗ ನಾವು ಆಲ್ರೆಡಿ ಇಲ್ಲಿದ್ದೀವಿ, ನೀವು ಇಲ್ಲಿದ್ದೀರಾ, ನೀವು ಹೈಟ್ ಮಾಡ್ಕೋಬೇಕು. ನೀವು ಯಾವಾಗ ಮ್ಯಾಚ್ ಆಗ್ತೀರಾ ಆವಾಗ ಟಕ್ ಅಂತ ಅದು ನಿಮ್ಮ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಅದೇ ಜರ್ಮಿನೇಷನ್ ಟೈಮ್ ನಾವು ಹೇಳ್ತಾ ಇರೋದು. ಭೂಮಿಯಲ್ಲಿ ಹೆಂಗೆ ಒಂದು ಸಸಿ ನೆಟ್ರೆ ಅದಕ್ಕೆ ಒಂದು ಸ್ವಲ್ಪ ಟೈಮ್ ಬೇಕು, ಹಂಗೆ ಟೈಮ್ ಯಾತಕ್ ಬೇಕು ಅಂದ್ರೆ ನಮಗ್ ಟೈಮ್ ಬೇಕಾಗಿಲ್ಲ. ಇವ್ರು ಕೇಳಿರೋದು ಬೇಕಾ ಬೇಡವಾ ಅಂತ ನಾವೇನು ಟೈಮ್ ತಗೊಳ್ತಾ ಇಲ್ಲ, ಯೂನಿವರ್ಸ್ ಟೈಮ್ ತಗೊಳ್ತಾ ಇಲ್ಲ, ನೀವು ಟೈಮ್ ತಗೋತಾ ಇದ್ದೀರಾ ಮೇಲಿರಕ್ಕೆ. ಎಷ್ಟು ಬೇಗ ನೀವು ಮೇಲ್ ಬರಕ್ಕಾಗತ್ತೆ ಅಷ್ಟು ಬೇಗ ನಿಮ್ಗೆ ಅದು ರಿಯಾಲಿಟಿ ಆಗತ್ತೆ. ಆದ್ರೆ ಆ ಮೇಲ್ ಬರುವ ಸಮಯನ ಅದನ್ನ ನೀವೇ ನಿರ್ಧಾರ ಮಾಡ್ಬೇಕು. ಅದಕ್ಕೆ ಸಾಕಷ್ಟು ಪ್ರಾಸೆಸ್ ಫಾಲೋ ಮಾಡ್ಬೋದು ನೀವು, ಆ ವೈಬ್ರೇಷನ್ ರೇಸ್ ಮಾಡ್ಕೊಳ್ಳೋದು ಹೇಗೆ ಅಂತ. ಅದನ್ನ ನೀವು ಅಭ್ಯಾಸ ಮಾಡ್ತಾ ಮಾಡ್ತಾ ನೀವು ಮೇಲ್ ಬಂದಾಗ ಯಾವಾಗ 2 ಮ್ಯಾಚ್ ಆಗುತ್ತೆ, ಫಿಸಿಕಲ್ ವೈಬ್ರೇಷನ್ ನಾನ್ ಫಿಸಿಕಲ್ ವೈಬ್ರೇಷನ್ ಮ್ಯಾಚ್ ಆಗುತ್ತೆ, ಆವಾಗ ಅದು ನಿಮಗೆ ರಿಯಾಲಿಟಿ ಆಗಿ ನಿಮ್ಮ ಜೀವನದಲ್ಲಿ ನೀವು ನಿಜವಾಗ್ಲೂ ಇರಬಹುದು. ಅದ್ಭುತ. ಕೆಲವೊಂದೊಂದ್ಸಲ ಜನರಿಗೆ ಎಷ್ಟು ಕಷ್ಟ ಆಗ್ಬಿಡುತ್ತೆ ಅಂದ್ರೆ, ನಾವು ತುಂಬಾ ಸಿಂಪಲ್ ಆಗಿ ಹೇಳ್ಕೊಡ್ತೀವಿ. ಇದರಲ್ಲಿ ನೀವೇನು 1000 ರೂಪಾಯಿ ದುಡ್ಡು ಖರ್ಚು ಮಾಡಬೇಕು, 100 ಮೈಲಿ ಓಡಾಡಬೇಕು, 21 ದಿನ ವ್ರತ ಮಾಡಬೇಕು, ಅದು ಮಾಡಬೇಕು ಇದು ಮಾಡಬೇಕು ಅಂತ ಏನೂ ಇರಲ್ಲ. ಎಲ್ಲ ಸಿಂಪಲ್ ಆಗಿ ನಿಮ್ಮ ಮನಸ್ಸನ್ನ ನೀವು ಹೆಂಗೆ ನಿಯಂತ್ರಣ ಮಾಡಿಕೊಂಡು ನಿಮ್ಮ ಭಾವನೆಗಳನ್ನ ನೀವು ಹೆಂಗೆ ಬೇಕು ಬೇಡದ ಕಡೆ ಸರಿಸ್ಕೊಂಡು ಓಡಾಡ್ತಿರೋ ಅಷ್ಟರಲ್ಲೇ ನಿಮ್ಮ ಜೀವನನ ನೀವು ಕ್ರಿಯೇಟ್ ಮಾಡ್ಕೋಬೋದು. ಎಷ್ಟು ಸಿಂಪಲ್ ಆಗಿಬಿಡುತ್ತೆ ಅಂದರೆ ಅದೇ ತುಂಬ ಕಾಂಪ್ಲೆಕ್ಸ್ ಆಗಿಬಿಡುತ್ತೆ ಜನಕ್ಕೆ ಅರ್ಥ ಮಾಡ್ಕೊಳ್ಳೋಕ್ಕೆ. ಈಗ ನೀವು ಎಲ್ಲಾದರೂ ಹೋಗ್ಬಿಟ್ಟು ಏನಾದರೂ ಪೂಜೆ ಮಾಡ್ಕೊಂಡು ಬನ್ನಿ, ಒಂದು 1000 ಕಿಲೋಮೀಟರ್ ಹೋಗಿ ಅಂದರೆ ಜನಕ್ಕೆ ದುಡ್ಡು ಖರ್ಚು ಮಾಡೋಕ್ಕೆ ಈಸಿ. ಅದಕ್ಕೆ ನಾವು ಹೇಳಿದ್ದು ಮನುಷ್ಯರು ಲೇಸಿ ಅಂತ. ಅದೇ ಕುತ್ಕೊಂಡು ನಿಮ್ಮ ಜೀವನನ ನಿಮ್ಮ ಸ್ಟೇರಿಂಗ್ನ ನಿಮ್ಮ ಕಾರಲ್ಲಿ ನೀವೇ ಇಟ್ಕೊಂಡು ಡ್ರೈವ್ ಮಾಡಿ ಅಂದ್ರೆ ಕಷ್ಟ. ಸೊ ಅದನ್ನ ಅಭ್ಯಾಸ ಮಾಡ್ಕೊಂಡಷ್ಟು ಜೀವನ ಸುಲಭ ಆಗ್ತಾ ಹೋಗುತ್ತೆ. ಇದಕ್ಕೆ ಇನ್ನೊಂದು ಉದಾಹರಣೆ ಹೇಳ್ಬೇಕಂದ್ರೆ, ಯಾರಾದ್ರೂ ಬಾಡಿ ಬಿಲ್ಡರ್ನ ನೀವು ಮಾತಾಡಿಸಿ ಕೇಳಿದ್ರೆ ಜಿಮ್ಮಲ್ಲಿ ಹೋದಾಗ ಹೇಳ್ತಾರೆ, ಈಗ ಅಕಸ್ಮಾತ್ ನೀವು ಜಿಮ್ಮಿಗೆ ಹೋಗಿ ದುಡ್ಡು ಕೊಟ್ಟು ನಿಮ್ಮ ಪರವಾಗಿ ಟ್ರೈನರ್ ವರ್ಕ್ ಮಾಡಿ ಸಣ್ಣ ಆಗ್ಬೋದು ಅಂದ್ರೆ ನಮ್ಮ ಜಿಮ್ಗಳು ಹೆಂಗಿರ್ಬೋದು ಇವತ್ತು? ಹೇಗಿರುತ್ತೆ ಅಲ್ವಾ? ಹೌದು. ನಾನು 10,000 ರೂಪಾಯಿ ಕೊಡ್ತೀನಿ ಅಂತ ಒಬ್ರು ಬಂದು ಹೇಳ್ತಾರೆ, ನಾನು 10,000 ರೂಪಾಯಿ ಕೊಟ್ಬಿಡ್ತೀನಿ, ನೀನು ವರ್ಕೌಟ್ ಮಾಡ್ಬಿಡು ನಾನು ಸಣ್ಣ ಆಗ್ತೀನಿ ಅಂದ್ರೆ ಲಕ್ಷಾಂತರ ಜನ ಜಿಮ್ಮಿಗೆ ಹೋಗ್ಬಿಡ್ತಾರೆ. ಆದ್ರೆ ಆ 10,000 ರೂಪಾಯಿ ನಾನು ಇಸ್ಕೋತೀನಿ, ನಾನು ಏನ್ ಮಾಡ್ಬೇಕು ಅಂತ ಹೇಳ್ತೀನಿ, ನೀನು ಮಾಡ್ಬೇಕು ಅಂತ ಟ್ರೈನರ್ ಹೇಳಿದ್ರೆ 2 ದಿನ 3 ದಿನ 4 ದಿನ 1 ವಾರ ಆಮೇಲೆ ಕಾಣಿಸಲ್ಲ. ಯಾಕೆ ಹೇಳಿ? ಮನುಷ್ಯರು ಲೇಜಿ, ಅವರಿಗೆ ಕೆಲಸ ಮಾಡೋಕ್ಕಾಗಲ್ಲ. ಸೊ ಎಮೋಷನ್ಸ್ ಬಂದಾಗ್ಲೂ ಅದೇ ಮಾಡೋದು. ನನ್ನ ಪರವಾಗಿ ಬೇರೆಯವ್ರು ಮಾಡಿಬಿಡ್ಲಿ ದುಡ್ಡು ಕೊಟ್ಬಿಡ್ತೀನಿ ಅಂತಾರೆ. ಅದೇ ಸ್ವತಃ ಅವರೇ ಮಾಡಿ ಅಂದಾಗ ಎಲ್ರಿಗೂ ಆ ಮೋಟಿವೇಶನ್ ಬರಲ್ಲ. ಬಟ್ ಇಲ್ಲಿ ಒಂದು ವಿಷಯ ಹೇಳಿದ್ರಿ ನೀವು, ಲೈಕ್ ಈಗ ಎಷ್ಟೊಂದು ಸರ್ತಿ ಈ ಏನೋ ಒಂದು ವಿಷಯ ನಡಿಬೇಕು ಅಂದಾಗ ಜನ ಏನು ಹೇಳ್ತಾರೆ, ಹೋಗಿ ಇಲ್ಲಿ ಈ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಿ, ಅಥವಾ ಈ ಏನೋ ಒಂದು ವ್ರತ ಮಾಡಿ, ಈ ಒಂದು ಕಷ್ಟಪಡಿ ದೈಹಿಕವಾಗಿ ಏನೋ ದಂಡಿಸಿ, ಅದನ್ನ ಕೂಡ ಜನ ಎಷ್ಟೊಂದು ಸರ್ತಿ ನಂಬಿ ಮಾಡಿಬಿಡ್ತಾರೆ. ಆದರೆ ನೀವು ಒಂದು ಕಡೆ ಆರಾಮಾಗಿ ನೀವು ಹೇಳಿದ್ರಿ, ನಾನು ತುಂಬ ಸರಳವಾದ ವಿಷಯಗಳನ್ನು ನಾವು ಹೇಳ್ತೀವಿ, ಜಸ್ಟ್ ಒಂದು ಕಡೆ ಕೂತು ನಿಮ್ಮ ಅಂತರಂಗದಲ್ಲಿ ಹೋಗಿ ಮಾಡಿ, ಅದನ್ನು ಜನ ಅಷ್ಟು ಸುಲಭವಾಗಿ ನಂಬಲ್ಲ. ಯಾಕಂದರೆ ಸ್ವಲ್ಪ ದೇಹವನ್ನು ದಂಡಿಸಿ ಏನೋ ಮೈಗೆ ಬರೆ ಬರೆಸ್ಕೊಳ್ಳೋ ಥರ ಹೊಡ್ಕೊಳ್ಳಿ ಅಥವಾ ಇನ್ನೇನೋ ಆ ಥರ ಪದ್ಧತಿಗಳು ಮಾಡಿ ಅಂದರೆ ಅದು ಆ ಪ್ರಾಚೀನ ಕಾಲದಿಂದ ಬಂದಿರೋದ್ರಿಂದ, ಆ ನಂಬಿಕೆ ಇರೋದ್ರಿಂದ ಅದನ್ನ ನಂಬೋದು ಸುಲಭನಾ, ಅಥವಾ ಮನುಷ್ಯನಿಗೆ ಆ ನಂಬಿಕೆ ಇದು ನನಗೆ ಹೇಗನ್ಸುತ್ತೆ ಅಂದರೆ, ನಮಗೆಲ್ಲ ಕಷ್ಟಪಟ್ಟು ಬಂದರೆ ಅದು ಉಳ್ಕೊಳ್ಳುತ್ತೆ ಅನ್ನೋ ನಂಬಿಕೆ ಒಂದು ಕಡೆ ಇದೆ, ಮತ್ತೆ ಕಷ್ಟಪಟ್ಟು ಪಡ್ಕೊಂಡ್ರೆ ಅದು ಪಡ್ಕೊಂಡ ಒಂದು ಸಾರ್ಥಕತೆ ಅನ್ನೋ ಒಂದು ಇದೆ. ಸುಲಭವಾಗಿ ಕೊಟ್ರೆ
ಅದ್ರಲ್ಲಿ ಏನೋ ತಪ್ಪಿದೆ, ಅದ್ರಲ್ಲಿ ಏನೋ ಮೋಸ ಇದೆ ಅಂತಾನೆ ಅನ್ಸುತ್ತೇನೋ. ಅದಕ್ಕೆ ಮನುಷ್ಯ ಸುಲಭವಾಗಿ ಅಂದ್ರೇನೆ ಅದನ್ನ ಪಡ್ಕೊಳಕ್ಕೆ ಸುಲಭ ಅಂದ್ರೇನೆ ಅದ್ ಕೆಲಸ ಮಾಡಲ್ಲ ಅಂತ ಅಲ್ಲೇ ಅದನ್ನ ನಿರ್ಲಕ್ಷಿಸ್ಬಿಡ್ತಾನೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಆಶ್ರಿತ ಅವರೇ? ಅದು ಬೆಳೆದ್ ಬಂದ ವಾತಾವರಣದ ಒಂದು ನಂಬಿಕೆ ಅಷ್ಟೆ. ಈಗ ಮನುಷ್ಯನ ಜೀವನ ಸುಲಭವಾಗಿ ಇರಬೇಕು. ಈಗ ಪ್ರಪಂಚದಲ್ಲಿ ನೀವು ಬಹಳಷ್ಟು ನೋಡಿರ್ಬೋದು, ಸುಲಭವಾಗೇ ಸಿಗಬೇಕು, ಅದೇ ಪ್ರಪಂಚದ ನಿಯಮ. ಇವಾಗ ನಿಮ್ಮ ಇಡೀ ದೇಹ, ನೀವು ಒಂದು ಹುಟ್ಟಿರೋ ಮಗುವನ್ನ ನೋಡಿದಿರಲ್ಲ, ಅಲ್ಲಿಂದ ಅದು ಬೆಳೆಯತ್ತಲ್ಲ, ಅದು ಆರಾಮಾಗೆ ಆಗುತ್ತೆ. ಅದನ್ನ ಒಬ್ಬ ಮನುಷ್ಯ ಏನೂ ಎಫರ್ಟ್ ಹಾಕಿ ಮಾಡಬೇಕಾಗಿಲ್ಲ. ಇನ್ನೊಂದು ಹೇಳ್ಬೇಕಂದ್ರೆ ನಿಮ್ಮ ದೇಹದಲ್ಲಿ ಒಳಗಡೆ ಇರೋ ಅಂಗಗಳು, ಈಗ ಹಾರ್ಟ್ ಆಗಲಿ, ಕಿಡ್ನಿ ಆಗಲಿ, ಲಿವರ್ ಆಗಲಿ, ಬ್ರೈನ್ ಆಗಲಿ, ಹೆಂಗ್ ಕೆಲಸ ಮಾಡುತ್ತೆ ಅಂತ ನಿಮ್ಗೆ ಎಲ್ಲಿಂದ ಗೊತ್ತು? ನೀವು ಅದಕ್ಕೆ ಹಗಲು ರಾತ್ರಿ ಏನಾದರೂ ಮಾಡ್ತೀರಾ? ಓ ಇವತ್ತು ಇಡೀ ನಾನು ರಾತ್ರಿ ನಿದ್ದೆ ಮಾಡಲ್ಲ ಯಾಕಂದ್ರೆ ಬ್ಲಡ್ ಫ್ಲೋನೆಲ್ಲ ನಾನೇ ನೋಡ್ಕೋಬೇಕಪ್ಪ, ನಾ ಮಲ್ಕೊಂಡ್ಬಿಟ್ರೆ ಬ್ಲಡ್ಡೇ ಫ್ಲೋ ಆಗಲ್ಲ ಅಂತ ಯಾರಾದ್ರೂ ಹೇಳ್ತಾರಾ? ಇಲ್ಲ. ಸುಲಭವಾಗಿ ಆಗುತ್ತಲ್ಲ, ನಿಮ್ಮ ಪಾಡಿಗೆ ನೀವು ನಿದ್ದೆ ಮಾಡ್ತೀರಾ. ಹಾರ್ಟ್ ಹೆಂಗ್ ವರ್ಕ್ ಆಗುತ್ತೆ, ಹೆಂಗ್ ಅದು ಹೊಡಿತಾ ಇದೆ, ಆ ಹಾರ್ಟ್ ಬೀಟ್ ಹೆಂಗಿದೆ, ನಿಮ್ಮ ಜೀವಂತವಾಗಿ ಹೆಂಗ್ ಇಟ್ಟಿದೆ ಅದು. ನೀವು ಊಟ ಆರಾಮಾಗಿ ಹೋಗ್ಬಿಟ್ಟು ಏನೋ ತಿನ್ಕೊಂಡು ಬಂದ್ಬಿಡ್ತೀರಾ, ಅದು ಹೆಂಗ್ ಜೀರ್ಣ ಆಗ್ತಾ ಇದೆ? ಯಾರಾದ್ರೂ ಹೇಳ್ತಾರ ಇವತ್ತು ಗ್ರೈಂಡಿಂಗ್ ಮಷಿನ್ ಒಳಗಡೆ ಹಾಳಾಗ್ಬಿಟ್ಟಿದೆ, ನಾನೇ ರಿಪೇರಿ ಮಾಡ್ಬೇಕು, ಸೊ ಇನ್ನೊಂದು ವಾರ ನಾನು ಏನು ತಿನ್ನಲ್ಲ ಅಂತ ಕಷ್ಟಪಡ್ತಾ ಇಲ್ಲ ನೀವು ಅದಕ್ಕೆ, ಅಲ್ವಾ? ಹೌದು. ನಿಮ್ಗೇನು ಕಷ್ಟನೇ ಇಲ್ಲ, ದೇಹ ಸುಲಭವಾಗಿ ಅದೇ ಎಲ್ಲ ಮಾಡ್ತಾ ಇದೆ. ಕರೆಕ್ಟ್. ಸೊ ಹಂಗೆ ನೀವು ನೋಡಿದ್ರೆ ಪ್ರಪಂಚದಾಗ ಎಲ್ಲ ಸುಲಭವಾಗಿ ಸಿಕ್ಬೇಕು ಮನುಷ್ಯಂಗೆ, ಕಷ್ಟ ಪಡ್ಬೇಕಾಗಿಲ್ಲ. ನಿಮ್ಮ ಇಡೀ ದೇಹನ ನೀವು ಮಾನಿಟರ್ ಮಾಡ್ತಾನೆ ಇಲ್ಲ. ನಿಮ್ಮ ಥಾಟ್ಸ್ನ ನೀವು ಎಲ್ಲಿ ಮಾನಿಟರ್ ಮಾಡ್ತಾ ಇದ್ದೀರಾ? ಮಾಡಿದ್ರೆ ನಿಮ್ ಜೀವನ ಈ ತರ ಇರಲಿ, ಇನ್ನೂ ಬೆಟರ್ ಆಗಿರ್ತಾ ಇತ್ತು ಎಲ್ಲರ ಜೀವನನು, ಮನುಷ್ಯನ್ಗೆ ನಾವು ಹೇಳ್ತಾ ಇರೋದು. ಸೊ ಪ್ರಪಂಚದಲ್ಲಿ ನಿಮ್ಮ ಜೀವನದಲ್ಲಿ ನಿಮ್ಗೆ ಪ್ರತಿಯೊಂದು ಸುಲಭವಾಗಿ ಸಿಗಬೇಕು, ಅದೇ ಪ್ರಕೃತಿ ನಿಯಮ. ಆದ್ರೆ ಮನುಷ್ಯ ಅದಕ್ಕೆ ವಿರುದ್ಧವಾಗಿದ್ದಾರೆ. ಈಗ ಇನ್ನೂ ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ದುಡ್ಡು ಕೊಟ್ಟು ಕೊಂಡ್ಕೊಂಡ್ರೆ ಅದಕ್ಕೆ ಬೆಲೆ ಕೊಡ್ತಾರೆ. ಈಗ ನೀವು ಯಾವ್ದೇ ಒಂದು ಕಾರ್ಯಕ್ರಮನೇ ತಗೊಳ್ಳಿ, ಫ್ರೀಯಾಗೆ ಕೊಡಿ, ಅವ್ರು ಅರ್ಥ ಮಾಡ್ಕೊಳ್ಳಲ್ಲ. ಅದೇ ಒಂದು 10,000 ರೂಪಾಯಿ ಬೆಲೆ ಕೊಟ್ಟು ಅವ್ರು ಬರಲಿ, ಅವ್ರಿಗೆ ಆ ಫೋಕಸ್ ಜಾಸ್ತಿ ಇರುತ್ತೆ. ಮನುಷ್ಯ ದುಡ್ಡಿಗೆ ಬೆಲೆ ಕೊಡ್ತಾನೆ, ಫ್ರೀಯಾಗಿ ಸಿಕ್ಕರೆ ಅದಕ್ಕೆ ವ್ಯಾಲ್ಯೂ ಇಲ್ಲ. ಆಕ್ಚುಲಿ ಅದ್ರ ಉಲ್ಟಾನೇ ನಿಜ. ಈಗ ನಿಮ್ ಇಡೀ ದೇಹನಾಗ್ಲಿ, ನಿಮ್ಮ ಬುದ್ಧಿ ಆಗಲಿ, ನಿಮ್ಮ ಥಾಟ್ಸ್ ಆಗಲಿ, ನಿಮ್ಮ ಬ್ರೈನು, ನಿಮ್ಮ ಆತ್ಮ, ನೀವು ಎಷ್ಟು ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋಕೆ ಸಾಧ್ಯ? ಈಗ 1 ಕೋಟಿ ಕೊಟ್ಬಿಡ್ತೀನಿ, ನಂಗೆ ಬೇರೆ ಆತ್ಮ ಕೊಡು ಅಂತ ಯಾರಾದರೂ ಹೇಳ್ತಾರೆ, ಅಥವಾ ನಾನು 5 ಕೋಟಿ ಕೊಟ್ಬಿಡ್ತೀನಿ, ನಂಗೆ ಬೇರೆ ದೇಹ ಕೊಟ್ಬಿಡು ಅಂತ ಯಾರ ಕೇಳಕ್ಕಾಗತ್ತಾ? ತಗೊಳಕ್ಕಾಗಲ್ಲ. ನೀವು ದುಡ್ಡು ಕೊಟ್ಟು ತಗೊಳ್ಳೋದು ಚೀಪ್ ಆಗಿರೋ ಥಿಂಗ್ಸ್. ಒಂದು ಮನೆ, ಒಂದು ಬಿಸ್ನೆಸ್, ಒಂದು ಕಾರು, ಒಂದು ಇಂಟರ್ನ್ಯಾಷನಲ್ ಟ್ರಿಪ್, ಈ ಎಲ್ಲ ಚೀಪ್ ಆಗಿರೋ ಥಿಂಗ್ಸ್ ಇದೆ. ಇದು ನಾಳೆ ನೀವು ದುಡ್ಡು ಕಳ್ಕೊಂಡ್ರು, ನಿಮ್ಮ ಮನೆ ಹೋದ್ರೂ ಮತ್ತೆ ಮಾಡ್ಕೋಬಹುದು. ಅದರಲ್ಲಿ ಯಾಕಂದ್ರೆ ನಿಮ್ಮ ಶಕ್ತಿ, ಆಕರ್ಷಣೆ ನಿಯಮ ಯಾವಾಗಲೂ ವರ್ಕ್ ಆಗ್ತಾ ಇದೆ. ನಿಮಗೆ ಗೊತ್ತು, ನಿಮ್ಮ ಭಾವನೆಗಳನ್ನ ಗೈಡ್ ಮಾಡಿದ್ರೆ ನಿಮಗೆ ಬೇಕಾಗಿರೋದನ್ನ ಪಡ್ಕೋಬಹುದು ಅಂತ. ಸೊ ಈ ಮನೆ ಹೋದ್ರೆ ಇನ್ನೊಂದು, ಈ ಬಿಸ್ನೆಸ್ ಹೋದ್ರೆ ಇನ್ನೊಂದು, ಈ ಕಾರ್ ಹೋದ್ರೆ ಮತ್ತೊಂದು ಅಂತ ತಗೋಬಹುದು. ಆದ್ರೆ ಸುಲಭವಾಗಿ ಸಿಗ್ತಾ ಇರೋದೆಲ್ಲ ನೀವು ವ್ಯಾಲ್ಯೂ ಮಾಡ್ತಾ ಇಲ್ಲ. ಅದೇ ಸಮಸ್ಯೆ ಜೀವನದಲ್ಲಿ, ಪ್ರಪಂಚದಲ್ಲಿ. ನಿಮಗೆ ಪ್ರತಿಯೊಂದು ಸುಲಭವಾಗಿ ಸಿಗಬೇಕು, ಅದೇ ಯೂನಿವರ್ಸ್ ಲಾ. ಆದ್ರೆ ಮನುಷ್ಯ ಅದಕ್ಕೆ ವಿರುದ್ಧವಾಗಿ ನಡ್ಕೊಳ್ತಾ ಇದ್ದಾನೆ. ಕಷ್ಟಪಟ್ಟು ಪಡ್ಕೊಂಡ್ರೆ ಮಾತ್ರ ಉಳಿಯತ್ತೆ. ಕಷ್ಟದಲ್ಲಿ ಕಷ್ಟನೇ ಇರೋದು, ಸುಖ ಎಲ್ಲಿದೆ ಅದರಲ್ಲಿ? ಸೊ ನೀವು ಯಾವ್ದನ್ನು ಕಷ್ಟಪಟ್ಟು ಪಡ್ಕೋಬೇಕಾಗಿಲ್ಲ, ಇಷ್ಟಪಟ್ಟು ಮಾಡಿದ್ರೆ ಸಾಕು. ನೀವು ಯಾವ್ದನ್ನ ಇಷ್ಟಪಟ್ಟು ಮಾಡ್ತೀರಾ ಅದು ನಿಮ್ಗೆ ಶಾಶ್ವತವಾಗಿ ಉಳಿತಾ ಹೋಗುತ್ತೆ. ಕಷ್ಟಪಡ್ಬೇಕು. ಅದು ಎನ್ವೈರ್ಮೆಂಟ್ ಇಂದ ಪಿಕ್ ಮಾಡಿರ್ತೀರ. ಬಹುಶಃ ನಿಮ್ಮ ತಾತ ಅಥವಾ ಅವ್ರಿಂದಿನವ್ರು ಅಥವಾ ಅವ್ರಿಂದಿನವರು ಅವರು ಈ ಆಕರ್ಷಣೆ ನಿಯಮದ ಬಗ್ಗೆ ಸರಿಯಾಗಿ ಅರ್ಥ ಮಾಡ್ಕೊಳ್ದೆ, ಅವ್ರ ಭಾವನೆಗಳನ್ನ ಅವರು ನಿಯಂತ್ರಣ ಮಾಡ್ಕೊಳಕ್ಕಾಗದೆ ಬರೀ ನೆಗೆಟಿವ್ ಎಮೋಷನ್ಸೇ ಫೀಲ್ ಮಾಡ್ಕೊಂಡು ಅವರಿಗೆ ಆರೋಗ್ಯ ಹಾಳಾಗಿರುತ್ತೆ, ಅವ್ರಿಗೆ ಸಂಬಂಧಗಳು ಹಾಳಾಗಿರುತ್ತೆ, ಅವ್ರ ಮನೇಲಿ ದುಡ್ಡೇ ಇರಲ್ಲ, ಆ ಥರ ಇರ್ತಾರೆ. ಅದು ಜನರೇಷನ್ಸ್ ಇಂದ ಬಂದ್ಬಿಟ್ಟಿರುತ್ತೆ ನಂಬಿಕೆ. ಓ ಕಷ್ಟಪಡ್ಬೇಕು ಜೀವನದಲ್ಲಿ, ಸುಖ ಪಡೋಕೆ ತುಂಬಾ ಕಷ್ಟಪಡ್ಬೇಕು, ಸುಖ ಪಡೋಕ್ಕೂ ಕಷ್ಟಪಡ್ಬೇಕು ಅಂತ ನಮಗೆ ಅದು ಅರ್ಥ ಆಗದೆ ಇರೋದು ಮನುಷ್ಯರಲ್ಲಿ. ಸುಖ ಪಡೋದಕ್ಕೆ ಕಷ್ಟ ಯಾಕೆ ಪಡ್ತಾರೆ ಅಂತ. ಹಾಗೆ ಸೊ ಪ್ರತಿಯೊಂದು ಮನುಷ್ಯನ ಜೀವನದಲ್ಲಿ ಸುಖವಾಗಿ ಸಿಗಬೇಕು. ನೀವು ಯಾವಾಗ ನಿಮ್ಮ ಬಿಲೀಫ್ನ ಅದಕ್ಕೆ ಅಳವಡಿಸ್ಕೊಳ್ತಾ ಹೋಗ್ತಿರ್ತೀರಾ, ನಿಮ್ಗದು ಸುಲಭವಾಗಿ ಆಗ್ತಾ ಹೋಗುತ್ತೆ. ಹಾಗಂತ ಇವಾಗ ಎಲ್ಲ ಸುಖವಾಗಿ ಸಿಗಬೇಕು ಅಂತ ನೀವು ಅನ್ಕೊಂಡ್ಬಿಟ್ರೆ ನಾಳೆ ಬೆಳಗ್ಗೆ ಎಲ್ಲ ಬದಲಾಗ್ಬಿಡುತ್ತಾ? ಬದಲಾಗಲ್ಲ. ಆದರೆ ನೀವು ಅದನ್ನು ಬದಲಾಯಿಸ್ತಾ ಹೋಗ್ತಾ ಇದ್ರೆ ಒಂದಿನ ಬದಲಾಗುತ್ತೆ. ನಮ್ಮ ಜೀವನದಲ್ಲಿ ಹಗಲಿದೆ, ಇರುಳಿದೆ, ಬೆಳಕಿದೆ, ಕತ್ಲೆ ಇದೆ. ಅದೇ ರೀತಿ ನಾವು ಅಂದ್ಕೊಂಡಿದ್ದು ಕೆಲವು ನಡೆಯುತ್ತೆ, ಕೆಲವು ನಡೆಯಲ್ಲ. ಈ ನಕಾರಾತ್ಮಕ ಸನ್ನಿವೇಶಗಳ ಅಗತ್ಯ ಏನಿದೆ? ನಕಾರಾತ್ಮಕವಾಗಿ ಸನ್ನಿವೇಶಗಳು ಸೃಷ್ಟಿಯಾಗೋದು, ಈ ನೆಗೆಟಿವ್ ಸಿಚುವೇಶನ್ಸ್ ಎಲ್ಲ ಕ್ರಿಯೇಟ್ ಆಗ್ತಾ ಇರುತ್ತೆ. ಇದರ ಅಗತ್ಯ ಏನಿದೆ? ಇದನ್ನ ಹೇಗೆ ಮನುಷ್ಯ ತನ್ನ ಜೀವನದಲ್ಲಿ ನೋಡಬೇಕು, ಇದನ್ನ ಹೇಗೆ ಸ್ವೀಕರಿಸಬೇಕು, ಹೇಗೆ ಅದನ್ನ ತನ್ನ ಪ್ರಗತಿಗೆ ಬಳಸ್ಕೋಬೇಕು, ಇದರ ಬಗ್ಗೆ ಸ್ವಲ್ಪ ಹೇಳ್ಬೋದಾ? ಈಗ
ಟೇಸ್ಟ್ಗಳಲ್ಲಿ, ರುಚಿಯಲ್ಲಿ ತುಂಬ ಥರದ ರುಚಿ ಇದೆ. ಹೌದು. ನೀವೊಂದು 2-3 ಉದಾಹರಣೆ ಕೊಡ್ಬೋದಾ? ಅಂದ್ರೆ ಸ್ವೀಟ್ ನಮಗೆ ಇಷ್ಟ ಆದ್ರೂ ಖಾರಾನೂ ಬೇಕು, ಉಪ್ಪು ಬೇಕು, ಕಹಿ ಇದೆ. ಈಗ ನಿಮಗೆ ತಟ್ಟೆ ಪೂರ್ತಿ ಸ್ವೀಟೇ ಕೊಟ್ರೆ ನಿಮಗೆ ಸ್ವೀಟ್ ಬಿಟ್ಟು ಬೇರೆ ಇದೆ ಅಂತ ಹೆಂಗೆ ಗೊತ್ತಾಗತ್ತೆ? ನೀವು ಖಾರ ತಿಂದ್ರೆ ನಿಮಗೆ ಗೊತ್ತಾಗತ್ತೆ, ಹೌದು. ಉಪ್ಪು ತಿಂದ್ರೆ ನಿಮಗೆ ಗೊತ್ತಾಗತ್ತೆ, ಕಹಿ ತಿಂದ್ರೆ ನಿಮಗೆ ಗೊತ್ತಾಗತ್ತೆ. ನೀವು ಬರೀ ಸ್ವೀಟೇ ಇಟ್ಕೊಂಡಿದ್ರೆ ತಟ್ಟೆನಲ್ಲಿ ನಿಮ್ಗೊಂದು ಸ್ವಲ್ಪ ದಿನ ಆದ್ಮೇಲೆ ಬೇಜಾರಾಗ್ಬಿಡುತ್ತಲ್ವ. ನೀವು ಎಷ್ಟೇ ನಂಗೆ ತುಂಬಾ ಫೇವರೇಟ್ ಸ್ವೀಟ್ ಅಪ್ಪ ಅಂದ್ರೂ ಈಗ ಕೆಲವ್ರಿಗೆ ಜಾಮೂನ್ ಇಷ್ಟ. ನೀವು 1 ಕೊಡಿ, 2 ಕೊಡಿ, 3 ಕೊಡಿ, 5 ಕೊಡಿ, ಒಂದು 50 ಜಾಮೂನ್ ಕೊಟ್ರೆ ಅವ್ರ ಜೀವಮಾನದಲ್ಲೇ ಜಾಮೂನ್ ತಿನ್ನಲ್ಲ ಆಮೇಲೆ. ಹಂಗನ್ಸತ್ತೆ. ಸೊ ಮನುಷ್ಯನ ಎಕ್ಸ್ಪೀರಿಯನ್ಸಸ್ ಹಂಗೆ ಇರುತ್ತೆ. ನೀವು ಕಾಂಟ್ರಾಸ್ಟ್, ನೀವೀಗ ಹೇಳಿದ್ರಲ್ಲ ನಕಾರಾತ್ಮಕ, ಅದನ್ನ ಅವರು ನೋಡಿ ಬಂದ್ರೇನೆ ಅವ್ರಿಗೆ ಏನ್ ಬೇಕು ಅನ್ನೋದು ಅರ್ಥ ಆಗತ್ತೆ. ಈಗ ಒಂದೇ ತರ ಜೀವನ ಯಾರಿಗೂ ಇಷ್ಟ ಇರಲ್ಲ. ಯಾವಾಗ್ಲೂ ರೋಟೀನಾಗಿ ಒಂದೇ ಮಾಡ್ತಾ ಇರ್ಬೇಕಂದ್ರೆ ಮನುಷ್ಯಂಗೆ ಬೇಜಾರಾಗುತ್ತೆ. ಯಾಕಂದ್ರೆ ಮನುಷ್ಯ ಸೋಂಬೇರಿ, ಸೊ ಬೇಜಾರಾಗತ್ತೆ. ಅದೇ ಆಗಲ್ಲ. ಸೊ ಕಾಂಟ್ರಾಸ್ಟ್ನ ನೋಡಿದ್ರೆ, ಈಗ ಒಂದು ಸಂಬಂಧಗಳೇ ತಗೊಳ್ಳಿ, ಜಗಳ ಆಡಿದ್ರೆ ನಿಮಗೆ ಆ ಪ್ರೀತಿ ಅನುಭವ ಜಾಸ್ತಿ ಆಗತ್ತೆ. ಏನಕ್ಕಂದ್ರೆ ಕಾಂಟ್ರಾಸ್ಟ್ ಬೇಕು. ಬರೀ ಒಂದೇ ತರ ಪ್ರೀತಿ ಮಾಡ್ತಾನೆ ಇದ್ರೆ ಆ ವ್ಯಕ್ತಿನೇ ಬೇಜಾರಾಗ್ಬಿಡ್ತಾನೆ. ಸಾಕು ಒಂದ್ ಸ್ವಲ್ಪ ದಿನ ಆದ್ಮೇಲೆ ಇನ್ನೆಷ್ಟು ಇರೋದು ಅವ್ರ ಜೊತೆಗೆ ಅಂತ ಅನ್ಸುತ್ತೆ. ಆದ್ರೆ ನಿಮ್ಗೆ ಉಪ್ಪು, ಹುಳಿ, ಖಾರ, ರುಚಿ ಬೇರೆ ಬೇರೆ ಇತ್ತಲ್ಲ, ಆ ತರ ಬೇಕು ಜೀವನದಲ್ಲಿ ಎಕ್ಸ್ಪೀರಿಯನ್ಸು. ಕಾಂಟ್ರಾಸ್ಟ್ ಇರ್ಲೇಬೇಕು. ಇದ್ದಾಗ ನಿಮ್ಗೆ ನೀವು ಬದುಕ್ತಾ ಇರೋ ಜೀವನದ ಬೆಲೆ ನಿಮಗ್ ಜಾಸ್ತಿ ಗೊತ್ತಾಗತ್ತೆ. ಈಗ ಬೇಡದೆ ಇರೋದು ಆದಾಗ ಏನ್ ಬೇಕು ಅನ್ನೋದು ಅರ್ಥ ಆಗತ್ತೆ. ಈಗ ಯಾರಾದ್ರೂ ಬಂದು ನಿಮ್ಮ ಎಲೆಗೆ ಒಂದಿಷ್ಟು ಉಪ್ಪು ಹಾಕ್ಬಿಟ್ರೆ ನಿಮ್ಗೆ ಅದು ಏನಂತ ಗೊತ್ತಿಲ್ಲದೆ ನೀವು ಅದನ್ನ ರುಚಿ ನೋಡ್ತೀರಾ. ಓ ಇದು ಉಪ್ಪು, ಇದು ನನಗೆ ಬೇಡ ಅಂತ ಹೇಳ್ತೀರಾ. ಹಂಗಂದ್ರೆ ಏನ್ ಬೇಕು ನಿಮ್ಗೆ ಅಂತ ಕೇಳಿದಾಗ ಸಿಹಿ ತಂದು ಹಾಕಿ ಅಂತ ಹೇಳ್ತೀರಾ. ಅದು ಉಪ್ಪಿದೆ ಅಂತ ಗೊತ್ತಾಗ್ಬೇಕಲ್ವಾ. ಸೊ ಕಾಂಟ್ರಾಸ್ಟ್ ಮನುಷ್ಯಂಗ್ ಬೇಕೇ ಬೇಕು. ಅದು ಇದ್ದಾಗ ನಿಮ್ಗೆ ಏನ್ ಬೇಡ ಏನ್ ಬೇಕು ಅನ್ನೋದ್ರ ಕ್ಲಿಯರ್ ಆಗಿ ಅನುಭವ ಆಗುತ್ತೆ. ಆಮೇಲೆ ನೀವೇನ್ ಮಾಡ್ಬೇಕು, ಬೇಡದಿರೋದನ್ನ ಬಿಟ್ಬಿಡ್ಬೇಕು. ಈಗ ಆಕರ್ಷಣೆ ನಿಯಮ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಅಡ್ವಾಂಟೇಜಸ್ ಏನಿದೆ ಅಂದ್ರೆ ಇದೆ. ನಿಮಗೆ ಬೇಡದಿರೋ ಎಕ್ಸ್ಪೀರಿಯನ್ಸ್ ಆದಾಗ ಅದನ್ನ ತುಂಬಾ ಮನಸ್ಸಿಗೆ ತಗೊಳ್ಳಲ್ಲ. ಯಾಕಂದ್ರೆ ನಿಮ್ ಭಾವನೆಗಳು ಇಂಪಾರ್ಟೆಂಟ್ ಅಂತ ನಿಮ್ಗೆ ಗೊತ್ತಲ್ವಾ. ಹಂಗಾಗಿ ತುಂಬಾ ಅದನ್ನ ನೆಗೆಟಿವ್ ಎಮೋಷನ್ ತಗೊಳ್ಳಲ್ಲ. ಏನೋ ಒಂದ್ ಸ್ವಲ್ಪ ಹೊತ್ತು ಬೇಜಾರಾಗುತ್ತೆ. ಆಮೇಲೆ ನಿಮ್ಗೆ ಗೊತ್ತಾಗತ್ತೆ, ನೋನು ನಾನು ಬೇಜಾರು ಮಾಡ್ಕೊಂಡೆ, ನನಗೆ ಬೇಡದಿರೋದ್ರೆ ಅಟ್ರಾಕ್ಟ್ ಮಾಡ್ಕೋತಾ ಇದ್ದೀನಿ, ಬೇಡ ನನಗೆ, ಸೊ ನಾನು ಬದಲಾಯಿಸ್ಕೋತೀನಿ ಅಂತ ಹೋಗ್ತೀರಾ. ಸೊ ನಿಮಗೆ ಅದರ ಅನುಭವ ಕಮ್ಮಿ ಆಗತ್ತೆ. ಹೋದ್ಸಲ ನಿಮ್ಮ ಹತ್ರ ಮಾತಾಡುವಾಗ ನಾವು ಹೇಳಿದ್ವಿ, ಒಂದು ಹಳ್ಳ ದಿಣ್ಣೆ ಇರೋ ರೋಡಲ್ಲಿ ಹೋದ್ರೆ, ನೀವು ಮಾರುತಿ ಕಾರಲ್ಲಿ ಹೋದ್ರೆ ದಡ 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 ಅಂತ ಹೊಡ್ಕೊಳ್ಳುತ್ತೆ. ಅದೇ ನೀವು ಬೆನ್ಸ್ ಕಾರಲ್ಲಿ ಹೋದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಬೆಟರ್ ಆಗಿರುತ್ತೆ ಅಂತ. ಈ ಅವೇರ್ನೆಸ್ ಅಷ್ಟೇ. ನಿಮ್ಗೆ ಆಕರ್ಷಣೆ ನಿಯಮ ಗೊತ್ತು, ನಿಮ್ಮ ಭಾವನೆಗಳನ್ನ ನೀವೇ ಕಂಟ್ರೋಲ್ ಮಾಡ್ಬೇಕಂತ ಗೊತ್ತಿದ್ರೆ ನಿಮ್ಗೆ ಆ ಕಾಂಟ್ರಾಸ್ಟ್ ಅಷ್ಟೊಂದು ಬೇಜಾರು ಮಾಡಲ್ಲ. ಓಕೆ, ನನಗಿದು ಗೊತ್ತಾಯ್ತು, ಏನ್ ಬೇಡ ಅಂತ ನನಗೆ ಗೊತ್ತಾಯ್ತು, ಹಂಗಾರೆ ನಂಗೆ ಏನ್ ಬೇಕೋ ಅದ್ರ ಕಡೆ ನಾನು ಗಮನ ಹರಿಸ್ಬೇಕು ಅನ್ನೋ ಒಂದು ಅವೇರ್ನೆಸ್ ಬರುತ್ತೆ. ನಾವು ಕಡೆಯದಾಗಿ ಮಾತಾಡಿದ ಬಗ್ಗೆ ಈಗ ಹೇಳಿದ್ವಿ. ನಾನು ಅದನ್ನು ತುಂಬ ಮೆಲುಕು ಹಾಕ್ತಾ ಇದ್ದೆ. ನನಗೆ ಒಂದು ವಿಷಯ ಸ್ಪಷ್ಟವಾಗಿ ಅರ್ಥ ಆಗಿದ್ದು ಏನಪ್ಪ ಅಂದರೆ, ನಾವೇನು ಅಂದ್ಕೊಂಡಿದ್ವಿ ಇಷ್ಟು ದಿನ, ನನ್ನ ಜೀವನದಲ್ಲೇನೋ ಬಾಹ್ಯ ಪ್ರಪಂಚದಲ್ಲೇನೋ ನಡೆಯುತ್ತೆ, ಅದರಿಂದ ನನ್ನಲ್ಲಿ ಈ ಭಾವನೆ ಬರ್ತಾ ಇದೆ. ಅವ್ರು ಯಾರೋ ನನ್ನ ಬೈದ್ಬಿಟ್ರು ನನಗೆ ಕೋಪ ಬರ್ತಾ ಇದೆ, ಅವ್ರು ಯಾರೋ ನನಗೆ ಮೋಸ ಮಾಡಿಬಿಟ್ರು ನನಗೆ ದುಃಖ ಆಗ್ತಿದೆ ಅಂತ ಅಂದ್ಕೊಳ್ತಾ ಇದ್ವಿ. ಅಂದರೆ ಅದು ಇನ್ಪುಟ್ಟು, ಇದು ಔಟ್ಪುಟ್ ಥರ ಇತ್ತು. ಆದರೆ ಈಗ ನನಗೇನು ಅರ್ಥ ಆಯಿತು ನಮ್ಮ ಒಂದು ಸಂದರ್ಶನದಿಂದ ಅಂದರೆ, ನಮ್ಮ ಭಾವನೆಗಳೇ ನಿಜವಾಗ್ಲೂ ಇನ್ಪುಟ್ಟು, ನಮ್ಮ ಜೀವನವೇ ಔಟ್ಪುಟ್ಟು. ನಾವು ಆ ಭಾವನೆಗಳನ್ನು ನಾವು ಯಾವ ರೀತಿ ಪ್ರತಿದಿನ ನಮ್ಮ ಕಂಟ್ರೋಲಲ್ಲಿ ಇಟ್ಕೊಂಡು ಸ್ವಲ್ಪ ಅಲ್ಲಿ ನೀವು ಹೇಳ್ದಂಗೆ ಸ್ವಲ್ಪ ಕೆಲಸ ಮಾಡಬೇಕಾಗತ್ತೆ, ಸ್ವಲ್ಪ ಅಲ್ಲಿ ನಾವು ಪ್ರಯತ್ನ ಹಾಕಬೇಕಾಗತ್ತೆ. ಬಟ್ ನಮ್ಮ ಭಾವನೆಗಳನ್ನು ನಾವು ಸರಿಯಾದ ಭಾವನೆಗಳನ್ನು ಇನ್ಪುಟ್ ಕೊಡ್ತಾ ಹೋದರೆ ನಮ್ಮ ಇಡೀ ಜೀವನ, ನಮ್ಮ ಅನುಭವಗಳು ಇದೆಲ್ಲ ಔಟ್ಪುಟ್ ಆಗ್ತಾ ಹೋಗುತ್ತೆ ಅನ್ನೋ ಒಂದು ಸ್ಪಷ್ಟನೆ ಬಂತು. ಅದೇ ರೀತಿ ಭಾವನೆಗಳ ಜೊತೆ ಅದಕ್ಕೆ ಭಾವನೆಗಳಿಗೆ ಒಂದು ಅಡಿಪಾಯ ನಂಬಿಕೆಗಳು. ಆ ನಂಬಿಕೆಗಳು ಆ ಭಾವನೆಗಳನ್ನ ನಿರ್ಧರಿಸ್ತಾ ಇರುತ್ತೆ. ಸೊ ಈ ಭಾವನೆಗಳು, ನಂಬಿಕೆಗಳನ್ನ ನಾವು ಸ್ವಲ್ಪ ಹತೋಟಿಗೆ ತಗೊಂಡ್ರೆ ನಮ್ಮ ಜೀವನದ ಅನುಭವ, ನೀವು ಹೇಳ್ದಂಗೆ ಆ ಬೆನ್ಸ್ ಕಾರಲ್ಲಿ ಹೋಗೋ ಒಂದು ಅನುಭವ, ಜೀವನ ರೋಡು ಹಳ್ಳದಿನೇ ಇರ್ಬೋದು, ಆದ್ರೆ ನಮ್ಮ ಅನುಭವ ಬೆನ್ಸ್ ಕಾರ್ ತರ ಇರುತ್ತೆ ಅಂತ. ಅದೇ ನನಗೆ ಮುಖ್ಯವಾಗಿ ಇದರಲ್ಲಿ 2 ವಿಷಯನ ನಾವು ಕ್ಲಾರಿಫೈ ಮಾಡ್ತೀವಿ. ಒಂದು, ನೀವು ಹೋಗೋ ಎಲ್ಲಾ ರೋಡು ಟಾರ್ ರೋಡ್ ಆಗಿರ್ಬೇಕು, ಕ್ಲೀನ್ ರೋಡ್ ಆಗಿರ್ಬೇಕಂತ ಯಾವತ್ತೂ ಕೇಳಕ್ಕಾಗಲ್ಲ. ಕೇಳ್ತೀರಾ? ಇವಾಗ ನೀವು ಇಲ್ಲಿಂದ ಯಾವುದೇ ಊರಿಗೆ ಹೋಗ್ಬೇಕಂದ್ರೆ ಪ್ರತಿಯೊಂದು ತಿರುವು, ಪ್ರತಿಯೊಂದು ರೋಡು ತುಂಬಾ ಕ್ಲೀನ್ ಆಗಿರ್ಬೇಕು, ತುಂಬಾ ನೀಟಾಗಿ ಟಾರ್ ರೋಡ್ ಇರಬೇಕು, ಎಲ್ಲೂ ಒಂದು ಹಳ್ಳ ಇರಬಾರ್ದು ಅಂತ ಕೇಳಕ್ಕಾಗತ್ತಾ?
ಆಗಲ್ಲ. ಆದ್ರೆ ಆ ಎಕ್ಸ್ಪೀರಿಯನ್ಸ್ನ ಬೆಟರ್ ಮಾಡ್ಕೊಳ್ಳೋಕೆ ನಿಮ್ಮ ಹತ್ರ ಒಳ್ಳೆ ಕಾರ್ ಇಟ್ಕೋಬಹುದು, ಅದು ನಿಮ್ಮ ಕೈಯಲ್ಲಿದೆ. ಹಾಗೆ ಜೀವನ ಪೂರ್ತಿ ಹಿಂಗೇ ಇರಬೇಕು ಹಂಗೆ ಇರಬೇಕು ಅಂತ ಪ್ರಪಂಚದಲ್ಲಿ ಎಲ್ಲರೂ ನಾವು ಹೇಳ್ದಂಗೆ ಕೇಳಬೇಕಂತ ಯಾವ ಮನುಷ್ಯನೂ ಕೇಳೋಕ್ಕಾಗಲ್ಲ. ನಾನು ಹೇಳಿದ್ದೇ ಆಗಬೇಕು, ನನ್ಗೆ ಇಷ್ಟ ಇರೋಂಗೆ ಬದುಕಬೇಕು ಅಂತ ಯಾರೂ ಕೇಳೋಕ್ಕಾಗಲ್ಲ. ಆದರೆ ಬೆನ್ಸ್ ಕಾರ್ ತೊಗೊಳ್ಳೋದು ನಿಮ್ಮ ಕೈಲಿರೋ ಹಾಗೆ ನಿಮ್ಮ ಭಾವನೆಗಳನ್ನ ನೀವು ಕಂಟ್ರೋಲ್ ಮಾಡಿಕೊಂಡು ನಿಮ್ಮ ಜೀವನದ ಎಕ್ಸ್ಪೀರಿಯನ್ಸು ಈಗ ಹಳ್ಳ ಬಂದರೂ ನಿಮಗೆ ಜಾಸ್ತಿ ಎಫೆಕ್ಟ್ ಆಗ್ದಿರಂಗೆ, ಅಂದರೆ ನೆಗೆಟಿವ್ ಥಿಂಗ್ಸ್ ಆದರೂ ಬೇಜಾರಾದರೂ ಬೇಡದೇ ಇರೋ ಎಕ್ಸ್ಪೀರಿಯನ್ಸ್ ಬಂದರೂ ಜಾಸ್ತಿ ಬಂಪ್ ಕೊಡದೇ ಇರೋಂಗೆ ಬೆನ್ಸ್ ಕಾರಲ್ಲಿ ಹೋಗ್ಬಿಡ್ಬೋದು. ಅದು ನಿಮ್ಮ ಕಂಟ್ರೋಲಲ್ಲಿ ಇದೆ. ಸೊ ಭಾವನೆಗಳನ್ನ ನೀವು ಎಷ್ಟು ನಿಮ್ಮ ಹತೋಟಿಲಿ ಇಟ್ಕೋತೀರಾ, ನೀವು ಅದನ್ನು ಹತೋಟಿಲಿ ಇಟ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ನೀವು ಅದ್ರ ಬಗ್ಗೆ ಅವೇರ್ ಆಗಿದ್ರೆ ಸಾಕು. ಈಗ ನನಗೆ ನೆಗೆಟಿವ್ ಎಮೋಷನ್ಸ್ ಆಗ್ತಾ ಇದೆ, ನಾನು ಅದನ್ನು ಬದಲಾಯಿಸ್ಕೋಬೇಕು ಅನ್ನೋ ಅವೇರ್ನೆಸ್ ಒಬ್ಬ ಮನುಷ್ಯಂಗಿದ್ರೆ ಸಾಕು. ಬದಲಾವಣೆ ಮಾಡ್ಕೊಳ್ಳೋ ಡೈರೆಕ್ಷನಲ್ಲಿ ತಿರ್ಕೊಂಡ್ರೆ ಸಾಕು, ಅದೇ ಬದಲಾವಣೆ ಆಗುತ್ತೆ. ತುಂಬ ಎಫರ್ಟ್ ಏನು ಹಾಕಬೇಕಾಗಿಲ್ಲ. ಸೊ ಇಷ್ಟೇ ಮಾಡಬೇಕು. ಎರಡನೇ ವಿಷಯ ನಂಬಿಕೆಗಳದು. ಈಗ ಬಿಲೀಫ್ ಅಂದರೆ ಏನು? ನಂಬಿಕೆ ಅಂದ್ರೇ ನೀವು ಒಂದು ವಿಷಯದ ಬಗ್ಗೆ ತುಂಬ ಸತಿ ಯೋಚನೆ ಮಾಡಿ 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 ಆ ಒಂದು ಗ್ರೂಪ್ ಆಫ್ ಥಾಟ್ಸೇ ಬಿಲೀಫ್ ಆಗಿರೋದು, ಬೇರೆ ಏನೂ ಇರಲ್ಲ. ಸೊ ಈಗ ನಾವು ಬಿಲೀಫ್ನ ಬದಲಾಯಿಸ್ಕೋಬೇಕಂದ್ರೆ ಏನು ಮಾಡಬೇಕು ಅಂದರೆ ನಿಮಗೆ ಬೇರೆ ಥರ ಥಾಟ್ಸ್ನ ಗ್ರೂಪ್ ಮಾಡ್ಕೋಬೇಕು. ಈಗ ಕಷ್ಟಪಟ್ರೆ ಎಲ್ಲ ಸಿಕ್ಕೋದು ಅನ್ನೋ ಬಿಲೀಫ್ ಸಿಸ್ಟಮ್ ನಿಮಗೆ ಹೆಲ್ಪ್ ಆಗ್ತಾ ಇಲ್ಲ, ಅದು ಏನು ಪ್ರಯೋಜನ ಆಗ್ತಾ ಇಲ್ಲ ಜೀವನದಲ್ಲಿ. ಸೊ ಈಗ ಅದನ್ನು ಬದಲಾಯಿಸ್ಕೊಳ್ಳೋದು ಹೇಗೆ? ಜೀವನದಲ್ಲಿ ಎಲ್ಲ ಆರಾಮಾಗೆ ಸಿಗಬೇಕು, ಅದೇ ನಿಯಮ ಅಂತೆ, ನಾನು ಅದಕ್ಕೆ ಅಲೈನ್ ಆಗ್ತೀನಿ. ಹಂಗಂದ್ರೆ ನಾನು ಯು ಆರ್ ಅ ಪಾರ್ಟ್ ಆಫ್ ಸೋರ್ಸ್, ನೀವು ದೇವ್ರದ್ದು ಒಂದು ಅಂಶನೇ, ನೀವೇನು ಸಪ್ರೇಟೆಡ್ ಆಗಿಲ್ಲ. ಸೊ ನೀವು ನಿರ್ಧಾರ ಮಾಡ್ಕೊಂಡು ಈ ಪ್ರಪಂಚಕ್ಕೆ ಬಂದಿರೋದೇ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಪಡ್ಕೋಬೇಕು ಅಂತ, ಹಂಗಂದ್ರೆ ಯು ಆರ್ ಮೋರ್ ಡಿಸರ್ವಿಂಗ್. ಸೊ ತುಂಬ ಡಿಸರ್ವಿಂಗ್ ಆಗಿದ್ಮೇಲೆ ಪ್ರತಿಯೊಂದೂ ಸಿಗಬೇಕು, ನಾನು ಆಸೆ ಪಟ್ಟಿದ್ದು ನಂಗೆ ಆರಾಮಾಗಿ ಈ ಥರ ಯೋಚನೆನ ಹೊಸ ಕ್ಲಸ್ಟರ್ ಮಾಡ್ಕೋಬೇಕು. ನೀವು ಹೊಸ ಯೋಚನೆಗಳು ಮಾಡ್ಕೊಂಡ್ಮೇಲೆ ಅದೇ ಒಂದು ನಂಬಿಕೆ ಆಗುತ್ತೆ. ಸೊ ನಂಬಿಕೆನ ನೀವು ಯಾವಾಗ ಬೇಕಾದರೂ ಬದಲಾಯಿಸ್ಕೋಬೋದು. 60 ವರ್ಷ ಆಗೋಯ್ತು, 70 ವರ್ಷ ಆಗೋಯ್ತು, 30 ವರ್ಷ ಆಗೋಯ್ತು, ನಾನು ಹಂಗೆ ಬೆಳೆದು ಬಂದುಬಿಟ್ಟಿದ್ದೀನಿ ಅಂತ ಯಾರೂ ಹೇಳ್ಬೇಕಾ. ಹಂಗಂತ ಹೇಳೋರು ಹಾಗೆ ಮತ್ತೆ ಲೇಜಿ. ಯಾಕಂದ್ರೆ ಇವಾಗ ಹೊಸದಾಗಿ ಥಿಂಕ್ ಮಾಡೋಕೆ ಅವ್ರಿಗೆ ಆಗಲ್ಲ. ದುಡ್ಡು ಕೊಟ್ಬಿಟ್ಟು ಬೇರೆಯವ್ರಿಗೆ ನೀನು ವರ್ಕೌಟ್ ಮಾಡೋ ನಾನು ಸಣ್ಣ ಆಗ್ತೀನಿ ಅಂತ ಹೇಳೋ ಕ್ಯಾಟಗರಿ ಅವರು. ಸೊ ಅದು ಯಾವಾಗ ಬೇಕಾದರೂ ಬದಲಾಯಿಸ್ಕೋಬೋದು ನಿಮ್ಮ ಭಾವನೆಗಳನ್ನ, ನಿಮ್ಮ ಬಿಲೀಫ್ ಸಿಸ್ಟಮ್. ಇವತ್ತು ಬಹಳಷ್ಟು ಅದ್ಭುತವಾದ ವಿಷಯಗಳನ್ನು ನಾವು ಮಾತಾಡಿದ್ದೀವಿ. ಆದರೆ ನಾನು ಏಬ್ರಹಂ ಅವರ ಒಂದು ಮಾತು ನನಗೆ ಯಾವಾಗಲೂ ತುಂಬ ಇಷ್ಟ. ಮಾತುಗಳು ಏನನ್ನೂ ಹೇಳ್ಕೊಡಲ್ಲ, ಅದು ಒಂದು ಎನರ್ಜಿ. ನಾವು ನಮ್ಮ ಜೀವನದ ಅನುಭವಗಳೇ ನಮಗೆ ನಿಜವಾಗ್ಲೂ ಪಾಠಗಳನ್ನು ಹೇಳ್ಕೊಡೋದು ಅಂತ ಯಾವಾಗಲೂ ಹೇಳ್ತಾರೆ. ಸೊ ನಮ್ಮ ಜೀವನದಲ್ಲಿ ನೀವು ಹೇಳಿದ ಹಾಗೆ ಮನುಷ್ಯರೆಲ್ಲ ತುಂಬ ಸೋಂಬೇರಿಗಳಿದ್ದಾರೆ. ಸೊ ಸಣ್ಣದಾಗಿ ಒಂದು ಚಟುವಟಿಕೆ ಪ್ರತಿದಿನ ಮಾಡ್ತಾ ಹೋದರೆ, ಈ ಒಂದು ಚಟುವಟಿಕೆ ಪ್ರತಿದಿನ ಮಾಡ್ತಾ ಹೋದರೆ ಈ ಆಕರ್ಷಣೆಯ ನಿಯಮವನ್ನು ಸಕಾರಾತ್ಮಕವಾಗಿ ಬಳಸ್ಕೊಳ್ಳೋದಕ್ಕೆ ಸಾಧ್ಯ. ನೀನು ಎಷ್ಟೇ ಸೋಂಬೇರಿಯಾಗಿರೋ, ನೀನು ಎಷ್ಟೇ ಇದನ್ನು ಅರ್ಥ ಮಾಡ್ಕೊಳ್ದೇ ಇರೋ, ಆದರೆ ಈ ಒಂದು ಚಟುವಟಿಕೆ ಮಾಡು. ಯಾಕಂದ್ರೆ ಮನುಷ್ಯನಿಗೆ ಕ್ವಿಕ್ ಫಿಕ್ಸ್ ಅಂತೀವಿ ಅಲ್ವಾ, ಏನೋ ಒಂದು ಕ್ವಿಕ್ ಫಿಕ್ಸ್ ಕೊಟ್ಬಿಟ್ರೆ ಅವ್ನು ಖುಷಿ ಪಟ್ಬಿಡ್ತಾನೆ. ಎಲ್ಲ ನನಗೆ ಅರ್ಥ ಆಗಲಿಲ್ಲ ಆಗೋದು, ಆದರೆ ಇದು ಒಂದು ನನಗೆ ಹೇಳು, ನಾನು ಮಾಡ್ತೀನಿ, ನನ್ನ ಜೀವನ ಸರಿ ಹೋದರೆ ಸಾಕು, ಅಷ್ಟೇ ಮನುಷ್ಯನಿಗೆ ಬೇಕಿರೋದು. ಸೊ ನಿಮ್ಮ ಒಂದು ಆ ಜ್ಞಾನದಿಂದ ಆ ಒಂದು ಚಟುವಟಿಕೆ ಹೇಳೋದಾದ್ರೆ ಏನು ಹೇಳ್ತೀರಾ ಆಶಿತ್ ಅವರೇ? ಇದಕ್ಕೊಂದು ಚಿಕ್ಕ ಉದಾಹರಣೆ ನಾನು ಹೇಳ್ತೀವಿ. ಈಗ ಮನುಷ್ಯ ಹೆಂಗೆ ಪಾಸ್ಟ್ ಲೈಫಲ್ಲಿ ಬದುಕ್ತಾನೆ ಅನ್ನೋದಕ್ಕೆ. ಸೊ ಹೆಂಗಾಗತ್ತೆ ಅಂದರೆ, ಇವಾಗ ಮೊನ್ನೆ ಈ ಉದಾಹರಣೆನ ನಾವು ಮಾತಾಡ್ತಾ ಇದ್ವಿ, ಆವಾಗ ಹೇಳ್ತಾ ಇದ್ದೀವಿ, ಇವಾಗ ನೀವು ಇಲ್ಲಿಂದ ಚೆನ್ನೈಗೆ ಕಾರನ್ನ ಡ್ರೈವ್ ಮಾಡ್ಕೊಂಡು ಹೋಗುವಾಗ ಸ್ವಲ್ಪ ತಿಂಗಳುಗಳ ಹಿಂದೆ ರಾಜ್ ಹೋಗ್ಬೇಕಾದ್ರೆ ಒಂದು ಟರ್ನ್ ಲೆಫ್ಟ್ ತಗೊಳ್ಬೇಕಾಗಿತ್ತು, ಮ್ಯಾಪ್ ತೋರಿಸಿದ್ದು, ಇವ್ರು ಮಿಸ್ ಮಾಡಿಬಿಟ್ಟು ಮುಂದೆ ಹೋಗ್ಬಿಟ್ರು. ಸೊ ಅವಾಗ ಏನಾಯ್ತು, 20 ಕಿಲೋಮೀಟರ್ ಮುಂದೆ ಹೋದ್ರು, ಯೂ ಟರ್ನ್ ಮಾಡ್ಕೊಂಡು ವಾಪಸ್ ಬಂದು ತಿರ್ಗಾ ಸರಿಯಾದ ದಾರಿನಲ್ಲಿ ಬಂದು ಚೆನ್ನೈ ತಲುಪಿದ್ರು. ಎಷ್ಟೋ ಜನರ ಭಾವನೆ ಹೆಂಗಿರುತ್ತೆ ಅಂದರೆ, ಹಳೇದೇನೋ ಒಂದಿದೆ, ನಾನು ಅಲ್ಲಿ ಹೋಗಿ ಅದನ್ನ ಹೀಲ್ ಮಾಡ್ಕೊಂಡು ಬರೋವರೆಗೂ ನನ್ನ ಜೀವನ ಮುಂದೆವರಿಯಲ್ಲ. ಆ ಮಾತು ಹೆಂಗಿದೆ ಅಂದರೆ, ಈಗ ಚೆನ್ನೈ ಆದ್ಮೇಲೆ ನಿಮಗೆ ಅಲ್ಲಿ ನಾವು ಹೇಳಿದ್ರೆ ಹೆಂಗಿರುತ್ತೆ, ನೀವು ಅಲ್ಲಿ ಯಾವುದೋ ಒಂದು ಟರ್ನ್ ಮಿಸ್ ಮಾಡ್ಕೊಂಬಿಟ್ಟಿದ್ದೀರಾ. ಸೊ ನೀವು ಚೆನ್ನೈಯಲ್ಲಿ ನಿಮ್ಮ ಸ್ಟೇ ಚೆನ್ನಾಗಿರಲ್ಲ, ತಿರ್ಗಾ ವಾಪಸ್ ಬೆಂಗಳೂರಿಗೆ ಹೋಗಿ ಮತ್ತೆ ಸರಿಯಾಗಿರೋ ಲೆಫ್ಟ್ ಟರ್ನ್ ತಗೊಂಡು ವಾಪಸ್ ಬನ್ನಿ ಚೆನ್ನೈಗೆ, ಅಂದರೆ ಮಾತ್ರ ಚೆನ್ನೈಯಲ್ಲಿ ನಿಮ್ಮ ಅನುಭವ ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ ನಿಮ್ಗೆ ಏನು ಅನ್ಸುತ್ತೆ? ಕಷ್ಟಪಟ್ಕೊಂಡು ಚೆನ್ನೈಗೆ ಬಂದಿದೀವಿ ಮತ್ತೆ. ಹಂಗಿದ್ಮೇಲೆ ನಿಮ್ಗೆ ತುಂಬ ಜನಕ್ಕೆ ಯಾಕೆ ಅನ್ಸುತ್ತೆ,
ಯಾವಾಗೋ ಏನೋ ನಡೆದಿರೋ ಘಟನೆ ಅಲ್ಲಿ ನಾನು ಹೀಲ್ ಮಾಡ್ಕೊಂಡ್ಬಂದ್ರೆ ಮಾತ್ರ ನನ್ನ ಜೀವನ ಮುಂದೆ ಚೆನ್ನಾಗಿರುತ್ತೆ ಅಂತ ಯಾಕೆ ಅನ್ಸುತ್ತೆ? ಅದು ಆಗೋಯ್ತಲ್ವಾ, ನೀವು ಚೆನ್ನೈಗೆ ಬಂದಾಗೋಯ್ತಲ್ವಾ. ಈಗ ನೀವು ಅಲ್ಲಿ ಒನ್ ಟರ್ನ್ ಮಿಸ್ ಮಾಡಿಬಿಟ್ಟಿರೋದು ಅದು ಏನು ರಿಲೆವೆನ್ಸ್ ಇರುತ್ತೆ? ಈಗ ಬಂದಿದ್ದೀರಾ ಚೆನ್ನೈಯಲ್ಲಿ ನಿಮ್ಮ ಸ್ಟೇ ಚೆನ್ನಾಗಿರ್ಬೇಕು ಅಂದ್ರೆ ಈಗ ನೀವು ಚೆನ್ನಾಗಿರ್ಬೇಕು. ಜೀವನನೂ ಅಷ್ಟೇ. ಇವತ್ತು ನೀವು ಚೆನ್ನಾಗಿರ್ಬೇಕು, ಮುಂದೆ ನೀವು ಚೆನ್ನಾಗಿರ್ಬೇಕಂದ್ರೆ ಈಗ ಖುಷಿಯಾಗಿರ್ಬೇಕು. ನಿಮ್ಮ ಹಳೆ ಯಾವುದೋ ಚೈಲ್ಡ್ಹುಡ್ ಬಿಲೀಫ್ಸು ಅಲ್ಲ, ಯಾವುದೋ ಜನ್ಮದ ಏನೂ ಅಲ್ಲ. ಅದು ಹಾಗೆ ವಾಪಸ್ ಚೆನ್ನೈಗೆ ಹೋಗಿ ವಾಪಸ್ ಬೆಂಗಳೂರಿಗೆ ಹೋಗಿ ನೀನು ಚೆನ್ನೈದು ವಾಪಸ್ ಕರೆಕ್ಟಾಗಿ ಟರ್ನ್ ತಗೊಂಡು ಬಾ ಅಂತ ಹೇಳ್ದಂಗೆ ಆಗುತ್ತೆ. ಸೊ ಮನುಷ್ಯ ಆ ಒಂದು ದಿನ ಕರೆಕ್ಟಾಗಿ ಅರ್ಥ ಮಾಡ್ಕೊಬೇಕು. ನಿಮ್ಮ ಜೀವನ, ನಿಮ್ಮ ಕ್ರಿಯೇಷನ್ ಇವಾಗ ಈ ಕ್ಷಣಕ್ಕೆ ಆಗ್ತಾ ಇದೆ. ಈ ಕ್ಷಣದ ನಿಮ್ಮ ಭಾವನೆ ತುಂಬಾ ಇಂಪಾರ್ಟೆಂಟು. ಒಂದು ರಿಚುವಲ್ ಫಾಲೋ ಮಾಡೋದಾದ್ರೆ 5 minute ಅಲೈನ್ಮೆಂಟ್ ಟೆಕ್ನಿಕ್. ಅದಕ್ಕೆ ರಾಜ್ ನಮ್ಗೆ ಆಶ್ರಿತ್ ಅಲೈನ್ಮೆಂಟ್ ಟೆಕ್ನಿಕ್ ಅಂತ ಹೆಸರಿಟ್ಟಿದ್ದಾರೆ. 5 minute ಅಲೈನ್ಮೆಂಟ್ ಟೆಕ್ನಿಕ್ ಅಂತ. ನಿಮ್ಮ ಹಿಂದಿನ ಜೀವನನೂ ರಿಲೆವೆನ್ಸ್ ಅಲ್ಲ. ನೆನ್ನೆ ನಡೆದಿದ್ದಾಗ್ಲಿ, ನಿಮ್ಮ ಚೈಲ್ಡ್ಹುಡ್ ಅಲ್ಲಿ ನಿಮ್ಗೆ ಏನೋ ಪ್ರಾಬ್ಲಮ್ ಆಗಿದೆ, ಅದರಿಂದ ಇವತ್ತು ನಿಮ್ಮ ಜೀವನ ಚೆನ್ನಾಗಿಲ್ಲ, ಅದು ಯಾವುದು ಕಾರಣ ಅಲ್ಲ. ಇವತ್ತಿನ ನಿಮ್ಮ ಭಾವನೆ ನಿಮ್ಮ ಜೀವನದ ಮುಂದೆ ಏನಾಗುತ್ತೆ ಅನ್ನೋದನ್ನ ನಿರ್ಧಾರ ಮಾಡ್ತಾ ಇದೆ. ಯಾಕಂದ್ರೆ ನೀವು ಹೋಲ್ಡ್ ಮಾಡಿರೋ ಮ್ಯಾಗ್ನೆಟ್ಟು ಆಕರ್ಷಣೆ ನಿಯಮ ಅದಕ್ಕೆ ವರ್ಕ್ ಆಗ್ತಾ ಇರೋದು. ಹೋದ ವರ್ಷದ್ದು ಅಲ್ಲ, 20 ವರ್ಷದ ಹಿಂದಿಂದು ಅಲ್ಲ. ಸೊ 5 minute ಅಲೈನ್ಮೆಂಟ್ ಟೆಕ್ನಿಕ್ ಅಂದ್ರೆ ಮನುಷ್ಯ ಇಡೀ ದಿನದಲ್ಲಿ ಎಷ್ಟೋ ಸೆಗ್ಮೆಂಟ್ಸನ್ನ ನೋಡ್ತಾರೆ. ಈಗ ನೀವು ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲಗೋ ತನಕ ಸಾಕಷ್ಟು ಕೆಲಸ ಮಾಡ್ತಾ ಇರ್ತೀರಾ, ಸಾಕಷ್ಟು ಜನ ಭೇಟಿ ಮಾಡ್ತಾ ಇರ್ತೀರಾ. ನಿಮ್ಮ ಮನಸ್ಸು ಏನು ಯೋಚನೆ ಮಾಡ್ತಾ ಇದೆ, ನಿಮ್ಮ ಭಾವನೆ ಏನು ಅಂತ ಗೊತ್ತೇ ಆಗಿರಲ್ಲ. ಆಟೋ ಪೈಲಟಲ್ಲಿ ಹೋಗ್ತಾ ಇರುತ್ತೆ ಎದ್ದಾಗಿಂದ ಕೆಲಸಗಳು ಅದು ಇದು ಮಾಡಿಕೊಂಡು. ಸೊ ಅಲೈನ್ಮೆಂಟ್ ಟೆಕ್ನಿಕ್, ನಮ್ಮ ಟ್ರೇಡ್ ಮಾರ್ಕ್ ಟೆಕ್ನಿಕ್ ಏನಂದರೆ 5 minute ಟೆಕ್ನಿಕ್. ಎವ್ರಿ 1 hour ಆದಷ್ಟು ನಿಮಗೆ ಇವಾಗ 1 ಗಂಟೆ ಆದಮೇಲೆ ಈಗ ನಿಜವಾಗ್ಲೂ ಅದನ್ನು ಇಂಪ್ಲಿಮೆಂಟ್ ಮಾಡಿಕೊಂಡು ಜೀವನ ಬದಲಾಯಿಸ್ಕೋಬೇಕು ಅನ್ನೋರು ನಾವು ಹೇಳ್ತೀವಿ ಮೊಬೈಲಲ್ಲಿ ಅಲಾರಾಮ್ ಇಟ್ಕೊಂಬಿಡಿ ಅಂತ. ಎವ್ರಿ 1 hour ಅಲಾರ್ಮ್ ಹೊಡಿತಾ ನಂಗೆ ಏನು ಭಾವನೆ ಇದೆ ಅಂತ 1 second ಯೋಚನೆ ಮಾಡಿ. 5 ನಿಮಿಷ ನೀವು ಅದು ಕೆಲಸದಲ್ಲಿದ್ದರೂ ಮಾಡ್ಬೋದು, ಬಾತ್ರೂಮಲ್ಲಿದ್ದರೂ ಮಾಡ್ಬೋದು, ಬೇರೆ ಎಲ್ಲಿದ್ರೂ ಮಾಡ್ಬೋದು. 5 ನಿಮಿಷ ಕೂತ್ಕೊಂಡು ನಾನು ಏನು ಭಾವನೆ ಅನುಭವಿಸ್ತಾ ಇದ್ದೀನಿ, ನಾನು ಖುಷಿಯಾಗಿದ್ದೀನಾ, ಆರಾಮಾಗಿದ್ದೀನಾ, ಅಥವಾ ನಂಗೆ ಸ್ಟ್ರೆಸ್ ಆಗ್ತಾ ಇದೆಯಾ, ಟೆನ್ಷನ್ ಆಗ್ತಾ ಇದೆಯಾ, ಬೇಜಾರಾಗ್ತಾ ಇದೆಯಾ, ಅಥವಾ ಯಾವತ್ತೋ ನಡೆದಿದ್ದ ಘಟನೆನ ನಾನು ಇವತ್ತು ನೆನೆಸ್ಕೊಂಡು ಅದನ್ನು ಪ್ಲೇ ಮಾಡ್ತಾ ಇದ್ದೀನಾ, ಅಥವಾ ಮುಂದೆ ಹಿಂಗಾಗ್ಬಿಟ್ರೆ ಹಂಗಾಗ್ಬಿಟ್ರೆ ಅನ್ನೋ ವರಿಯಲ್ಲಿ ಭಯದಲ್ಲಿ ಇದ್ದೀನ ನಾನು ಅಂತ ಒಂದು 5 ನಿಮಿಷ ನೋಡ್ಕೊಳ್ಳಿ. ನಿಮಗೆ ಇಲ್ಲ ನಾನು ಖುಷಿಯಾಗಿದ್ದೀನಿ, ಲಾಸ್ಟ್ 1 hour ತುಂಬ ಚೆನ್ನಾಗಿತ್ತು, ನಾನು ತುಂಬ ಖುಷಿಯಾಗಿದ್ದೀನಿ ಅಂತ ಅನ್ಸಿದ್ರೆ ಕಂಟಿನ್ಯೂ ಮಾಡಿ. ಅಕಸ್ಮಾತ್ ಇಲ್ಲ ನನಗೆ ಏನೋ ಬೇಡದೇ ಇರೋದು ನಡೀತೋ, ಅವ್ರ ಹತ್ರ ಆ ಫೋನ್ ಕಾಲ್ ಬೇಡವಾಗಿತ್ತು, ಅವ್ರ ಹತ್ರ ಅದು ಏನೋ ಮಾತಾಡ್ಬಿಟ್ರು, ಏನೋ ಸರಿ ಹೋಗಲಿಲ್ಲ ಅಂದರೆ ನಿಮಗೆ ಮ್ಯಾಗ್ನೆಟ್ ಇಟ್ಕೊಂಡಿದ್ದೀರಾ ನೀವು ಕೈಯಲ್ಲಿ, ಅದನ್ನೇ ನೆನ್ಪಿಟ್ಕೊಂಡು ಇವಾಗ ನನಗೆ ಬೇಜಾರಾಗ್ತಾ ಇದೆ ಅಥವಾ ನೆಗೆಟಿವ್ ಎಮೋಷನಲ್ಲಿ ಇದ್ದೀನಿ ನಾನು, ಸೊ ನಾನು ಅಟ್ರ್ಯಾಕ್ಟ್ ಮಾಡೋದು ನೆಗೆಟಿವ್ ಥಿಂಗ್ಸ್ ಇರುತ್ತೆ, ನಂಗೆ ಅದು ಬೇಡ, ಸೊ ನಾನು ಗೈಡ್ ಮಾಡ್ಕೊಳ್ತೀನಿ. 1 step ಬೆಟರ್ ಎಮೋಷನ್ ಫೀಲ್ ಮಾಡೋಕ್ಕೆ, ಒಂದು ಹೆಜ್ಜೆ ಬೆಟರ್ ಫೀಲ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ 5 ನಿಮಿಷ. ಎವ್ರಿ 1 hourಗೆ 5 ನಿಮಿಷ ತೊಗೊಂಡು ನನ್ನ ಭಾವನೆ ಎಲ್ಲಿದೆ ಅಂದರೆ ನೀವು ಏನು ಕೀಬೋರ್ಡಲ್ಲಿ ಓದ್ತಾ ಇದ್ದೀರಾ ಅದೇ ಮಾನಿಟ್ರಲ್ಲಿ ಬರೋದು, ಬೇರೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಸೊ ಕೀಬೋರ್ಡಲ್ಲಿ ಕೊಡ್ತಿರೋ ಇನ್ಪುಟ್ ಏನಿದೆ ನಿಮ್ಮ ಭಾವನೆ ಅದು ಸರಿಗಿದೆಯಾ, ನಂಗೆ ಬೇಕಾಗಿರೋದನ್ನ ಇದು ಆಕರ್ಷಿಸ್ತಾ ಇದೆಯಾ ಅಥವಾ ನಂಗೆ ಬೇಡದೆ. ಈಗ ನೆಗೆಟಿವ್ ಎಮೋಷನಲ್ಲಿದ್ದರೆ ಒಂದೇ ರೂಲ್, ಇದಕ್ಕೆ ಒಂದು ಥಂಬ್ ರೂಲ್ ಅಂತ. ಪಾಸಿಟಿವ್ ಎಮೋಷನಲ್ಲಿದ್ದರೆ ಪಾಸಿಟಿವ್ ಥಿಂಗ್ಸ್ ಅಟ್ರಾಕ್ಟ್ ಮಾಡ್ತೀರಾ, ನೆಗೆಟಿವ್ ಎಮೋಷನಲ್ಲಿದ್ದರೆ ನೆಗೆಟಿವ್ ಥಿಂಗ್ಸ್ ಬೇಡದಿರೋದೇ ಅಟ್ರಾಕ್ಟ್ ಮಾಡ್ತೀರಾ. ಸೊ ನೀವು ಎಲ್ಲಿದ್ದೀರಾ, ಪಾಸಿಟಿವಲ್ಲಿದ್ದೀರಾ ನೆಗೆಟಿವಲ್ಲಿದ್ದೀರಾ, 5 ನಿಮಿಷ ಎವ್ರಿ 1 hour ನೀವು ಅದನ್ನು ಗೈಡ್ ಮಾಡ್ಕೊಳ್ತಾ ಬಂದರೆ ನೆಕ್ಸ್ಟ್ 30 days ನೀವು ಇದನ್ನು ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಮ ಜೀವನ ನಿಮಗೆ ಅನಿಸುತ್ತೆ ಮಿರಾಕಲ್ ಅಂತ. ಅದು ಮಿರಾಕಲು ಅಲ್ಲ, ಮ್ಯಾಜಿಕ್ಕು ಅಲ್ಲ, ನೀವು ನಿಮ್ಮ ಅಟ್ರಾಕ್ಷನ್ ಪವರ್ನ ಚೇಂಜ್ ಮಾಡ್ಕೊಂಡಿದ್ದೀರಾ. ಆದರೆ ಕೆಲವ್ರಿಗೆ ಅದು ಮ್ಯಾಜಿಕ್ ಅನಿಸುತ್ತೆ, ಸದ್ಯಕ್ಕೆ ಇರಲಿ ಮ್ಯಾಜಿಕ್ ಅಂತಲೇ ಅಂದ್ಕೊಳ್ಳಿ. ಆದರೆ ಅದು ಅನಿಸ್ತಾ ಹೋಗುತ್ತೆ, ಓ ನನ್ನ ಜೀವನ ತುಂಬ ಬದಲಾಗಿದೆ, ನಾನು ಮೊದಲಿಗಿಂತ ತುಂಬ ಖುಷಿಯಾಗಿದ್ದೀನಿ, ನೆಮ್ಮದಿಯಾಗಿದ್ದೀನಿ, ಮೊದಲಿಗಿಂತ ಆರೋಗ್ಯವಾಗಿದ್ದೀನಿ, ನನ್ನ ಫೈನಾನ್ಷಿಯಲ್ ಸ್ಟೇಟಸ್ ಮೊದಲಿಗಿಂತ ಮಚ್ ಬೆಟರ್ ಆಗಿದೆ, ನನ್ನ ರಿಲೇಷನ್ಶಿಪ್ ಜನಗಳ ಜೊತೆ ಮಚ್ ಇಂಪ್ರೂವ್ ಆಗಿದೆ ಅಂತ ಅವ್ರಿಗೆ ಬದಲಾವಣೆ ಕಾಣಿಸ್ತಾ ಹೋಗುತ್ತೆ. ಸೊ 5 minute ಅಲೈನ್ಮೆಂಟ್ ಟೆಕ್ನಿಕ್ನ ಪ್ರಾಕ್ಟೀಸ್ ಮಾಡ್ಬೋದು. ವಾವ್, ಅದ್ಭುತ. ಆಶ್ರಿತ್ ಅವರೇ, ಕಳೆದ 1 ಗಂಟೆಯಿಂದ ಬಹಳಷ್ಟು ಪ್ರಶ್ನೆಗಳಿಗೆ ಬಹಳ ಅದ್ಭುತವಾಗಿ ಉತ್ತರ ಕೊಟ್ಟಿದ್ದೀರಾ, ಬಹಳಷ್ಟು ಸ್ಪಷ್ಟನೆ ಸಿಕ್ಕಿದೆ ನನಗೆ. ಕೊನೆ ಸರ್ತಿ ನಿಮ್ಮ ಜೊತೆ ಸಂದರ್ಶನ ಮಾಡಿದಾಗ ಆ ಸಮಯದಲ್ಲಿ ನನ್ನ ತಲೆಯಲ್ಲಿ ಏನೇನೋ ಓಡ್ತಾ ಇತ್ತು, ಆದರೆ ನೀವು ಮಾತಾಡಿದ್ದನ್ನು ಮತ್ತೆ ಹಾಕ್ಕೊಂಡು ಕೇಳ್ತಾ ಹೋದಾಗ ಆ ಮಾತುಗಳಲ್ಲಿ ಬರೀ ಅರ್ಥ ಇರಲಿಲ್ಲ, ಒಂದು ಶಕ್ತಿಯೇ ಇತ್ತು. ಯಾಕಂದರೆ ನನ್ನ ಒಳಗೆ ಏನೋ ಒಂದು ಪರಿವರ್ತನೆ ಕಾಣ್ತಾ ಹೋಯಿತು. ಸೊ ಯಾರೆಲ್ಲ ಇದನ್ನು ನೋಡ್ತೀರಾ, ಒಮ್ಮೆ ನೋಡಿ ಮುಗ್ದೋಯ್ತು ಅಂದ್ಕೋಬೇಡಿ, ಮತ್ತೆ ನೋಡ್ತಾ ಹೋಗಿ, ಆ ಮಾತಿನಲ್ಲಿ ಶಕ್ತಿ ಇದೆ. ಆಶ್ರಿತ್ ಅವರೇ,
ಕೊನೆಯದಾಗಿ ನೀವು ನಮ್ಮ ಯಾರೆಲ್ಲ ಈ ಕನ್ನಡದಲ್ಲಿ ನಿಮ್ಮ ಪರಿಚಯವನ್ನು ಮೊದಲನೇ ಬಾರಿ ಮಾಡ್ಕೊಳ್ತಾ ಇದ್ದಾರೆ ಅವರೆಲ್ಲರಿಗೂ ಒಂದು ಸಂದೇಶವನ್ನು ಕೊಡಬೇಕು ಅಂದರೆ ಏನನ್ನ ಕೊಟ್ಟು ಈ ಒಂದು ಸಂದರ್ಶನವನ್ನು ಮುಗಿಸೋದಕ್ಕೆ ಇಷ್ಟಪಡ್ತೀರಾ ಆಶ್ರಿತ್ ಅವರೇ? ಯಾವಾಗಲೂ ನೆನ್ಪಿಟ್ಕೊಳ್ಳಿ, ಆಕರ್ಷಣೆ ನಿಯಮ ವರ್ಕ್ ಆಗ್ತಾನೇ ಇರುತ್ತೆ. ಸೊ ನಿಮ್ಮ ಭಾವನೆಗಳನ್ನ ನೀವು ಎಷ್ಟರ ಮಟ್ಟಿಗೆ ಬೆಟರಾಗಿ ಫೀಲ್ ಮಾಡೋಕ್ಕೆ ಶುರು ಮಾಡ್ತೀರೋ ಅಷ್ಟರ ಮಟ್ಟಿಗೆ ಬೆಟರಾಗಿ ನಿಮ್ಮ ಜೀವನನೇ ಇರುತ್ತೆ. ನೀವಿಲ್ಲಿ ಬಂದಿರೋದೇ ಆರಾಮವಾಗಿ ನೆಮ್ಮದಿಯಾಗಿ ನೀವು ಬೇಕು ಅಂತ ಅಂದ್ಕೊಂಡಿದ್ದನ್ನೆಲ್ಲ ಪಡ್ಕೊಂಡು ಬದುಕಬೇಕು ಅಂತ. ಸೊ ಇದೆಲ್ಲ ನಿಮಗೆ ಒಂದು ಟೆಕ್ನಿಕ್ಸು, ಟೂಲ್ಸ್ ಅಷ್ಟೇ ಆರಾಮಾಗಿ ಜೀವನ ಮಾಡೋದಕ್ಕೆ. ಸೊ ಇದನ್ನು ನಂಬಲ್ಲ ಅಂದ್ರೂ ವರ್ಕ್ ಆಗುತ್ತೆ, ನಂಬ್ತೀರಾ ಅಂದ್ರೂ ವರ್ಕ್ ಆಗುತ್ತೆ, ಅದು ಏನೂ ವ್ಯತ್ಯಾಸ ಇಲ್ಲ. ನಂಬಿಕೆ ಇಟ್ಟಷ್ಟು ನಿಮ್ಮ ಭಾವನೆಗಳನ್ನ ನೀವೇ ಕಂಟ್ರೋಲ್ ಮಾಡಿ ಯಾವ್ದು ಬೇಕು ಅಂತ ಗೈಡ್ ಮಾಡಿದಷ್ಟು ನಿಮ್ಮ ಜೀವನ ಸುಲಭ ಆಗ್ತಾ ಇರುತ್ತೆ. ಆ್ಯಂಡ್ ನಮ್ಮ ಜೊತೆ ಮಾತಾಡೋದಕ್ಕೆ ಯಾವಾಗಲೂ ಕನೆಕ್ಟ್ ಮಾಡ್ಕೋತಾನೆ ಇರ್ಬೋದು. ಎಷ್ಟೋ ರೀತಿ ಇದೆ, ಧ್ಯಾನ ಮಾಡೋದು ಒನ್ ಆಫ್ ದ ವೇ. ಸೊ ನಾವು ಅಂದರೆ ಆಶ್ರಿತ್ ಅಂತ ಹೆಸರು ಕರೀತಾ ಇದ್ದಾರೆ ನಮಗೆ, ಆದರೆ ನಮ್ಗೆ ಯಾವ ಹೆಸರು ಇಲ್ಲ. ನಾವು ಪ್ರತಿಯೊಬ್ಬ ಮನುಷ್ಯನಿಗೂ ಕನೆಕ್ಟೆಡ್ ಆಗಿರ್ತೀವಿ, ನಮ್ಮನ್ನು ಸೆಪ್ರೇಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಸೊ ನೀವು ನಿಮ್ಮ ಒಳಗಿರೋ ಆಶ್ರಿತನ ಯಾವಾಗ ಬೇಕಾದರೂ ಮಾತಾಡಿಸ್ಬೋದು. ಆ ಆಶ್ರಿತ್ ನಿಮ್ಮನ್ನು ಯಾವಾಗಲೂ ಒಂದು ಒಳ್ಳೆ ರೀತಿಯಲ್ಲಿ ನೆಮ್ಮದಿ ಜೀವನಕ್ಕೆ ಕರ್ಕೊಂಡು ಹೋಗೋಕ್ಕೆ ಕಾಯ್ತಾ ಇರುತ್ತೆ, ನೀವು ಕೇಳಿಸ್ಕೋಬೇಕು ಅಷ್ಟೆ. ಅದ್ಭುತ, ಬಹಳ ಹೃತ್ಪೂರ್ವಕ ಕೃತಜ್ಞತೆಗಳು ಆಶ್ರಿತ್ ಅವರೇ. ಈ ಒಂದು ಅದ್ಭುತವಾದ ಸಮಯವನ್ನು ನಮಗೆ ಕೊಟ್ಟು ಬಹಳಷ್ಟು ಜ್ಞಾನವನ್ನು ಹಂಚ್ಕೊಂಡಿದ್ದೀರಾ, ಬಹಳಷ್ಟು ಸ್ಪಷ್ಟನೆಯನ್ನು ನೀಡಿದ್ದೀರಾ. ಯಾರೆಲ್ಲ ಈ ಒಂದು ಸಂದರ್ಶನವನ್ನು ನೋಡ್ತೀರಾ, ಆಶ್ರಿತ್ ಅವರ ಜೊತೆ ಅರ್ಪಿತಾರವರ ಮುಖಾಂತರ ಆಶ್ರಿತ್ ಅವರ ಜ್ಞಾನವನ್ನು ಪಡ್ಕೋಬೇಕು ಅಂದರೆ ಆದಷ್ಟು ಬೇಗ ನಮ್ಮ ಆರೆಂಜ್ ಕನ್ನಡಕ ಚಾನಲ್ ಮುಖಾಂತರ ನಿಮಗೆ ಒಂದು ವೇದಿಕೆಯನ್ನು ಮಾಡಿಕೊಡ್ತೀವಿ. ಹಲವಾರು ಅದ್ಭುತವಾದ ಅನುಭವಗಳನ್ನು ನಾನು ರಾಜ್ಕುಮಾರ್ ಅವರು ಹೇಳೋದು ಕೇಳಿದ್ದೀನಿ. ಎಷ್ಟೊಂದು ಜನ ಈ ಒಂದು ಸ್ಪಷ್ಟನೆ ಇಲ್ಲದೆ ಸಿಕ್ಕಾಪಟ್ಟೆ ಜೀವನದಲ್ಲಿ ಒದ್ದಾಡ್ತಾ ಇರ್ತಾರೆ. ಆದರೆ ಆ ಆಶ್ರಿತ್ ಅವರ ಜೊತೆ ಮಾತಾಡುವ ಕೆಲವು ನಿಮಿಷಗಳ ಜ್ಞಾನದಿಂದ ಅವರ ಹಲವಾರು ವರ್ಷಗಳ ಕಷ್ಟದಿಂದ ಅವರು ಸಂಪೂರ್ಣವಾಗಿ ಹೊರಗೆ ಬಂದು ಇವತ್ತು ಅದ್ಭುತವಾದ ಜೀವನವನ್ನು ಬಾಳ್ತಾ ಇರೋ ಹಲವಾರು ಕಥೆಗಳನ್ನು ನನಗೆ ರಾಜ್ಕುಮಾರ್ ಅವರು ಹೇಳಿದ್ದಾರೆ. ಹಾಗಾಗಿ ಯಾರೆಲ್ಲ ಈ ಒಂದು ಸಂದರ್ಶನವನ್ನು ನೋಡಿದ್ರಿ ಮತ್ತೆ ಮತ್ತೆ ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಸ್ಪಷ್ಟನೆ ಸಿಕ್ಕಿದ್ದೇ ಆದರೆ ನಿಮ್ಮ ಜೀವನದ ನಿರ್ದಿಷ್ಟ ಸಮಸ್ಯೆಗಳಿಗೆ ಇನ್ನೂ ನನಗೆ ಸ್ವಲ್ಪ ಸ್ಪಷ್ಟನೆ ಬೇಕು, ಇನ್ನೂ ನನಗೆ ಸ್ವಲ್ಪ ಆಶ್ರಿತ್ ಅವರ ಜೊತೆ ಅರ್ಪಿತರ ಮುಖಾಂತರ ಆಶ್ರಿತ್ ಅವರ ಆಲೋಚನೆಗಳನ್ನು ನಾನು ಪಡ್ಕೋಬೇಕು ಅಂತ ಆಸೆ ಪಟ್ಟರೆ ನಮ್ಮ ಆರೆಂಜ್ ಕನ್ನಡಕ ಒಂದು ಚಾನಲ್ ಏನಿದೆ ಅದರ ಮುಖಾಂತರ ಒಂದು ಆದಷ್ಟು ಬೇಗ ಒಂದು ವೇದಿಕೆಯನ್ನು ನಾನು ಮಾಡಿಕೊಡ್ತೀನಿ. ಅಲ್ಲಿ ಆಶ್ರಿತ್ ಅವರ ಜೊತೆ ನೀವು ವೈಯಕ್ತಿಕವಾಗಿ ಮಾತಾಡ್ಬೋದು. ನಿಮ್ಮ ಜೀವನದ ಸಮಸ್ಯೆಗಳಿಗೆ ನೀವು ಪರಿಹಾರಗಳನ್ನು ಸುಲಭವಾಗಿ ಹುಡುಕೋಬಹುದು. ಒಂದು ಮುಖ್ಯವಾದ ವಿಷಯ, ಮತ್ತೊಮ್ಮೆ ನಾನು ಇದನ್ನು ಒತ್ತಿ ಹೇಳ್ತಾ ಇದ್ದೀನಿ, ನಾನು ಮೊದಲನೇ ಸರ್ತಿ ಆಶ್ರಿತನ ಮಾತಾಡಿಸ್ಬೇಕಾದ್ರೂ ನನಗೆ ಏಬ್ರಹಂ ರವರ ಪರಿಚಯ ಆಯಿತು, ಆಕರ್ಷಣೆಯ ನಿಯಮದ ಪರಿಚಯ ಆಯಿತು. ಸೊ ಎಲ್ಲೋ ಒಂದು ಕಡೆ ತಲೆಯಲ್ಲಿ ಎಷ್ಟೊಂದು ಪ್ರಶ್ನೆಗಳು, ಎಷ್ಟೊಂದು ಗೊಂದಲಗಳು ಎಲ್ಲ ಓಡ್ತಾ ಇತ್ತು. ಆದರೆ ನಾನು ಇದನ್ನು ಒಂದು 2-3 ಸರ್ತಿ ಮತ್ತೆ ಮತ್ತೆ ಕೇಳಿಸ್ಕೊಳ್ತಾ ಹೋದಷ್ಟು ನನಗೆ ಅವರ ಮಾತಿನ ಒಂದು ಆಳ, ಅವರ ಮಾತಿನ ಒಂದು ಸ್ಪಷ್ಟತೆ, ಅವರ ಮಾತಿಗಿಂತ ಅವರಲ್ಲಿ ಇರುವ ಶಕ್ತಿ ನನಗೆ ಅರಿವಾಯಿತು. ಹಾಗಾಗಿ ಯಾರೆಲ್ಲ ಈ ಒಂದು ಸಂದರ್ಶನವನ್ನು ನೋಡಿದ್ರೆ ಒಮ್ಮೆ ನೋಡೋದಲ್ಲ, ಒಂದು 2-3 ಸರ್ತಿ ನೋಡಿ. ಮತ್ತು ಈ ಒಂದು ಇಡೀ ಸಂದರ್ಶನದಲ್ಲಿ ಆಶ್ರಿತ್ ಅವ್ರನ್ನ ನಾನು ಕೇಳಿದೆ, ಸುಲಭವಾದ ಒಂದು ಚಟುವಟಿಕೆ ಹೇಳಿ ಅಂದಾಗ ಎ ಆಶ್ರಿತ್ ಅಲೈನ್ಮೆಂಟ್ ಟೆಕ್ನಿಕ್, AAT, ಅದೊಂದನ್ನು ನೀವು ಮಾಡ್ತಾ ಹೋಗಿ. ಈ ಕೂಡಲೇ ಅದನ್ನು ಶುರು ಮಾಡಿ. ಆಶ್ರಿತ್ ಅಲೈನ್ಮೆಂಟ್ ಟೆಕ್ನಿಕ್ ಅಂತ ಬಹಳ ಅದ್ಭುತವಾಗಿ ಹೇಳಿದ್ರು. ಪ್ರತಿ 1 ಗಂಟೆಗೆ ಒಂದು ಅಲಾರಂ ಇಟ್ಕೊಂಡು ನಿಮ್ಮ ಭಾವನೆಗಳನ್ನು ಸ್ವಲ್ಪ ನಿಯಂತ್ರಣ ಮಾಡೋದಕ್ಕೆ ಶುರು ಮಾಡಿ, ನಿಮ್ಮ ಜೀವನ ಸಂಪೂರ್ಣವಾಗಿ ಬದಲಾಗುತ್ತೆ ಅಂತ ಆಶ್ರಿತ್ ಅವರು ಹೇಳಿದ್ದಾರೆ. ಗೆಳೆಯರೇ, ಒಳ್ಳೆ ಕತೆ ವಿಹಾನ್ ಜೊತೆಯ 25ನೇ ಸಂಚಿಕೆ, ಇಂಥ ಒಂದು ಅದ್ಭುತವಾದ ಸಂದರ್ಶನದ ಭಾಗ್ಯ ನನಗೆ ಸಿಕ್ಕಿದೆ. ಅದಕ್ಕೆ ಕಾರಣ ನಿಮ್ಮೆಲ್ಲರ ಸಹಕಾರ. ಇದೇ ರೀತಿ ಎಲ್ಲ ಸಂದರ್ಶನಗಳನ್ನು ಯಾರೆಲ್ಲ ಹೊಸದಾಗಿ ಚಾನಲ್ಗೆ ಬರ್ತಿದ್ದೀರಾ, ಇಲ್ಲಿವರೆಗೂ 24 ಬೇರೆ ಬೇರೆ ಸಂದರ್ಶನಗಳನ್ನು ಮಾಡಿದ್ದೀವಿ. 25ನೇ ಒಂದು ಅದ್ಭುತವಾದ ಸಂದರ್ಶನ ಕೂಡ ಈಗ ಆಗಿದೆ. ಎಲ್ಲವನ್ನ ನೋಡ್ತಾ ಹೋಗಿ. ನಿಮಗೆ ಇಷ್ಟವಾದ ಈ ಜ್ಞಾನವನ್ನು ಕರ್ನಾಟಕ ಜನತೆಗೆ ಹಂಚ್ಕೊಳ್ತಾ ಹೋಗಿ. ಪ್ರತಿಯೊಬ್ಬ ಕನ್ನಡಿಗನಿಗೂ ಈ ಒಂದು ಜ್ಞಾನವನ್ನು ತಲುಪಿಸೋ ನನ್ನ ಒಂದು ಸಣ್ಣ, ನಮ್ಮ ಗುರುಗಳ ಒಂದು ಸಂಕಲ್ಪ ಇದೆ, ಇಡೀ ಭಾರತಕ್ಕೆ ಆಕರ್ಷಣೆಯ ನಿಯಮವನ್ನು ತಲುಪಿಸಬೇಕು ಅಂತ. ಅದರಲ್ಲಿ ಒಂದು ಅಳಿಲು ಸೇವೆ, ಇಡೀ ಕರ್ನಾಟಕಕ್ಕೆ ಈ ಒಂದು ಜ್ಞಾನವನ್ನು ತಲುಪಿಸಬೇಕು ಅಂತ ನಾನು ಸಂಕಲ್ಪ ತೊಟ್ಟಿದ್ದೀನಿ. ಅದರಲ್ಲಿ ಒಂದು ಸಣ್ಣ ಸೇವೆಯನ್ನು ನೀವು ಕೂಡ ಮಾಡ್ಬೋದು. ನಿಮ್ಮ ಸುತ್ತಮುತ್ತ ಯಾರೆಲ್ಲ ಗೊಂದಲದಲ್ಲಿದ್ದಾರೆ, ಯಾರೆಲ್ಲ ಕಷ್ಟಪಡ್ತಿದ್ದಾರೆ, ಅವರಿಗೆ ಈ ವಿಡಿಯೋವನ್ನು ಹಂಚೋದ್ರ ಮುಖಾಂತರ
ಇಂತಹ ಒಂದು ಅದ್ಭುತ ಶಕ್ತಿಯ ಪರಿಚಯವನ್ನು ಮಾಡಿಕೊಡೋದ್ರ ಮುಖಾಂತರ ನಿಮ್ಮ ಒಂದು ಸಣ್ಣ ಸೇವೆಯನ್ನು ನೀವು ಮಾಡ್ಬೋದು ಅಂತ ಹೇಳ್ತಾ, ಕೆಳಗೆ ಈ ಒಂದು ವಿಡಿಯೋ ಕೆಳಗೆ ನಿಮಗೆ ಏನು ಇಷ್ಟ ಆಯಿತು, ಈ ಒಂದು ಸಂಚಿಕೆಯಲ್ಲಿ ಏನೆಲ್ಲ ಸ್ಪಷ್ಟನೆ ಸಿಕ್ತು, ಏನೆಲ್ಲ ಕಲ್ತ್ರಿ, ಎಲ್ಲವನ್ನ ಟೈಪ್ ಮಾಡ್ತಾ ಹೋಗಿ ಕಾಮೆಂಟ್ನಲ್ಲಿ. ನನಗೆ ಯಾವ ವಿಷಯಗಳ ಬಗ್ಗೆ ಎಲ್ಲ ಇನ್ನೂ ಮಾತಾಡಬೇಕು ಅನ್ಸುತ್ತೆ, ನಾನು ಕೂಡ ಬಹಳಷ್ಟು ವಿಡಿಯೋಗಳ ಮುಖಾಂತರ ಇನ್ನಷ್ಟು ಸ್ಪಷ್ಟನೆ ನೀಡ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಅರ್ಪಿತಾ ಅವ್ರನ್ನ, ರಾಜ್ಕುಮಾರ್ ಅವ್ರನ್ನ ನಾನು ಮಾತಾಡಿಸ್ತೀನಿ. ಅವರು ಹೇಗೆ ಅವರ ಜೀವನದಲ್ಲಿ ಆಕರ್ಷಣೆಯ ನಿಯಮದ ಪಯಣ ಹೇಗಾಯಿತು, ಅವರು ಆಶ್ರಿತರ ಜೊತೆ ತುಂಬ ಜನ ಮಾತಾಡಿದ್ದಾರೆ, ಅವರ ಸಹಾಯವನ್ನು ಪಡ್ಕೊಂಡಿದ್ದಾರೆ, ಆ ಕತೆಗಳ ಬಗ್ಗೆ ಅದನ್ನೆಲ್ಲ ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಆದರೆ 25ನೇ ಸಂಚಿಕೆ ಇಷ್ಟು ಅದ್ಭುತವಾಗಿ ಆಗಿದ್ದಕ್ಕೆ ಆ ಪ್ರಕೃತಿಗೆ, ನಮ್ಮ ಅರ್ಪಿತಾರವರಿಗೆ, ರಾಜ್ಕುಮಾರ್ ಅವರಿಗೆ, ಆಶ್ರಿತ್ಗೆ ಮತ್ತು ಎಲ್ಲದಕ್ಕೂ ಮಿಗಿಲಾಗಿ ನಮಗೆ ಸಹಕಾರ ನೀಡ್ತಾ ಬಂದಿರೋ ಇಡೀ ಕರ್ನಾಟಕ ಜನತೆಗೆ ನನ್ನ ಹೃದಯದ ಅಂತರಾಳದಿಂದ ಧನ್ಯವಾದಗಳು. ಮುಂದಿನ ವಿಡಿಯೋನಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ದಿಸ್ ಇಸ್ ಆರೆಂಜ್ ಕನ್ನಡಕ ವಿಹಾನ್ ಸೈನಿಂಗ್ ಆಫ್. ಧನ್ಯವಾದಗಳು ಗೆಳೆಯರೆ. ಇರೋದು